ಮಾಡಿದರು. ಈ ಸಂಸ್ಥೆಯ ಮುನ್ನಡೆಗೆ ದಿವಂಗತ BS ಸುಬ್ಬರಾಯರಿಂದ ಆದ ಯೋಗದಾನ ಸದಾ ಸ್ಮರಣೀಯವಾಗಿದೆ. ಅವರ ಪರಿವಾರದವರಿಗೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಸನ್ಮಾನ್ಯ ಡಾಕ್ಟರ್ ಗುರುರಾಜ ಕರ್ಜಗಿಯವರು ಈ ಸಲ ಅಲ್ಲಮಪ್ರಭುವಿನ ವಚನಗಳ ಬಗ್ಗೆ ಪ್ರವಚನ ಮಾಡೋರಿದ್ದಾರೆ. ನಮ್ಮ ವಚನಕಾರರಲ್ಲಿ ಅಲ್ಲಮನಿಗೆ ವಿಶಿಷ್ಟ ಸ್ಥಾನ ಇದೆ. ಆತ ಬಸವಣ್ಣನವರ ಸಮಕಾಲೀನ ಮಾತ್ರವಲ್ಲದೆ ಸಹಕಾರಿಯೂ ಆಗಿದ್ದವನು. ಈಗಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆಗೆ ಸೇರಿದವನು. ಕೆಲವು ಕಾಲ ಕಲ್ಯಾಣದಲ್ಲಿಯೂ ಆತ ಇದ್ದ. ಕೊನೆಗಾಲವನ್ನು ಶ್ರೀಶೈಲದಲ್ಲಿ ಕಳೆದ ಅಂತ ಹೇಳಿಕೆ ಇದೆ. ಪ್ರಖರ ವೈಚಾರಿಕತೆ, ಯೋಗ ಮಾರ್ಗನಿಷ್ಠೆ ಮತ್ತು ಅಧ್ಯಾತ್ಮ ಸಾಧನೆಯ ಔನ್ನತ್ಯಗಳ ಸಮಾವೇಶವನ್ನು ಅಲ್ಲಮನಲ್ಲಿ ಕಾಣ್ತೇವೆ. ಹೀಗೆ ವಚನಕಾರ ಮಾತ್ರವಲ್ಲದೆ ಅನುಭಾವಿಯಾಗಿಯೂ ವಿಶಿಷ್ಟ ಅನಿಸಿದ್ದಾನೆ ಅಲ್ಲಮಪ್ರಭು. ಅವನ ಹೆಸರಿನಲ್ಲಿ 1,500ಕ್ಕೂ ಹೆಚ್ಚು ವಚನಗಳು ಲಭ್ಯ ಇವೆ. 10 ವಚನಗಳು ಎತ್ತಣ ಮಾಮರ ಎತ್ತಣ ಕೋಗಿಲೆ, ಕೊಟ್ಟ ಕುದುರೆಯ ನೇರಲರಿಯದೆ ಇವೆಲ್ಲ ತುಂಬ ಪ್ರಸಿದ್ಧಿ ಪಡೆದಿವೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಈಗ 25 ವರ್ಷ ಹಿಂದೆ ಒಬ್ಬರು ಮಂತ್ರಿಗಳು ಯಾವುದೋ ಕಾರ್ಯಕ್ರಮದಲ್ಲಿ, ಅವರೂ ಸ್ವಲ್ಪ ಸಾಹಿತ್ಯದ ಹಿನ್ನೆಲೆ ಇದ್ದವರೇ, ಆದರೆ ಎತ್ತಣ ಮಾಮರ ಎತ್ತಣಕ್ಕೆ ಹೋಗಲೇ ಬಸವಣ್ಣವ್ರ ವಚನ ಅಂಥೇಳಿ ಅವರು ಉಲ್ಲೇಖ ಮಾಡಿದ್ರು. ಹೀಗೆ ವಚನ ವಾಂಗ್ಮಯದಿಂದ ಆಚೆಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಎತ್ತರವಾದ ಸ್ಥಾನ ಅಲ್ಲಮನದು. DVಜಿಯವರು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಕೃತಿಯಲ್ಲಿ ಒಂದು ಮಾತು ಹೇಳಿದ್ದಾರೆ. ಬಸವಣ್ಣ ಅಲ್ಲಮರುಗಳಿಂದಲೂ ಪುರಂದರ ಕನಕರುಗಳಿಂದಲೂ ಆಗಿರುವಷ್ಟು ವೇದಾಂತ ತತ್ವ ಪ್ರಚಾರ ಅನೇಕ ಉಪನಿಷದ್ ವ್ಯಾಖ್ಯಾತರುಗಳಿಂದ ಆಗಿಲ್ಲ ಅಂತ ಧಾರಾಳವಾಗಿ ಹೇಳಬಹುದು. ಸಂಸ್ಕೃತದ ಸಂತತಿ ಖ್ಯಾತಿಗಳು ಕನ್ನಡದ ಮೂಲಕ ಅಭಿವೃದ್ಧಿ ಆಗ್ತಾ ಇದೆ. ಮುಂದಕ್ಕೆ ಕನ್ನಡದಲ್ಲಿ ಸಂಸ್ಕೃತ ಬದುಕಬೇಕಾಗಿದೆ. ಇದು DVಜಿಯವರ ಮಾತು. ಅಂಥ ಒಬ್ಬ ಅಪೂರ್ವ ವಚನಕಾರ ಅಲ್ಲಮಪ್ರಭುವನ್ನು ಕುರಿತು ತಮ್ಮ ಪ್ರವಚನ ಮಾಲೆಯನ್ನು ಆರಂಭಿಸಬೇಕು ಅಂತ ಆದರಣೀಯ ಡಾಕ್ಟರ್ ಗುರುರಾಜ ಕರ್ಜಗಿಯವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನೊಂದೆರಡು ಮಾಹಿತಿ ಇದೆ. ತಮಗೆಲ್ಲ ತಿಳಿದಿರೋ ಹಾಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ದೀರ್ಘಕಾಲದಿಂದ ಬರ್ತಾ ಇರುವ ಅತ್ಯಂತ ಜನಪ್ರಿಯ ಅಂಕಣ ಬರಹಗಳು ಡಾಕ್ಟರ್ ಗುರುರಾಜ್ ಕರ್ಜಗಿಯವರದು. ಅದು ಇತ್ತೀಚೆಗೆ ಗ್ರಂಥ ರೂಪದಲ್ಲಿ ಪ್ರಕಟ ಆಗಿರೋದು ತಮ್ಮಲ್ಲಿ ಅನೇಕರಿಗೆ ಗೊತ್ತಿದೆ. ಅದು ಕರುಣಾಳು ಬಾ ಬೆಳಕೆ ಪುಸ್ತಕ ರೂಪದಲ್ಲಿ ಇತ್ತೀಚೆಗಷ್ಟೇ ಲೋಕಾರ್ಪಣೆ ಆಗಿದೆ. ಈ ಪುಸ್ತಕದ ಪ್ರತಿಗಳು ಮುಂದುಗಡೆ ಮಳಿಗೆಯಲ್ಲಿ ಲಭ್ಯ ಇವೆ. ಆಸಕ್ತರು ದಯವಿಟ್ಟು ಅದನ್ನು ತೆಗೆದುಕೊಳ್ಬೇಕು. ಇನ್ನೊಂದು ಮಾಹಿತಿ, ಡಾಕ್ಟರ್ ಗುರುರಾಜ ಕರ್ಜಗಿಯವರ ನೇತೃತ್ವದಲ್ಲಿ ಇದೀಗ ಸ್ಥಾಪನೆ ಆಗಿರುವ ವ್ಯಾಸ ಇಂಟರ್ನ್ಯಾಷನಲ್ ಸ್ಕೂಲ್, ಅದು ವಿದ್ಯಾರಣ್ಯಪುರ ಭಾಗದಲ್ಲಿ ಬರುತ್ತೆ, ದೊಡ್ಡ ಬೊಮ್ಮಸಂದ್ರದಲ್ಲಿ. ಇವರ ನೇತೃತ್ವ ಅಂದಮೇಲೆ ಆ ಶಾಲೆಯ ವೈಶಿಷ್ಟ್ಯ ಕುರಿತು ನಾನು ಹೇಳಬೇಕಾದ ಅಗತ್ಯ ಏನಿಲ್ಲ. ವಿಶೇಷವಾಗಿ ಸಾಂಸ್ಕೃತಿಕ ಮೌಲ್ಯಗಳ ಪ್ರವರ್ತನೆಯನ್ನು ಆಧಾರವಾಗಿಟ್ಟುಕೊಂಡು ಈಗಿನ ಬೇರೆ ಎಲ್ಲ ಕಟ್ಟಡಗಳಿಗೂ ಹೊಂದಿಕೊಳ್ಳುವ ರೀತಿಯಲ್ಲಿ ಒಂದು ವಿಶಿಷ್ಟವಾದ ಮೌಲ್ಯನಿಷ್ಠವಾದ ಶಿಕ್ಷಣ ಸಂಸ್ಥೆ ವ್ಯಾಸ ಇಂಟರ್ನ್ಯಾಷನಲ್ ಸ್ಕೂಲ್ ಆಗೋದಿದೆ. ಅದು ಈ ವರ್ಷದಿಂದ ಅದಕ್ಕೆ ಅಡ್ಮಿಷನ್ ಪ್ರಾರಂಭ ಆಗ್ತಾ ಇದೆ. ನರ್ಸರಿ ಕಕ್ಷೆಯಿಂದ 8ನೇ ಕಕ್ಷೆವರೆಗೆ. ಅದರ ಬಗ್ಗೆ ಮಾಹಿತಿ ಬೇಕಾದವರು ಮುಂದುಗಡೆ ಒಂದಷ್ಟು ಮಾಹಿತಿಯನ್ನು ಇಟ್ಟಿದೆ. ಆಸಕ್ತರು ಡಾಕ್ಟರ್ ಗುರುರಾಜ್ ಕರ್ಜಗಿಯವರನ್ನು ಕೂಡ ಸಂಪರ್ಕ ಮಾಡಬಹುದು. ಈ ಸಲದ ಪ್ರವಚನ ಮಾಲೆಯನ್ನು ಆರಂಭ ಮಾಡಬೇಕು ಅಂತ ಡಾಕ್ಟರ್ ಕರ್ಜಗಿಯವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.
ಸಹೃದಯರಿಗೆಲ್ಲ ನಮಸ್ಕಾರ. ಮತ್ತೆ ಮೇಲಿಂದ ಮೇಲೆ ಈ ಗೋಖಲೆ ಸಂಸ್ಥೆಗೆ ಬರ್ತಿರೋದು ನನ್ನ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಯಾಕಂದರೆ ನನಗೊಂಚೂರು ಭಯ ಇರುತ್ತೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಮಾತಾಡಬೇಕು ಅಂದಾಗ, ತಯಾರಿ ಮಾಡ್ಕೋಬೇಕು, ಅದಕ್ಕಾದರೂ ಚೆನ್ನಾಗಿ ಓದೋಕ್ಕೊಂದು ಅವಕಾಶ ಆಗ್ತದೆ ಅಂತ. ನಾನು ಸಣ್ಣವನಿದ್ದಾಗಿನಿಂದ ಅಲ್ಲಮಪ್ರಭು ಬಗ್ಗೆ ಒಂದು ವಿಶೇಷವಾದಂಥ ವಿಚಿತ್ರವಾದ ಕಲ್ಪನೆ ನನಗೆ ಬಂದಿತ್ತು. ನನ್ನ ಗುರುಗಳೊಬ್ಬರು ಅಲ್ಲಮಪ್ರಭು ಬಗ್ಗೆ ಮಾತಾಡಬೇಕಾದ್ರೆ ತುಂಬ ತಾದಾತ್ಮ್ಯತೆಯಿಂದ ಮಾತಾಡೋರು. ಅವೆಲ್ಲ ಬೆಡಗಿನ ವಚನಗಳು ಅನ್ನೋರು. ನಾನು ಕೇಳ್ತಿದ್ದೆ, ಬೆಡಗಿನ ವಚನ ಅಂದರೆ ಏನು, ಅದನ್ನು ಸುಲಭವಾಗಿ ಅರ್ಥ ಆಗೋದಿಲ್ಲ ಅಂತ ಹೇಳಿದರು. ಅಂದರೆ ಸುಲಭವಾಗಿ ಅರ್ಥ ಆಗದೆ ಇರೋದು ಬೆಡಗಿನ ವಚನ ಅಂತ ನನಗೆ ಅನಿಸಿತ್ತು ಆವಾಗ. ಆದರೆ ಮುಂದೆ ಅವಕಾಶ ಸಿಕ್ಕಾಗ ಓದಿದಾಗ ಆ ಜ್ಞಾನದ ಪ್ರಖರತೆ ಎಷ್ಟು ಅದ್ಭುತವಾಗಿತ್ತು ನೆನೆಸ್ಕೊಂಡ್ರೆ ಅನಿಸುತ್ತೆ. ಅಂಥ ಒಬ್ಬ ವ್ಯಕ್ತಿ ನನಗೆ ಕೇಳಿದರೆ ಶತಮಾನಕ್ಕೊಬ್ಬಾದರೂ ಬರಲೇಬೇಕು. ನಮ್ಮ ದೇಶದ ಒಳಿತಿಗೋಸ್ಕರ, ಅದರ ಸಂಸ್ಕೃತಿಯ ಉದ್ದೇಶಕ್ಕೋಸ್ಕರ ಅಂಥ ಒಬ್ಬ ವ್ಯಕ್ತಿ ಶತಮಾನಕ್ಕೊಬ್ಬನಾದರೂ ಖಂಡಿತ ಬರಬೇಕು. ಅಂತ ಬರೋ ಭಾಗ್ಯ ನಮ್ಮದಾಗಬೇಕು. ನಾನು ಅಲ್ಲಮಪ್ರಭುವಿನ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಒಂದೆರಡು ಭಿನ್ನ ಮಾಡಿಕೊಂಡು ಶುರು ಮಾಡಬೇಕು. ನಾನು ಆಗಾಗ ಅವಿವೇಕಗಳನ್ನು ಮಾಡ್ತಾ ಇರ್ತೇನೆ. ನಾನು ವಿಜ್ಞಾನದ ವಿದ್ಯಾರ್ಥಿ, ಸಾಹಿತ್ಯ ಗೊತ್ತಿಲ್ಲ ನನಗೆ. ಅಲ್ಲಿ ಇಲ್ಲಿ ಒಂಚೂರು ಪ್ರೀತಿಯಿಂದ ಓದಿದ್ದೇ ವಿನಃ ಆಳವಾಗಿ ತಲಸ್ಪರ್ಶಿಯಾದ ಅಧ್ಯಯನ ಮಾಡಿದ್ದೇನೆ ಅಂತ ನಂಬಿಕೆ ನನಗಿಲ್ಲ. ಆದರೂ ಅಲ್ಲಮಪ್ರಭುವಿನ ಬಗ್ಗೆ ಮಾತನಾಡಬೇಕಾದ್ರೆ ಎದೆ ಗಟ್ಟಿ ಇರಬೇಕು. ಅಂಥ ತಲಸ್ಪರ್ಶಿಯಾದ ಇಲ್ಲದೆ ಹೋದರೂ ಒಂದು ಗುಣ ನನ್ನಲ್ಲಿದೆ, ಅದು ಅಲ್ಲಮಪ್ರಭುಗಿರುವಂಥ ಅತ್ಯಂತ ತೀಕ್ಷ್ಣವಾದಂಥ ಪ್ರೀತಿ. ಆ ಪ್ರೀತಿ ಇರೋದರಿಂದ ಅದು ಓದಿಸ್ಕೊಂಡು ಹೋಗ್ತದೆ. ಆದ್ದರಿಂದ ನಾನು ಹೇಳುವಾಗ ಎಲ್ಲಾದರೂ ಚೂರು ತಪ್ಪಾದರೆ ಸಹೃದಯರು ಕ್ಷಮಿಸ್ಕೋಬೇಕು ಅಂತ ಕೇಳ್ಕೊತೇನೆ. ಯಾಕಂದರೆ ಹೇಳಿದ್ನಲ್ಲ, ನಾನು ವಿಜ್ಞಾನದ ವಿದ್ಯಾರ್ಥಿ, ಪ್ರೀತಿಯಿಂದ ಓದಿದ್ದು, ಅದನ್ನು ಅಧ್ಯಯನ ಮೂಲಕ ಓದಿದ್ದಲ್ಲ. ಗ್ರೀಸ್ ದೇಶದ ಡೆಲ್ಫಿ ಅನ್ನುವಲ್ಲಿ ಗ್ರೀಕರ ಸೂರ್ಯ ದೇವತೆ ಆದಂಥ ಅಪಾಲೋ ಒಂದು ದೇವಸ್ಥಾನ ಇದೆ. ಇದಕ್ಕೆ ಟೆಂಪಲ್ ಆಫ್ ಡೆಲ್ಫಿ ಅಂತ ಕರೀತಾರೆ. ಅದು ಸೂರ್ಯ ದೇವತೆ ಅಪಾಲೋನ ಒಂದು ದೇವಸ್ಥಾನ. ಅದರ ಮುಂದೆ ತ್ರಿಕೋನಾಕೃತಿಯ ಒಂದು ಆ ರೂಫನ್ನೇ ಹಾಗೆ ಮಾಡಿದ್ದಾರೆ. ಮೇಲಿನ ರೂಫನ್ನು ತ್ರಿಕೋನಾಕೃತಿ ಮಾಡಿ ಮುಂದೆ ಚಾಚಿದ್ದಾರೆ. ಆ ತ್ರಿಕೋನಾಕೃತಿಯ ರಚನೆಯ ಮೇಲೆ ಒಂದು ಸಣ್ಣ ಸೂಕ್ತಿಯನ್ನು ಬರೆದಿದ್ದಾರೆ. ಆ ಸೂಕ್ತಿ ಮೇಲೆ ಏನು ಬರೆದಿದ್ದಾರೆ ಅಂದರೆ ಗ್ನೋತಿ ಸಾಟನ್ ಅಂತ. ಗ್ನೋತಿ ಸಾಟನ್, GNOTHISEAUTON, ಗ್ನೋತಿ ಸಾಟನ್ ಅಂತ. ಇದರ ಅರ್ಥ ನೋ ದೈ ಸೆಲ್ಫ್, ನಿನ್ನನ್ನು ನೀನು ಅರಿ ಅಂತ. ಈ ಅಗ್ನಾಸ್ಟಿಕ್ಸ್ ಅಂತ ಬಂದಿರೋದು ಅದರ ಮೇಲಿಂದ. ಗ್ನೋತಿ ಸಾಟನ್ ಅಂತ. ಅದರ್ಥ ನಿನ್ನನ್ನು ತಿಳಿದುಕೋ, ನಿನ್ನನ್ನು ನೀನರಿ, ನಿನ್ನನ್ನು ಅರಿತುಕೊಂಡಾಗ ಮುಂದೆಲ್ಲ ಸರಿ ಆಗ್ತದೆ ಅಂಥೇಳಿ ನಮ್ಮ ಭಾರತೀಯ ತತ್ವ ಪರಂಪರೆಯವರು ತತ್ವಮಸಿ ಅಂತ ಬಂದುಬಿಟ್ಟಿದೆ. ತತ್ ತ್ವಂ ಅಸಿ, ನಿನ್ನನ್ನು ನೀನು ತಿಳ್ಕೊ. ಬೇರೆಯವ್ರನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಕ್ಕಿಂತ ಮೊದಲು ನಿನ್ನನ್ನು ನೀನು ತಿಳ್ಕೊ ಅಂತ ಹೇಳುವಾಗೆ. ಮನುಷ್ಯ ಜೀವನದ ಸಾಧನೆಯ ಉತ್ತುಂಗ ಶಿಖರ ಇದು, ನಿನ್ನನ್ನು ತಿಳ್ಕೊಳ್ಳೋದು ಅಂತ. ಮನುಷ್ಯ ಭೂಮಿ ಮೇಲೆ ಹುಟ್ಟಿ ಬಂದಾಗಿನಿಂದ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಇದು ಭಾಳ ವಿಚಿತ್ರವಾದಂಥದ್ದು. ಇದು ತಾವು ಗಮನಿಸಿದ್ದೀವಿ. ಒಂದೊಂದು ಸಲ ನಾಯಿ ರಸ್ತೆ ಪಕ್ಕದಲ್ಲಿ ಮಲ್ಕೊಂಡಾಗ ಅದಕ್ಕೇನೋ ಆಗ್ಬಿಡುತ್ತೆ. ಆಗ್ಬಿಟ್ಟು ಗರ ತಿರುಗೋಕ್ಕೆ ಶುರು ಮಾಡುತ್ತೆ. ತನ್ನ ಬಾಲ ತಾನೇ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ತಿರುಗಿ ಬಾಲ ಸಿಕ್ಕಿ ಸುಸ್ತಾಗಿ ಮಲ್ಕೊಳ್ಳುತ್ತೆ. ಒಂದು ರೀತಿ ನೋಡ್ತಾ ಇರಬೇಕಾದ್ರೆ ಮನುಷ್ಯ ತನ್ನನ್ನು ತಾನು ಅರಸೋದಂದರೆ ಯಾವುದನ್ನು ಅರಸೋಕೆ ಹೊರಟಿದ್ದಾನೋ ಅದು ತಾನೇ, ಅರಸೋಕೆ ಹೊರಟವನು ತಾನೇ. ಅರಕೆಯೂ ಅವನೇ, ಅರಸುವವನು ಅವನೇ. ಎರಡೂ ಅವನೇ ಆಗಿ ಒಂದು ವಿಲಕ್ಷಣ ಪ್ರಯೋಗ ನಡೆದಿದೆ. ಕಾಲ ದೇಶಗಳನ್ನು ಮೀರಿ ಎಷ್ಟೋ ಶತಮಾನಗಳಿಂದ ಮನುಷ್ಯ ತನ್ನನ್ನು ಅರ್ಥ ಮಾಡ್ಕೋಬೇಕು ಅಂತ ಪ್ರಯತ್ನ ನಡೆಸಿದ್ದೇ ಇದ್ದಾನೆ, ಅರ್ಥ ಮಾಡ್ತಾನೇ ಇದ್ದಾನೆ. ತನ್ನನ್ನು ನೋಡುವಂಥ ಪರಿ, ತನ್ನನ್ನು ಹುಡುಕುವಂಥ ಪರಿಗಳು ನೂರಾರು ಹಾದಿ ಹುಡುಕೊಂಡಿದ್ದಾನೆ ಮನುಷ್ಯ ತನ್ನನ್ನು ತಾನು ಅರಿತುಕೊಳ್ಳೋದಕ್ಕೆ. ಮುಂದೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ. ನೂರಾರು ಸಾವಿರ ಪದ್ಧತಿಗಳನ್ನು ಹೋದರೂ ಕೂಡ ಎಲ್ಲರ ನಡೆ ಒಂದೇ ಇದೆ, ಗಮನ ಒಂದೇ ಇದೆ, ಗಂತವ್ಯ ಕೂಡ ಒಂದೇ ಇದೆ.
ಕೊನೆಗೆ ಮುಟ್ಟಬೇಕಾದಂಥ ಗುರಿ ಕೂಡ ಅದೇನೆ, ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕು ಅಂತ. ಇವರೆಲ್ಲರೂ ಯಾರು ತಮ್ಮನ್ನು ಕಂಡುಕೊಳ್ಬೇಕು ಅಂತ ಹೊರಟಿದ್ದಾರೋ ಅವ್ರ ಎಲ್ಲ ಮಾತುಗಳು ಕೂಡ ಧ್ವನಿ ಬೇರೆ ಆದರೂ ಕೂಡ ಮೂಲ ಸತ್ವ ಒಂದೇ, ಅವ್ರು ಮಾತಾಡುವಂಥ ರೀತಿ ಒಂದೇ. ನನಗೆ ಒಂದು ಸಲ ರಾಜರತ್ನಂ ಹೇಳಿದ ನೆನಪಿದೆ. 24 ಜನ ತೀರ್ಥಂಕರರಿದ್ದಾರೆ. ಅವರ ವಿಗ್ರಹಗಳನ್ನು ನೋಡ್ಬೇಕು ನೀವು, ಎಲ್ಲ ಒಂದೇ ಥರನೇ, ಎಲ್ಲ ಒಂದೇ ಥರನೇ. ಆದರೆ ಪಾರ್ಶ್ವನಾಥನ ತಲೆ ಮೇಲೆ ಮಾತ್ರ ಒಂದು ಹಾವಿದೆ, ಅದು ಗುರುತಿರುವಂಥದ್ದು. ಉಳಿದು ಎಲ್ಲ 24 ತೀರ್ಥಂಕರರು ಒಂದೇ ತಲೆ ಇದ್ದಾರೆ, ಒಂದೇ ಆಕೃತಿಗಳು. ಎಲ್ಲರ ಕಿವಿ ಕೂಡ ಹೆಗಲನ್ನು ಮುಟ್ಟಿದೆ, ತಾವು ಗಮನಿಸಿರಬೇಕು, ಉದ್ದ ಕಿವಿ ಹೆಗಲು ಮುಟ್ಟಿರುವಂಥದ್ದು. ನಾನು ಸಹ ರಾಜರತ್ನಂ ಕೇಳಿದ್ದು, ಎಲ್ಲರೂ ಒಂದೇ ಥರ ಇದ್ದಾರಲ್ಲ ಇವರು ಅಂತ. ಅವ್ರು ಎಷ್ಟು ಚಂದವಾಗಿ ಹೇಳಿದರು ಅಂದರೆ, ಹೌದು ಹಾಗಿರಬೇಕಾದ್ದೇ ಅವರು ಅಂತ. ಅವ್ರು ಒಂದೇ ಸತ್ವವನ್ನು ಕಂಡುಕೊಂಡವರು, ಒಂದೇ ಸತ್ಯವನ್ನು ಕಂಡವರು ಅವರು ಅಂತ. ಅವರು ಒಂದೇ ಸತ್ಯವನ್ನು ಕಂಡವರು ಅಂತ ಜಗತ್ತಿಗೆ ತಿಳಿಸೋದು ಹೇಗೆ? ಅವರ ಪದ್ಧತಿ ಕೇಳುವುದು. ಆದ್ದರಿಂದ ಅದನ್ನು ಕಿವಿಯನ್ನು ಉದ್ದು ಮಾಡಿ ತೋರಿಸಿದ್ದಾರೆ. ಅವರು ಎಲ್ಲರೂ ಒಂದೇ ಸತ್ಯವನ್ನು ಮುಟ್ಟಿದ್ದರಿಂದ ಅವ್ರು ಒಂದೇ ರೀತಿ ತೋರಿಸಿದ್ದೀವಿ ಅವ್ರನ್ನ ಅಂತ ಹೇಳ್ತಾರೆ. ಈ ತನ್ನನ್ನು ಹುಡುಕೋ ಪರಿ ಇದೆಯಲ್ಲ, ಇದು ಎಷ್ಟು ಕಷ್ಟ ಅಂಥೇಳಿ ಒಂದು ಸಾಕ್ರೆಟಿಸನ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ಸಾಕ್ರೆಟಿಸ್ ಅಥೆನ್ಸ್ನಲ್ಲಿದ್ದವನು, ತುಂಬ ಕುರೂಪಿಯಾದ ಮನುಷ್ಯ ಅಂತ ಹೇಳ್ತಾರೆ, ತುಂಬ ಕುರೂಪಿಯಾಗಿದ್ದ ಅಂತ. ಅದರ ಜಗತ್ತಿನ ಸೌಂದರ್ಯದ ಬಗ್ಗೆ ಎಲ್ಲ ಮಾತಾಡ್ತಾನೆ. ಅವನಿಗೆ ಅತ್ಯಂತ ಶ್ರೀಮಂತ ಶಿಷ್ಯರು, ಪ್ಲೇಟೋ ಕೂಡ ಭಾರಿ ಶ್ರೀಮಂತ ಶಿಷ್ಯ. ಅಷ್ಟು ಶ್ರೀಮಂತ ಶಿಷ್ಯ ಇದ್ದರೂ ಕೂಡ ಅವನಿಗೆ ದುಡ್ಡಿನ ಬಗ್ಗೆ ಆಸೆ ಇಲ್ಲ. ದುಡ್ಡು ಬೇಕಾಗಿ, ದುಡ್ಡು ಕಂಡ್ರೆ ಅಸಹ್ಯ ಅವನಿಗೆ. ತುಂಬ ಸಿಂಪಲ್ ಮನುಷ್ಯ. ಅವನು ವಿಕ್ಷಿಪ್ತ ಸ್ವಭಾವನೂ ಹೌದು. ಅವನಿಗೆ ರಾಜನಿಗೆ ಬೆಲೆ ಕೊಡ್ತಾರೆ ಅಂತಿಲ್ಲ, ರಾಜ ಮನೆಗೆ ಬಂದರೂ ಹಾಗೇನೆ, ಯಾರು ಬಂದರೂ ಹಾಗೇ ಅವನು ತಿಳಿಸುವಂಥದ್ದು, ಆ ಸ್ವಭಾವ ಒಂದು ಸಲ ಯಾರೋ ಒಬ್ಬರು ದೂರದಿಂದ ಹಿರಿಯರು ಬಂದರು, ಹುಡ್ಕೊಂಡು ಸಾಕ್ರೆಟಿಸ್ನ ಹುಡ್ಕೊಂಡು ಬಂದ್ರಂತೆ. ಎಷ್ಟೋ ದೂರದಿಂದ ನದಿಗಳನ್ನು ದಾಟಿಕೊಂಡು, ಪರ್ವತಗಳನ್ನು ದಾಟಿಕೊಂಡು ಇವನ ಕೀರ್ತಿಯನ್ನು ಕೇಳಿ ಭೇಟಿಯಾಗಬೇಕು, ಮಾತಾಡಬೇಕು, ಒಂದು ಚರ್ಚೆ ಮಾಡಬೇಕು ಅಂತ ಬಂದ್ರಂತೆ. ಬಂದು ಊರಲ್ಲೆಲ್ಲ ಕೇಳಿದ್ದಾರೆ, ಅಥೆನ್ಸಲ್ಲಿ ಸಾಕ್ರೆಟಿಸ್ ಇರೋದು ಎಲ್ಲಿ ಅಂತ. ಯಾರೋ ಬೆರಳು ಮಾಡಿ ತೋರಿಸಿದ್ರು, ಆ ಮನೇಲಿ ಇರ್ತಾನೆ ಸಾಕ್ರೆಟಿಸು. ಬಂದು ಬಾಗಿಲು ತಟ್ಟಿದ್ರಂತೆ. ಸಾಕ್ರೆಟಿಸೇ ಬಾಗಿಲು ತೆಗೆದ ತಕ್ಷಣ ಅವ್ರು ಹೇಳಿ ನಮಸ್ಕಾರ ಮಾಡಿ ಹೇಳಿ, ನಾನು ಬಂದಿದ್ದೇನೆ, ಸಾಕ್ರೆಟಿಸ್ ಅವ್ರು ನೋಡಬೇಕಾಗಿತ್ತು ಅಂತ. ನೀವು ಯಾರು ಅಂತ ಕೇಳಿದ. ನಾನು ಬಹಳ ದೂರದಿಂದ ಬಂದಿದ್ದೇನೆ, ಎಷ್ಟೋ ಪರ್ವತಗಳನ್ನು ದಾಟಿ ನದಿಗಳನ್ನು ದಾಟಿ ಬಂದಿದ್ದೇನೆ. ಸಾಕ್ರೆಟಿಸ್ ಅವರ ಜ್ಞಾನದ ಬಗ್ಗೆ ತುಂಬ ಕೇಳಿದ್ದೇನೆ, ಅವ್ರ ಹತ್ರ ಮಾತಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದೇನೆ, ಅವರನ್ನು ನೋಡಬಹುದಾ, ಮಾತಾಡಬಹುದಾ ಅಂತ ಕೇಳಿದಂತೆ. ಸಾಕ್ರೆಟಿಸ್ ಹೇಳಿದಂತೆ, ಬಂದಿದ್ದೇನೋ ಸಂತೋಷ, ಆದರೆ ಬೇರೆ ಮನೆಗೆ ಬಂದುಬಿಟ್ಟಿದ್ದೀರಿ, ನೀವು ದಾರಿ ತಪ್ಪಿಬಿಟ್ಟಿದ್ದೀರಿ ಅಂದಂತೆ. ಇಲ್ಲ, ಇದೇ ಮನೆ ಅಂತ ಹೇಳಿದ್ರು ಎಲ್ಲರೂ ನನಗೆ ಅಂತ ಹೇಳಿದರು. ಇರ್ಬೋದು, ಆದರೆ ಸಾಕ್ರೆಟಿಸ್ ನನಗೂ ಸಿಕ್ಕಿಲ್ಲ. ನಾನು ಯಾವತ್ತಿಂದ ಹುಡುಕ್ತಾ ಇದ್ದೀನಿ ಗೊತ್ತಾ ಸಾಕ್ರೆಟಿಸನ್ನು, ಸಿಗ್ತಾನೇ ಇಲ್ಲ ನನ್ನ ಕೈಗೆ ಅವನು. ನಾನು ಇಲ್ಲೇ ಇದ್ದೀನಿ ಸ್ವಾಮಿ, ನಾನು ಇಲ್ಲೇ ಹುಟ್ಟಿ ಬೆಳೆದದ್ದು, ಅಥೆನ್ಸಲ್ಲೇ ಹುಟ್ಟಿ ಇಲ್ಲೇ ಬೆಳೆದದ್ದು, ನನಗೆ ಸಾಕ್ರೆಟಿಸ್ ಸಿಕ್ಕಿಲ್ಲ ಅಂತ. ಆತ ಬಂದ, ಅತಿಥಿ ಅಂದ, ಅಲ್ಲ ಮತ್ತು ಅವ್ರು ಇಲ್ಲೇ ಇರ್ತಾರೆ ಅಂತ ಹೇಳಿದರು, ಅವ್ರು ಯಾವ ಮನೆಯಲ್ಲಿ ಇರ್ತಾರೆ ಅಂತ ತೋರಿಸಿದ್ರು, ಆ ಮನೆಯಲ್ಲೇ ನೀವಿದ್ದೀರಿ, ಮತ್ತು ಇಲ್ಲೇ ಇದ್ದೀನಿ ಅಂತ ಹೇಳ್ತೀರಿ, ಸಿಗಲಿಲ್ವಾ ಸಾಕ್ರೆಟಿಸ್ ನಿಮಗೆ ಅಂತ. ನಿಜವಾಗಿ ಹೇಳ್ತೀನಿ ಸ್ನೇಹಿತ, ನನ್ನ ಮಾತನ್ನು ನಂಬು ನೀನು. ನಾನು ಅವತ್ತಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಹಗಲು ರಾತ್ರಿ ಪ್ರಯತ್ನ ಮಾಡ್ತಿದ್ದೀನಿ ಸಾಕ್ರೆಟಿಸನ್ನು ಹಿಡಿಬೇಕು ಅಂತ ಹೇಳಿ, ನನಗೆ ಸಿಗ್ತಾ ಇಲ್ಲ ಅವನು. ನನ್ನಷ್ಟು ಪ್ರಾಮಾಣಿಕವಾಗಿ ಅವನು ಹುಡುಕೋ ಪ್ರಯತ್ನ ಮಾಡಿದವ್ರು ಯಾರೂ ಇಲ್ಲ ಅಂತ ಹೇಳಿದಂತೆ. ಅಂದ ತಕ್ಷಣ ಅವನು ಹೇಳ್ದ, ನೀವು ಹೀಗೆ ಹೇಳ್ತೀರಿ, ಇನ್ನು ಕೆಲವರು ಹೇಳಿದರು ಸಾಕ್ರೆಟಿಸ್ ಹಾಗಿದ್ದಾನೆ, ಸಾಕ್ರೆಟಿಸ್ ಹೀಗೆ ಹೇಳ್ದ, ಅವನ ಚರ್ಚೆ ಹೀಗೆ ಮಾಡ್ದ ಅಂತೆಲ್ಲ ವರ್ಣನೆ ಮಾಡ್ತಾರಲ್ಲ ಜನ, ನಿಮ್ಗೆ ಹೆಂಗೆ ಸಿಗಲಿಲ್ಲ? ಇವನು ಹೇಳ್ದಂತೆ, ಹೌದು ನಾನು ಕೇಳಿದ್ದೇನೆ ಆ ಮಾತನ್ನು, ಸಾಕ್ರೆಟಿಸ್ ಹೀಗಿದ್ದಾನೆ, ಅವನು ಹೇಳ್ತಾನೆ ಅಂತ ಕೇಳಿದ್ದೀನಿ. 100 ಜನ ಅವನ ಬಗ್ಗೆ 100 ವಿಷಯ ಹೇಳ್ತಾರೆ, ಅದು ನಿಜವಾದ ಸಾಕ್ರೆಟಿಸ್ ಯಾರು ನನಗೆ ಸಿಕ್ಕಿಲ್ಲ, ಇನ್ನೂ ಗೊತ್ತಾಗಿಲ್ಲ, ನಾನು ಹುಡುಕ್ತಾ ಇದ್ದೀನಿ, ಸಿಕ್ಕಾಗ ಒಂದು ಸಲ ಬನ್ನಿ, ಇದು ನನಗಂತೂ ಸಿಕ್ಕಿಲ್ಲ, ನೀವು ಹೋಗಿ ಅಂತ ಕಳಿಸಿದ್ದಂತೆ. ಈ ಮಾತು ನೋಡೋದು ತಮಾಷೆ ಅಲ್ಲ. ಸಾಕ್ರೆಟಿಸನ ಹಾಗೆ ಕೆಲವರು ತಮ್ಮನ್ನು ಅರಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಬಹಳಷ್ಟು ಜನ ಪ್ರಯತ್ನ ಕೂಡ ಮಾಡೋಕ್ಕೆ ಹೋಗಿಲ್ಲ. ಯಾತಕ್ಕೆ ಬೇಕು ಬಿಡ್ರಿ, ನಾವು ಮತ್ತೊಬ್ಬರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ಭ್ರಮೆಯಲ್ಲೇ ಕಳ್ಕೊಂಡು ಜೀವನ ಕಳ್ಕೊತೇವೆ. ಯಾರೋ ನನ್ನ ಹೊಗಳಿಬಿಟ್ರೆ ಜನ ನನ್ನ ಹೊಗಳಿಬಿಟ್ರು ಅಂತ ಸಂತೋಷ ಆಗುತ್ತೆ, ಯಾರೋ ಬೈದರು ಅಂತ ಸಂತೋಷ ಆಗುತ್ತೆ. ಅದಕ್ಕೆ ಒಂದು ಹಿಂದಕ್ಕೊಂದು ಆರ್ಟಿಕಲ್ ಬರೆದಿದ್ದೆ ನಾನು ಭಾಳ ಹಿಂದೆ, ಒಬ್ಬರು ದೊಡ್ಡವ್ರ ಬಗ್ಗೆ ಆರ್ಟಿಕಲ್ ಬರೆದಾಗ, ಇವರು ಇಲ್ಲಿ ತಂದೆಯಾಗಿದ್ದಾರೆ, ಇಲ್ಲಿ ಇವರು ಅಧಿಕಾರಿಯಾಗಿದ್ದಾರೆ, ಇಲ್ಲಿ ಸ್ನೇಹಿತರಾಗಿದ್ದಾರೆ, ಇಲ್ಲಿ ಬಂಧುವಾಗಿದ್ದಾರೆ, ವಿಲ್ ಮಿಸ್ಟರ್ ರಿಯಲ್ ಸೋ ಆ್ಯಂಡ್ ಸೋ ಸ್ಟ್ಯಾಂಡ್ ಅಪ್ ಬಿ ಕೌಂಟೆಡ್? ನಿಜವಾದ ಮನುಷ್ಯ ಯಾರು? ನಾವೆಲ್ಲದರಲ್ಲೂ ಹಂಚಿ ಹೋಗಿದ್ದೇವೆ, ನಿಜವಾದ ಸಾಕ್ರೆಟಿಸ್ ಯಾರು ಅಂತ ಸಾಕ್ರೆಟಿಸಿಗೆ ಚಿಂತೆ ಇತ್ತು ಅಂತ ಹೇಳ್ತಾರೆ. ಹಾಗೆ ನಮಗೆ ಕೂಡ ನಾವು ಯಾರು ಅನ್ನುವ ಅರಸುವಿಕೆ ನಮ್ಮನ್ನು ಬಿಡೋದಿಲ್ಲ, ಬೆನ್ನು ಹತ್ತೋದಿಲ್ಲ. ನಾವು ಕೆಲವರು ಚಿಂತೆ ಬಿಟ್ಬಿಡ್ತೇವೆ, ಅರಸೋದನ್ನೇ ಬಿಟ್ಬಿಡ್ತೇವೆ, ಅವಾಗ ತಕರಾರು ಇರೋದಿಲ್ಲ. ಅದರ ಜ್ಞಾನಿಗಳು ಅರಸೋದಕ್ಕೆ ಹೋದಾಗ ಅದರ ಮೂಲ ಹುಡುಕೋ ಕಷ್ಟಪಟ್ಟಿದ್ದಾರೆ. ಈ ತನ್ನನ್ನು ತಾನು ಅರಸೋದು ಬಹಳ ಕಷ್ಟದ ಸಾಧನೆ ಅಂತ ಹೇಳಿದ್ನಲ್ಲ. ನಮ್ಮ ದೇಹದಲ್ಲಿ ಪಂಚೇಂದ್ರಿಯಗಳಿದೆ. ಈ ಪಂಚೇಂದ್ರಿಯಗಳ ಜೊತೆಗೊಂದು ಮನಸ್ಸೊಂದು ಸೇರಿಕೊಂಡಿದೆ.
ಈ 6 ಸೇರಿಕೊಂಡು ಮನುಷ್ಯನ ನಿಜವಾಗಿ 6 ಅಡಿ ಅಂತ ಹೇಳ್ತೀವಿ. ಮನುಷ್ಯ 6 ಅಡಿ ಆಗಿದ್ದಾನೆ ಅಂತ ಹೇಳ್ತೀವಿ. 6 ಅಡಿ ಅಂದರೆ 6 ಫೂಟ್ ಅಂತೂ ಆಗಬಹುದು, 6 ಹೆಜ್ಜೆ ಅಂತೂ ಆಗ್ತದೆ. 6 ಅಡಿಗಳು ಹೆಜ್ಜೆ ಇಟ್ಟು ಹೋಗಬೇಕು, 6 ಹೆಜ್ಜೆ ಇಡಬೇಕಾಗ್ತದೆ ಮನುಷ್ಯ ಅಂತ ಹೇಳ್ತಾರೆ. ಒಬ್ಬ ದೊಡ್ಡ ದಾರ್ಶನಿಕರು ಭಾಳ ಚಂದ ಬರೀತಾರೆ ಅದನ್ನು. ಈ ಪಂಚೇಂದ್ರಿಯಗಳು ಮನಸ್ಸು 6 ಸೇರಿ ಮನುಷ್ಯನಲ್ಲಿ ಕೋಲಾಹಲ ಉಂಟು ಮಾಡಿದೆ. ಈ ಕೋಲಾಹಲದೊಳಗೆ ನಾನು ಯಾರು ಅಂತ ತಿಳಿತಾ ಇಲ್ಲ. ಅವ್ರು ಹೇಳ್ತಾರೆ ಹೇಗೆ ಆಗ್ತದೆ ನೋಡಿ. 6 ಹೆಜ್ಜೆ ನೋಡಿ. ಮೊದಲನೇದ್ದು ಮಗು ಹುಟ್ಟಿದಾಗಿನಿಂದ, ಹುಟ್ಟಿದ ಕ್ಷಣದಿಂದ ಲೆಕ್ಕ ಹಾಕೊಂಬನ್ನಿ. ಮಗು ಹುಟ್ಟಿದ ತಕ್ಷಣ ಅದು ಗೊತ್ತಾಗೋ ಸ್ಪರ್ಶ ಒಂದೇ, ತಾಯಿ ಸ್ಪರ್ಶ ಒಂದು ಗೊತ್ತಾಗುತ್ತೆ. ಮೊದಲು ಗೊತ್ತಾಗೋದು ಸ್ಪರ್ಶ ಜ್ಞಾನ. ಆ ಸ್ಪರ್ಶ ಜ್ಞಾನದ ಮೂಲಕ ತಾಯಿಯನ್ನು ಗಟ್ಟಿ ಹಿಡ್ಕೊಳ್ಳುತ್ತೆ ಅದು. ಆನಂತರ ಸ್ವಲ್ಪ ಹೋದ್ಮೇಲೆ ರುಚಿ, ಹಾಲು ಕುಡಿತದೆ, ಆ ಹಾಲಿನ ರುಚಿ ಗೊತ್ತಾಗುತ್ತೆ. ಸ್ಪರ್ಶದ ಜೊತೆಗೆ ರುಚಿ ಶುರುವಾಯಿತು. ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ಅದರ ಕಣ್ಣು ಚುರುಕಾಗ್ತದೆ. ನೋಡಬೇಕು 3-4 ತಿಂಗಳ ಮಗು ಆಗೋ ತನಕನೂ ಯಾರು ತೊಡೆ ಮೇಲೆ ಇಟ್ಟರು ಮಲ್ಕೊಳ್ತಾವೆ ಮಕ್ಕಳು, ತಾಯಿ ಗುರುತು ಸಿಗಲ್ಲ. ಒಂದು 4-5 ತಿಂಗಳಾದ ತಕ್ಷಣ ಅಪರಿಚಿತರು ಬಂದರೆ ಹೋಗೋದಿಲ್ಲ, ತಾಯಿ ಕಡೆ ಹೋಗಬೇಕು, ಪರಿಚಯರ ಮುಖ ಕಡೆ ಹೋಗಬೇಕು. ಅಂದರೆ ಈಗ ಸ್ಪರ್ಶ ರುಚಿ ಜೊತೆಗೆ ದೃಷ್ಟಿ ಕೂಡ ಸೇರಿಕೊಂಡಿತು. ಅದಾದ ನಂತರ ಬರುವಂಥದ್ದು ಸದ್ದು, ಕಿವಿಗೆ ಗೊತ್ತಿರೋ ಸದ್ದಿದ್ರೆ ಪರವಾಗಿಲ್ಲ, ಗೊತ್ತಿಸಿದ್ರೆ ಮಗು ಒಳಗೆ ಶುರು ಮಾಡ್ತದೆ, ಸದ್ದು ಶುರು ಆಯಿತು. ಅದಾದ ನಂತರ ಕೊನೆಗೆ ಬರೋದು ವಾಸನೆ. ಈ ವಾಸನೆ ಆದಮೇಲೆ ನಿಜವಾಗ್ಲೂ ಬರುತ್ತಪ್ಪ ನಮ್ಮ ಬೆನ್ನು ಹತ್ತಿ, ಅದು ಮನಸ್ಸು. ಇವು 5 ಪಂಚೇಂದ್ರಿಯಗಳ ನಂತರ ಮನಸ್ಸು ಬರುತ್ತೆ ನೋಡಿ. ಮನಸ್ಸು ಚಿಂತೆಗೆ ಹಚ್ಚುತ್ತೆ. ಆ ಮನಸ್ಸನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಹಿಡ್ಕೊಳ್ಳೋಕೆ ಗೊತ್ತಿಲ್ಲ, ಹೇಗೆ ಹಿಡ್ಕೋಬೇಕು ಅಂತ ಗೊತ್ತಿಲ್ಲ. ಇವು 6 ಹೆಜ್ಜೆಗಳು ನಡೀತಾ ಇದೆ. ಇದಕ್ಕೆ ಒಂದು ಚೈನಾ ದೇಶದ ಒಂದು ಒಳ್ಳೆಯ ಕಥೆ ಇದೆ. ಈ 1000 ಕಾಲಿಂದ ಒಂದು ಸೆಂಟಿಪೀಡ್ ಅಂತ ಬರುತ್ತಲ್ಲ, ಸೆಂಟಿಪೀಡ್ ಅಂತ ಒಂದು ಪ್ರಾಣಿ, ಅದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ ಕನ್ನಡದ, ಏನು ಜರಿ ಹುಳು ಅಂತಾರೆ. ಜರಿ ಹುಳು ಅಂತಾರೆ. ಯಾಕೋ 1000 ಕಾಲು ಇರುತ್ತೆ, ಈಗ ಹೋಗ್ತಾ ಇರುತ್ತಂತೆ. ಒಂದು ಸಲ ಒಂದು ಮೊಲ ನೋಡ್ತಂತೆ ಈ ಹುಳ ಹೋಗೋದನ್ನು. 1000 ಕಾಲಿದೆ, ಹೆಂಗೆ ಹೋಗ್ತದೆ ಇದು, ಅದನ್ನೇ ಗಮನಿಸ್ತಿತ್ತಂತೆ. ಆ ಹುಳ ಕೇಳ್ತಂತೆ, ಏನು ಭಾಳ ನನ್ನೇ ನೋಡ್ತಾ ಇದ್ದೀಯ ನೀನು ಅವಾಗಿಂದ ಅಂತ ಕೇಳ್ತಂತೆ. ಇಲ್ಲ, ನನಗೆ ಭಾಳ ಆಶ್ಚರ್ಯ ಆಗುತ್ತೆ ನೋಡಿಯೋದು ನೋಡಿದರೆ, ನಿನಗೆ 1000 ಕಾಲಿದೆಯಪ್ಪ, ನನಗೆ ಇರೋದೇ 4. ಎಷ್ಟೋ ಸಲ ಕನ್ಫ್ಯೂಸ್ ಆಗುತ್ತೆ, 2ನೇದು ಮುಂದಿಡ್ಲೋ 3ನೇದು ಮುಂದಿಡ್ಲೋ, 1ನೇದಿಡ್ಲೋ 3ನೇದಿಡ್ಲೋ ಅಂತ ಒದ್ದಾಡ್ಕೊಂಡು ಬೀಳ್ತೀನಿ ಎಷ್ಟೋ ಸಲ ನಾನು. ನಿನಗೆ 1000 ಕಾಲಿದೆಯಲ್ಲ, ನಿನಗೆ ಯಾವಾಗ ಹೆಂಗೆ ತಲೆಗೆ ಹೊಳಿತದೆ, 1, 2, 3, 4, 500, 700 ಯಾವ ಕಾಲು ಹೆಂಗೆ ಇಡಬೇಕು ಅಂತ ಹೆಂಗೆ ಹೊಳಿತದೆ ನಿನ್ನ ತಲೆಗೆ ಅಂತ. ಆ ಹುಳ ಹೇಳ್ತಂತೆ, ನಾನು ವಿಚಾರ ಮಾಡಿಲ್ಲ ಅದ್ರ ಬಗ್ಗೆ, ನಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೇನೆ, ಇನ್ನು ವಿಚಾರ ಮಾಡ್ತೀನಿ ಅಂತಂತೆ. ನಡ್ಕೊಳ್ಳೋಕೆ ಹೋಗಿ ನಡಿಲಿಕ್ಕೆ ಆಗಲಿಲ್ಲ, ಬಿದ್ದು ಹೋಯ್ತಂತೆ ಅದು. ಆಮೇಲೆ ಹೇಳ್ತಂತೆ, ಮೊಳಕೆ ನನ್ನ ಜೀವನ ಹಾಳು ಮಾಡಿಬಿಟ್ಟೆ ನೀನು, ಮೊದಲು ಗೊತ್ತಿಲ್ಲದೆ ಆರಾಮ ಮಾಡ್ಕೊಂಡು ಹೋಗ್ತಿದ್ದೆ ನಾನು, ಈಗ ಎಣಸೋಕೆ ಶುರು ಮಾಡಿದೆ ನೋಡು, 57, 65, 73 ತಲೆ ಕೆಟ್ಟು ಹೋಯ್ತು, ನನಗೆ ನಡೆಯೋಕ್ಕೆ ಆಗೋದಿಲ್ಲ ಅಂತ. ಹಾಗೆ ಈ ಪ್ರಾಬ್ಲಮ್ ಏನಾಗಿದೆ ನಮಗೆ, 6 ಕಾಲುಗಳು ಅಂದರೆ, ಒಂದು ಕಾಲು ಪ್ರಗತಿಯ ಕಡೆಗೆ ಒಂದು ಹೆಜ್ಜೆ ಇಟ್ಟರೆ ಇನ್ನು ಉಳಿದ 5 ಕಾಲುಗಳು ಎಲ್ಲಿ ಬೇಕಾದಲ್ಲಿ ಹೋಗ್ತವೆ. ಹೀಗೆ ಒಂದು ಕಾಲು ಒಂದು ಕಡೆ ಹೋದಾಗ ಇನ್ನು 5 ಕಾಲು ಬೇರೆ ಬೇರೆ ಹೋಗ್ತಿರ್ಬೇಕಾದ್ರೆ ಆ ಪ್ರತಿಯೊಂದಕ್ಕೂ ತಾಕಲಾಟ, ಆ ಸಂಘರ್ಷ ನಿವಾರಿಸೋದೇ ಕಷ್ಟ ಆಗುತ್ತೆ ನೋಡಿ. ಒಂದು ರುಚಿ ಒಂದು ಭ್ರಮೆ ಕ್ರಿಯೇಟ್ ಮಾಡಿದರೆ ಸ್ಪರ್ಶ ಬೇರೆ ಕ್ರಿಯೇಟ್ ಮಾಡುತ್ತದೆ. ಹೀಗೆ ಒಂದಕ್ಕೊಂದು ತಾಕಲಾಟ ಆದಾಗ ಇವು ನಿಗ್ರಹಿಸೋದು ಕಷ್ಟ ಕೆಲಸ, ದುಸ್ಸಾಧ್ಯವಲ್ಲದಿದ್ದರೂ ಅಷ್ಟು ಸುಲಭ ಸಾಧ್ಯವಾದಂಥ ಕೆಲಸ ಅಲ್ಲ 6 ಕಂಟ್ರೋಲ್ ಮಾಡುವಂಥದ್ದು. ಹೀಗೆ ಮಾಡುವಾಗ ಬಹಳಷ್ಟು ಜನ ತೊಳಲಾಟದಲ್ಲಿ ಒದ್ದಾಡಿ ಹೋಗಿದ್ದಾರೆ, ಅದರಲ್ಲೇ ಜೀವ ಕಳ್ಕೊಂಡಿದ್ದಾರೆ, ಆಗಲಿಲ್ಲ ಹುಡುಕೋದಕ್ಕೆ. ಈ 6 ಕಾಲುಗಳನ್ನು 6 ಹೆಜ್ಜೆಗಳನ್ನು ಹೇಗೆ ಸಮಾನವಾಗಿ ನಿಭಾಯಿಸೋದು ಅನ್ನೋದು ಬಹಳ ಕಷ್ಟ ಆಯ್ತು ಜನಕ್ಕೆ. ಕೆಲವು ಬಿಟ್ಟುಬಿಟ್ರು, ಆಸೆ ಬಿಟ್ಟರು, ಹುಡುಕೋದೇ ಬೇಡ ಅಂತ. ಇನ್ನು ಕೆಲವರು ಏನೂ ತಿಳಿದೇ ಹೋದಾಗ ಭ್ರಮೆ ಆಗಿಬಿಟ್ಟು, ಛೇ ಈ ಜಗತ್ತೇ ಮಾಯೆ, ನಮಗಂತೂ ಅರ್ಥ ಆಗೋದಿಲ್ಲ ಅಂತ ಹೇಳಿ ಕೆಲವರು ಮಧ್ಯರಾತ್ರಿಯಲ್ಲಿ ಎದ್ದು ಹೋದವರು ಎಷ್ಟೋ ಜನ ಜ್ಞಾನ ಪಡ್ಕೊಳ್ಬೇಕು ಅಂತ. ಇನ್ನು ಕೆಲವರು ಗುಹೆಗಳಲ್ಲಿ ಹೋಗಿ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿಕೊಂಡು ಇದು ಹೇಗೆ ಮಾಡೋದು, ಇದನ್ನು ನಿಭಾಯಿಸೋದು ಹೇಗೆ, ಈ 5 ಇಂದ್ರಿಯಗಳನ್ನು ಮನಸ್ಸನ್ನು ನಿಗ್ರಹಿಸೋದು ಹೇಗೆ. ಅದಕ್ಕೆ ನಮ್ಮ DVG ಭಾಳ ಚಂದ ಹೇಳ್ತಾರೆ, ಕುದಿ ಹೆಚ್ಚೆ ವೆಗಟಹುದು ಕಡಿಮೆ ಇರೆ ಹಸಿನಾಥ, ಕದಡಲೊಡೆವುದು ಹಾಲು ಸೂಕ್ಷ್ಮವದರ ಹದ, ಅದರ ಒಲೆ ಮನದ ಹದ, ಅದನ್ನೆಚ್ಚರದಿ ನೋಡು ಬದುಕು ಸೊಗಹದದಿಂದ ಮಂಕುತಿಮ್ಮ. ಉಳುಕಿದನ್ನು ಹೇಗೋ ನಿಭಾಯಿಸ್ಬೋದೇನೋ, ಈ ಮನಸ್ಸನ್ನು ಹಾಲಿನ ಇದ್ದಂಗೆ ಹದ ಇದ್ದಂಗಂತೆ. ಕುದಿ ಹೆಚ್ಚೆ ವೆಗಟಹುದು, ಒಂಚೂರು ಜಾಸ್ತಿ ಕಾಸಿದರೆ ಹೊತ್ತಿದ ವಾಸನೆ ಬರುತ್ತೆ. ಕಡಿಮೆ ಇರೆ ಹಸಿನಾಥ, ಸ್ವಲ್ಪ ಕಮ್ಮಿ ಕಾಸಿದರೆ ಹಸಿ ವಾಸನೆ ಬರುತ್ತೆ. ಯಾವುದೋ ಒಂದು ಸೌಂಡ್ ಹಾಕಿ ಕದಡಿ ಬಿಟ್ಟರೆ ಒಡೆಯುವುದು ಹಾಲು ಸೂಕ್ಷ್ಮ ಅದರ ಹದ, ಅಷ್ಟು ಸೂಕ್ಷ್ಮ ಅದರ ಹದ, ಅದರ ಒಲೆ ಮನದ ಹದ.
ಆ ಮನಸ್ಸಿನ ಹದ ಇದೆಯಲ್ಲ, ಯಾವ ಹೊತ್ತಲ್ಲಿ ಹೇಗೆ ಭ್ರಮೆಗಳನ್ನು ಕ್ರಿಯೇಟ್ ಮಾಡ್ತದೆ ಹೇಳೋಕ್ಕಾಗಲ್ಲ, ಸೃಷ್ಟಿ ಮಾಡ್ತದೆ ಅಂತೇಳಿ. ಅದಕ್ಕೆ ಕೆಲವರು ಏನು ಮಾಡಿದ್ರು, ತಪಸ್ಸಲ್ಲಿ ಮಾಡೋಕ್ಕೆ ಹೋದರು, ಗುಹೆಯಲ್ಲಿ ತಪಸ್ಸು ಮಾಡೋಕ್ಕೆ ಹೋದರು, ನದಿಯಲ್ಲಿ ಸ್ನಾನ ಮಾಡಿ ದೇಹ ದಂಡಿಸಿ ತನ್ನ ಮನಗಳನ್ನು ದಂಡಿಸಿ ಆ ಮನಸ್ಸನ್ನು ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ಸಾಕಷ್ಟು ಜನ ಪ್ರಯತ್ನ ಮಾಡಿದರು. ಇದೆಲ್ಲ ಮಾಡಿದ ಉದ್ದೇಶ ಏನು, ನನ್ನನ್ನು ತಿಳ್ಕೋಬೇಕು ಅಂತ. ಇನ್ನೊಂದು ಹೇಳ್ತಾರೆ, ಮನುಷ್ಯನ ಇನ್ನೊಂದು ಅಭೀಪ್ಸೆ ಇದ್ದದ್ದು ಅವತ್ತಿಂದ ಇಲ್ಲಿವರೆಗೂ ಅಂದರೆ, ಮನುಷ್ಯ ಮಹಾದೇವನಾಗೋದು ಹೇಗೆ ಅಂತ, ದೊಡ್ಡವನಾಗೋದು ಹೇಗೆ, ಮನುಷ್ಯ ಮಹಾದೇವನಾಗೋದು ಹೇಗೆ ಆಗಬೇಕಾದ್ರೆ ಏನು ಮಾಡಬೇಕು, ಈ ನಿರಂತರ ಹೋರಾಟದ ಗುರಿ ಏನು. ಕೊನೆಗೆ ಹೇಳ್ತಾರೆ, ಮನುಷ್ಯನ ಹೋರಾಟದ ವ್ಯಾಪಕವಾಗಿ ಹೇಳೋದಾದರೆ ಮನುಷ್ಯನ ಹೋರಾಟದ ಕೊನೆಯ ಗುರಿ ಅಂತಂದರೆ ಆನಂದದ ಅನ್ವೇಷಣೆ, ಸಂತೋಷ ಪಡ್ಕೊಳ್ಳುವಂಥದ್ದು ಅಂತ. ನಮ್ಮ ತೈತ್ರಿಯ ಉಪನಿಷತ್ತಿನಲ್ಲಿ ಮಾತು ಬರ್ತದೆ, ಅಪ್ಪ ಮಗ ಕಲಿಸ್ಬೇಕಾದ್ರೆ 5 ಕೋಶಗಳಿದೆ ಅಂತ ಹೇಳ್ತಾನೆ. 5 ಕೋಶಗಳ ಮೂಲಕ ನಾವು ಮೇಲೆ ಹೋಗಬೇಕು. ಅನ್ನಮಯ ಕೋಶ, ಮೊದಲು ಊಟನೇ ನಾನು ಅಂದ್ಕೊಂಡಿದ್ದೆ, ಅನ್ನಮಯ ಕೋಶ. ಆನಂತರ ಪ್ರಾಣಮಯ ಕೋಶ, ದೆನ್ ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಕೊನೆಗೆ ಬರೋದು ಸಚ್ಚಿದಾನಂದ ಕೋಶ. ಕೊನೆಗೆ ಬರೋದು ಆನಂದ. ಅಂದರೆ ಮೊದಲು ಅನ್ನದಿಂದ ಶುರುವಾಗಿ ಕೊನೆಗೆ ಮುಟ್ಟೋದು ಆನಂದಕ್ಕೆ ಹೋಗುವಂಥದ್ದು. ಆ ದರ್ಶನ ನೋಡಿದರೆ ನಮ್ಮ ಜೀವನದ ಅತ್ಯುನ್ನತ ಗುರಿ ಅಂದರೆ ಆನಂದದ ಅನ್ವೇಷಣೆ, ಆನಂದ ಪಡ್ಕೊಳ್ಬೇಕು ಅಂತನ್ನುವಂಥದ್ದು. ನೋಡಿ, ಆದಿ ಮಾನವನಿಂದ ತೊಗೊಂಬರೋಣ. ನಾನು ಅಲ್ಲಮ್ಮನ ಕಡೆ ಬರಬೇಕಾದ್ರೆ ಇದೆಲ್ಲ ಹಾಗೆ ಬರಬೇಕು ಅನಿಸುತ್ತೆ. ನಾವು ಆದಿ ಮಾನವನಿಂದ ಯಾವಾಗ ಪ್ರಾಣಿಗಳನ್ನು ಬೆನ್ನಟ್ಟಿ ಕೊಂದು ಹಸಿ ಮಾಂಸ ತಿಂತಿದ್ದು ಆದಿ ಮಾನವ, ಆ ಕಾಲದಿಂದ ವೈಜ್ಞಾನಿಕ ಸಾಧನಗಳನ್ನು ಉಪಯೋಗಿಸಿ ನಿಸರ್ಗವನ್ನು ಗೆಲ್ಲೋಕೆ ಹೊರಟಿರುವಂಥ ಮನುಷ್ಯ ಈಗಿನ ಕಾಲಕ್ಕೆ ಇಲ್ಲಿವರೆಗೂ ಮನುಷ್ಯನ ಇತಿಹಾಸವನ್ನು ಗಮನಿಸಿದರೆ ಅವನ ಅನ್ವೇಷಣೆ ಇರೋದು ಆನಂದದ ಅನ್ವೇಷಣೆ, ಸಂತೋಷ ಪಡಬೇಕು. ಕೊನೆಗೆ ಹೇಳೋದು ಸಂತೋಷವೇ ಮುಖ್ಯ ನಮಗೆ ಬರುವಂಥದ್ದು, ಅದು ಬರಬೇಕು. ಮತ್ತು ಇನ್ನೊಂದು, ಮಾನವ ಪ್ರಗತಿಗೆ ಕೂಡ ಈ ಆನಂದದ ಅನ್ವೇಷಣೆ ಒಂದು ಹೆಜ್ಜೆ ಆಗಿದೆ. ಆನಂದ ಹುಡ್ಕೋಕೆ ಹೋಗಿ ಮನುಷ್ಯ ಪ್ರಗತಿ ಆದದ್ದು. ಹೇಗೆ ಸಂತೋಷ ಸಿಗುತ್ತೆ ಅವ್ರು ಹೇಳ್ತಾರೆ, ಮನುಷ್ಯ ಮೊದಲು ಪ್ರಾಣಿಯನ್ನು ಕೊಂದ, ಹಾಗೆ ಮಾಂಸ ತಿಂತಾ ಇದ್ದ, ಅಕಸ್ಮಾತಾಗಿ ಬೆಂಕಿಯಲ್ಲಿ ಬಿದ್ದಾಗ ಬೆಂದು ಹೋಯಿತು, ಅದು ರುಚಿ ಬೇರೆ ಆಯಿತು, ಆದ್ದರಿಂದ ಆ ರುಚಿ ಸಂತೋಷ ಕೊಡ್ತಾವನಿಗೆ, ಅದಕ್ಕೋಸ್ಕರ ಬೇಯಿಸಿ ತಿನ್ನಬೇಕು ಅಂತ ಶುರು ಮಾಡಿದ. ಇನ್ನೇನೋ ಪದಾರ್ಥಗಳನ್ನ ಹುಡ್ಕೊಂಡ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಭಾರತದಲ್ಲಿ ಇರುವಷ್ಟು ತಿಂಡಿ ಪದಾರ್ಥಗಳು ಜಗತ್ತಲ್ಲಿ ಎಲ್ಲೂ ಇರಲಿಕ್ಕಿಲ್ಲ. ಎಷ್ಟು ತಯಾರು ಮಾಡಿದ್ದಿರ್ಬೇಕ್ರಿ ವಿಚಾರ, ಅದು ಮನಸ್ಸು ಮಾಡಿರ್ಬೇಕು ಅದನ್ನು ಹುಡುಕ್ಬೇಕಾದ್ರೆ. ಕೆಲವರು ಹೇಳಬೇಕು, ನನ್ನ ಸ್ನೇಹಿತರು ಕೆಲವರು ಇದ್ದಾರೆ, DVG ನೆನೆಸ್ಕೊಂಡ್ರೆ ಸಾಕು, ಬಾಯಿ ಚಪ್ಪಲದ ಬಗ್ಗೆ ಮಾತಾಡಬೇಕಾದ್ರೆ. ಅವ್ರು ಹೋಟೆಲ್ಗೆ ಹೋದಾಗ ಅವ್ರು ಆರ್ಡರ್ ಮಾಡೋದು ತಿನ್ನೋದು ಅವರು ದೋಸೆನೇ, ನಾವು ದೋಸೆನೇ ತಿನ್ನೋದು. ಆ ವೇಟರ್ಗೆ 5 ಮಿನಿಟ್ ಇನ್ಸ್ಟ್ರಕ್ಷನ್ ಕೊಡಬೇಕು ಅವನಿಗೆ. ಅಂಚು ಹಸಿ ಇರಬಾರ್ದು, ಜಾಸ್ತಿ ಹೊತ್ತಿರಬಾರ್ದು, ಸ್ವಲ್ಪ ರೋಸ್ಟ್ ಆಗಿರಬೇಕು, ಅದು ಬೆಣ್ಣೆ ಎಲ್ಲ ಕಡೆ ಹರಡಿರ್ಬೇಕು, ಒಂದೇ ಕಡೆ ಹಾಕಬೇಡ. ಇಷ್ಟೆಲ್ಲ ಆನಂದ ಅದರಲ್ಲಿರೋದು ಅವರಿಗೆ. ಅಂದರೆ ಆನಂದದ ಅನ್ವೇಷಣೆ ಏನೇನು ಪ್ರಗತಿಗಳನ್ನು ನಮ್ಮಲ್ಲಿ ಮಾಡಿದೆ, ಪ್ರಚೋದನೆ ಮಾಡಿದೆ ಅಂತಂದ ಹಾಗೆ, ಮನುಷ್ಯನ ಅನುಭವ ಹೆಚ್ಚಾದಾಗೆಲ್ಲ ಅವನ ಜೀವನದ ರೀತಿಗಳು, ಸನ್ನಿವೇಶಗಳು, ಆವರಣಗಳು ಬದಲಾದ ಹಾಗೆ ನಮ್ಮ ಆನಂದದ ವ್ಯಾಖ್ಯೆ ಕೂಡ, ಪರಿಧಿ ಕೂಡ ಬದಲಾಯಿಸ್ತಾ ಹೋಯಿತು. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ನನ್ನ ಸ್ನೇಹಿತರೊಬ್ಬರು ಬಿಹಾರದಲ್ಲಿದ್ದಾರೆ, ದೊಡ್ಡ ತತ್ವಶಾಸ್ತ್ರಜ್ಞರು. ಅವ್ರು ಹೇಳ್ತಾರೆ, ದ ರೀಸನ್ ಫಾರ್ ಕಾನ್ಫ್ಲಿಕ್ಟ್ಸ್ ಟುಡೇ ಇನ್ ಲೈಫ್ ಈಸ್ ಚಾಯ್ಸಸ್ ಅಂತ ಹೇಳಿದರು. ಮನುಷ್ಯನಿಗೆ ತೊಂದರೆ ಆಗಿರೋದು ಎದರಿಂದ ಅಂದರೆ ನಿಮಗಿರುವಂಥ ಆಯ್ಕೆಗಳಿಂದಾಗಿ ಅಂತ. ನಾನು ಮೊದಲು ಅರ್ಥ ಆಗಲಿಲ್ಲ ಏನು ಹೇಳ್ತಾರೆ ಅವರು ಅಂತ. ಎಲ್ಲಿ ಆಯ್ಕೆಗಳು ಹೆಚ್ಚಾಗ್ತಾವೋ ಅಲ್ಲಿ ದ್ವಂದ್ವಗಳು ಜಾಸ್ತಿ ಆಗ್ತವೆ ಅಂತ ತಾವು ಗಮನಿಸಬೇಕು. ನೀವು 30 ವರ್ಷ 40 ವರ್ಷ 50 ವರ್ಷದ ಹಿಂದೆ ಶ್ರೀಮಂತರ ಮನೆಯಲ್ಲೂ ಅದೇ ಊಟ, ಯಾರ ಮನೆಯಲ್ಲೂ ಅದೇ ಊಟ. ನಾನು ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆದವನು. ರೊಟ್ಟಿ ಅನ್ನ, ಜೋಳದ ರೊಟ್ಟಿ, ಯಜಮಾನರು ಅದೇ ತಿನ್ನೋದು, ಮನೆ ಕೆಲಸ ಮಾಡೋರು ಅದೇ ತಿನ್ನೋದು, ಅದೇ ಅನ್ನ, ಅದೇ ಪಲ್ಯ, ಅದೇ ಇರೋದು. ವೆರೈಟಿ ಜಾಸ್ತಿ ಇರಲಿಲ್ಲ. ಮೊದಲು ಹೋಟೆಲಿಗೆ ಹೋದರೆ ಫುಲ್ ಮೀಲ್ ಕೊಡು, ಪ್ಲೇಟ್ ಮೀಲ್ ಕೊಡು ಅಷ್ಟೇ, ಒಂದು ಕೊಡ್ತಿದ್ದ ಅವನು. ಅಂದರೆ ಆಯ್ಕೆಗಳು ಜಾಸ್ತಿ ಇರಲಿಲ್ಲ, ಸಂತೃಪ್ತಿಯಾಗಿದ್ವಿ ನಾವೆಲ್ಲ. ಈಗ ಗಂಡ ಹೆಂಡತಿ ಮಗ ಮಗಳು 4 ಜನ ಒಂದು ಹೋಟೆಲಿಗೆ ಹೋದರೆ ಒಂದು ಪುಸ್ತಕ ಕೊಡ್ತಾರೆ ಮೊದಲವರು, ಓದಿ ಅಂತ. ಆ ಓದಿದರೆ ಒಂದು 50-100 ಥರದ ತರಕಾರಿ ಇದೆ ಅಲ್ಲಿ. ನನಗಂತೂ ಇನ್ನೂ ತನಕ ಅರ್ಥ ಆಗಲಿಲ್ಲ ಅವು ಹೇಗೆ ಬೇರೆ ಬೇರೆ ಆಗ್ತವೆ ಅಂತ. ಆದರೆ ಓದೋಕ್ಕೆ ಹೆಸರು ಚೆನ್ನಾಗಿರ್ತದೆ ಅಂತ ಓದ್ತಾ ಇರ್ತೀನಿ ನಾನು, ತುಂಬ ಚೆನ್ನಾಗಿರ್ತದೆ. ಈಗ 4 ಜನ ಊಟಕ್ಕೆ ಹೋದರೆ ಒಂದೇ ಸಾಮಾನನ್ನು 4 ಜನ ತರಿಸ್ಕೊಂಡು ತಿನ್ನೋದು ಭಾಳ ಅಪರೂಪ ಆಗಿಬಿಟ್ಟಿದೆ. ಮಗನ ಚಾಯ್ಸ್ ಬೇರೆ, ಮಗನ ಚಾಯ್ಸ್ ಬೇರೆ, ಇದೆಲ್ಲ ಬೇರೆ 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 ಬೇರೆ. ಎಲ್ಲಿ ಚಾಯ್ಸಸ್ ಜಾಸ್ತಿ ಆಗ್ತದೋ ಅಲ್ಲಿ ದ್ವಂದ್ವಗಳು ಜಾಸ್ತಿ, ಯಾವ್ದು ತೊಗೊಳ್ಳಿ ಅಂತ. ನನಗೊಬ್ರು ಹೇಳ್ತಿದ್ರು, ನಾವಿದ್ದ ಹುಡುಗರಿದ್ದಾಗಿದ್ದಾಗ 3 ಕಾರು ಇಂಡಿಯಾದಲ್ಲಿ ಇರೋದು ಅವಾಗ. ಒಂದು ದ ಗ್ರೇಟ್ ಅಂಬಾಸಿಡರ್, ಇನ್ನೊಂದು ಫಿಯಟ್ ಅಂತ ಒಂದು, ಹೆರಾಲ್ಡ್ ಅಂತ ಒಂದು ಕಾರು. ಈವನ್ ಚೀಫ್ ಮಿನಿಸ್ಟರ್ ಕೂಡ ಅಂಬಾಸಿಡರ್ ಕಾರೇ ಅವಾಗ. ಇರೋದೇ 3 ಕಾರು, ಅದೆಲ್ಲ ಆಯ್ಕೆ ಅಷ್ಟೇ. ಇವತ್ತು
ಎಷ್ಟು ಕಾರ್ ಇದೆ ನೋಡಿ, ಅದರಲ್ಲಿ ಡಿಲಕ್ಸ್ ಮಾಡೆಲ್, ನಾರ್ಮಲ್ ಮಾಡೆಲ್, ಎಕಾನಮಿ ಮಾಡೆಲ್ ಅಂತ ಬೇಕೆ. ಹೀಗಾಗಿ ಎಷ್ಟು ಆಯ್ಕೆಗಳು ಹೆಚ್ಚಾಗ್ತದೋ ಅಷ್ಟು ಯಾವುದನ್ನು ಆರಿಸ್ಕೊಳ್ಳಿ, ಯಾವುದನ್ನು ಬಿಡಲಿ ಅಂತ ನೆನಪಿದೆ. ಮೊದಲು ಒಂದು ಟಿ ವಿ ತೊಗೋಬೇಕು ಅಂತಂದರೆ ನಾನು ನೆನಪಿದೆ, ಮೊದಲೇ ಸಲ ಕಲರ್ ಟಿ ವಿ ಬಂದಾಗ ಕಾಯಬೇಕು 3 ತಿಂಗಳು 4 ತಿಂಗಳು, ಇರೋದೇ 2-3 ಬ್ರ್ಯಾಂಡ್ ಇರ್ತಿದ್ವು, ಕಾಯಬೇಕು. ಈಗ ನೀವು ಅಂಗಡಿಗೆ ಹೋದರೆ ನಿಮಗೆ ಹುಚ್ಚಿಡಿಸುವಷ್ಟು ಟಿ ವಿ ಇದೆ, ಯಾವುದಾದ್ರು ತೊಗೋಬೇಕು. ಅವಾಗ ಮೊದಲು ಯಾವುದೋ ಒಂದು ಬಂದರೆ ಸಾಕು ಮನೆಗೆ ಅಂತಿದ್ವಿ, ಚೆನ್ನಾಗಿ ಅನ್ನಿಸ್ತಿತ್ತು ಅದು ನೋಡಿದ್ದು. ಈಗ ನೀವು ಅಂಗಡಿಗೆ ಹೋಗಿ ನೋಡಿದರೆ 100 ವೆರೈಟಿಯಲ್ಲಿ ಯಾವ್ದು ತೊಗೊಳ್ಳಿ, ಯಾವ್ದು ಬಿಡಲಿ. ಈ ಸಣ್ಣ ಮಗುನ ಆಟಿಕೆ ಸಾಮಾನದ ಅಂಗಡಿಯಲ್ಲಿ ಬಿಟ್ಟಂಗೆ ಆಗಿಬಿಡುತ್ತೆ. ಆ ಥರ ಹಾಗೆ ಆಯ್ಕೆಗಳು ಹೆಚ್ಚಾದ ಹಾಗೆ ನಮ್ಮ ಆನಂದದ ಪರಿಧಿ ಕೂಡ ಹೆಚ್ಚಾಗ್ತಾ ಹೋಯಿತು. ಕೆಲವರು ಹೇಳೋಕೆ ಶುರು ಮಾಡಿದ್ರು, ಆನಂದ ಅಂದರೆ ಏನು ಹಾಗಾದರೆ? ನಾವೀಗ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಯಾವುದೋ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಇದರಿಂದ ಬಿಡುಗಡೆ ಪಡ್ಕೊಳ್ಳೋದೇ ಆನಂದ ಅಂತ. ನೋಡಿ, ಆನಂದದ ವ್ಯಾಖ್ಯೆ ಹೆಂಗೆ ಚೇಂಜ್ ಆಗಿ ಬಂತು. ಆನಂದ ಅಂದರೆ ಮೊದಲು ನನ್ನನ್ನು ತಿಳ್ಕೊಳ್ಳೋದು ಅಂತಾಯಿತು. ಈಗಂತೂ ಹಾಗಲ್ಲ, ಬಿಡುಗಡೆ ಪಡ್ಕೊಳ್ಬೇಕು. ಯಾವುದೋ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಬಂಧನ ನಾವೇ ಹಾಕ್ಕೊಂಡಿದ್ದಿರ್ಬೋದು, ಹೊರಗಡೆ ಬಂದದ್ದಾಗಿರ್ಬೋದು, ಇದರಿಂದ ಬಿಡುಗಡೆ ಪಡ್ಕೊಳ್ಳೋದು ನಮಗೆ ಆನಂದ ಅಂತ ಕೆಲವರು ಶುರು ಮಾಡಿದರು. ಆಗ ಮನುಷ್ಯ ಕಲ್ಪನೆ ಮಾಡಿ, ಹಳೆ ಕಾಲದಲ್ಲಿ, ಆ ಕಾಲದಲ್ಲಿ ಕಾಡಿನಲ್ಲಿದ್ದಂಥ ಮನುಷ್ಯ, ಪ್ರಕೃತಿ ಒಮ್ಮೊಮ್ಮೆ ಪ್ರಕ್ಷುಬ್ಧ ಆಗಿಬಿಡ್ತದೆ. ಪ್ರಕೃತಿ ಪ್ರಕ್ಷುಬ್ಧ ಆದಾಗ ತನ್ನ ಉಗ್ರ ಕರಾಳ ಮುಖವನ್ನು ತೋರಿಸುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಇವತ್ತು ನಾವು ಪಟ್ಟಣದಲ್ಲಿದ್ದೇವೆ, ಕಾಡಲ್ಲಿದ್ದಾಗ ಆಕಾಶದಲ್ಲಿ ಮೋಡಗಳನ್ನೆರೆದು ಘರ್ಷಣೆ ಆಗಿ ಕಡಾರ ಅಂತ ಒಂದು ಸಿಡ್ಲು ಬಿದ್ದರೆ, ಆ ಸಿಡ್ಲು ಬಂದು ನೋಡಿದಂಥ ಮನುಷ್ಯನಿಗೆ ಭಯಂಕರವಾದಂಥ ಕಾಡು ಪ್ರಾಣಿಗಳು ಬೆನ್ನಹತ್ತಿಕೊಂಡು ಬಂದು ತನ್ನ ಸಹಚರನ್ನು ಕೊಂದು ಹಾಕಿದಾಗ, ಅಥವಾ ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಬಂದು ತನ್ನ ಜೊತೆ ಇದ್ದವಂಥವರೆಲ್ಲ ದೀಪದಲ್ಲಿ ಹುಳು ಬಿದ್ದು ಸತ್ತು ಹೋಗುವ ಹಾಗೆ ಪಳಪಳನೆ ಸತ್ತು ಹೋದಾಗ, ಆ ಮನುಷ್ಯನಿಗೆ ಏನು ಗಾಬರಿ ಆಗಿರಬೇಕಲ್ಲ. ಆಗಿನ ಕಾಲದ ಮನುಷ್ಯನಿಗೆ ನಿಸ್ಸಹಾಯಕನಾದಂಥ ಮನುಷ್ಯ ಅಂದ್ಕೊಂಡ, ಇದೆಲ್ಲ ಆಗ್ತಿರ್ಬೇಕಾದ್ರೆ ಹಿಂದೆ ಯಾವುದೋ ಒಂದು ಶಕ್ತಿ ಇರಬೇಕು ಅಂದ. ಆಕಾಶದ ಕಡೆ ಮುಖ ಮಾಡಿದ, ಧ್ಯಾನ ಮಾಡೋಕ್ಕೆ ಶುರು ಮಾಡಿದ, ಬೇಡೋಕ್ಕೆ ಶುರು ಮಾಡಿದ. ಅಂದರೆ ತನ್ನ ಅವ್ಯಕ್ತವಾದದ ಕಡೆ ಮುಖ ಮಾಡಿ ಬೇಡ್ಕೊಳ್ಳೋಕೆ ಶುರು ಮಾಡಿದ. ಅದಕ್ಕೊಬ್ಬರು ಹೇಳ್ತಾರೆ, ಬಹುಶಃ ಇದು ಧರ್ಮದ ಆವಿರ್ಭಾವಕ್ಕೆ ಮೂಲ ಕಾರಣ ಅಂತ. ನಾನು ಯಾವಾಗ ಕಣ್ಣಿಗೆ ಕಾಣೋದನ್ನು ಬಿಟ್ಟು ಕಣ್ಣಿಗೆ ಕಾಣದೇ ಇರೋದು ಇದಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಆಕಾಶ ಕಡೆ ಮುಖ ಮಾಡಿ ಕೇಳೋಕೆ ಶುರು ಮಾಡಿದ್ನೋ, ಧರ್ಮದ ಆವಿರ್ಭಾವ ಆಗೋಕ್ಕೆ ಶುರು ಆಯಿತು ಅಂಥೇಳಿ. ಅಂದರೆ ಧರ್ಮದ ಮೊದಲು ಶುರು ಆಗಿರೋದು ಬಹುಶಃ ಭಯ ಮೂಲಕವಾಗಿರಬೇಕು. ಭಯದ ಮೂಲಕನೇ, ಭಯದಿಂದ ಪಾರಾಗಬೇಕು ಅಂತ ಆಸೆಯಿಂದ ಮನುಷ್ಯ ಧರ್ಮದ ಕಡೆ ಮುಖ ಮಾಡಿದ ಅಂತ ಹೇಳ್ತಾರೆ. ಹೇಗೆ ಧರ್ಮಕ್ಕೆ ಭಯ ಒಂದು ಕಾರಣ ಆಯಿತೋ, ಹಾಗೆ ಮನುಷ್ಯನ ಕುತೂಹಲ ಕೂಡ ಒಂದು ಕಾರಣ ಆಯಿತು. ಮನುಷ್ಯನಿರುವಂಥ ವಿಶೇಷ ಗುಣ ಅದು. ಇರೋದನ್ನು ನೋಡ್ತಾನೆ, ಇರದೇ ಇರೋದ್ರ ಕಡೆ ಮುಖ ಮಾಡ್ತಾನೆ. ಕುತೂಹಲದಿಂದ ಜಗತ್ತನ್ನು ನೋಡ್ತಾನೆ. ಆತ ನೋಡಿದ, ಗಮನಿಸಿದ, ಅಯ್ಯೋ ಕಥೆಯ ಯಾವುದೋ ಒಂದು ಬಂಧನಕ್ಕೆ ಒಳಗಾದ ಹಾಗೆ, ಯಾವುದೋ ಒಂದು ಮೀರಲಾರದ ನಿಯಮಕ್ಕೆ ಸಿಕ್ಕ ಹಾಗೆ ಬೆಳಗಿ ತೊಳಗಿ ಮಾಯವಾಗುವಂಥ ಸೂರ್ಯ ಚಂದ್ರನನ್ನು ನೋಡಿದ. ಅದೇ ಸಮಯಕ್ಕೆ ಬರ್ತದೆ ಸೂರ್ಯ, ಅದೇ ದಿಕ್ಕಿಗೆ ಬರ್ತದೆ, ಆ ಹೊತ್ತಿಗೆ ಮುಳುಗ್ತದೆ. ಸೂರ್ಯ ಚಂದ್ರನನ್ನು ನೋಡಿದ. ರಾತ್ರಿ ನೋಡಿದಾಗ ಹಗಲಲ್ಲಿ ಕಾಣದೇ ಇದ್ದಂಥ ನಕ್ಷತ್ರಗಳು, ಕೋಟಿ ಕೋಟಿ ನಕ್ಷತ್ರಗಳು ಆಕಾಶದಲ್ಲಿ ತುಂಬ್ಕೊಂಡ್ಬಿಡ್ತು. ಹೇಗೆ ಬಂತಿದ್ದು ಅಂತ ನೋಡಿದ. ಒಂದು ಸಲ ನೀರು ಹರಿತಾ ಇದೆ, ದಡ ದಡ ನೀರು ಬರ್ತದೆ. ಮಳೆಗಾಲ ಬಂದಾಗ ತೊರೆ ಬರ್ತದೆ, ಪ್ರವಾಹ ಬರ್ತದೆ, ಜಲಪಾತ ಬರ್ತದೆ, ಬೇಸಿಗೆಯಲ್ಲಿ ಒಣಗಿ ಹೋಗ್ತದೆ. ಪ್ರತಿ ಸಲ ಗಮನಿಸಿದ ಅವನು. ಈ ಮನುಷ್ಯನ ಕುತೂಹಲಶಾಲಿ ಗಮನಿಸುವಿಕೆ ಇದೆಯಲ್ಲ, ಅದನ್ನು ನೋಡಿದ. ಬೀಸುವ ಗಾಳಿ, ತಾನಾಗಿ ಅರಳುವಂಥ ಹೂವು, ಮಗು ಹುಟ್ಟಿದಾಗ ಆಗುವಂಥ ಸಂತೋಷ, ಮರಣದಲ್ಲಿರುವಂಥ ಸಂಕಟ, ಇದನ್ನೆಲ್ಲ ಗಮನಿಸಿದ ಮನುಷ್ಯ ವಿಚಾರ ಮಾಡಿದ. ಕುತೂಹಲ ಬಂತು, ಇದಾದದ್ದು ಹೇಗೆ? ಇದು ಯಾಕೆ ಆಗ್ತದೆ? ಸೂರ್ಯ ಈ ಕಡೆನೇ ಯಾಕೆ ಬರ್ತಾನೆ? ಹೇಗೆ ಬರ್ತಾನೆ? ಈ ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡಿದ. ಇದನ್ನು ದಯವಿಟ್ಟು ನಾವು ಸ್ವಲ್ಪ ಆಳವಾಗಿ ವಿಚಾರ ಮಾಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಯಾಕೆ ಹಿಂಗಾಯಿತು, ಹೇಗೀಗಾಯಿತು ಅಂತ ವಿಚಾರ ಮಾಡೋಕ್ಕೆ ಶುರು ಮಾಡಿದಾಗ, ಈ ಬಾಹ್ಯ ಘಟನೆಗಳ ಶಕ್ತಿಯನ್ನು, ಅದರ ಹಿಂದಿರುವಂಥ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದಾಗ ಮನುಷ್ಯ ತನ್ನ ವಸ್ತುಲೋಕವನ್ನು ಬಿಟ್ಟು, ಸುತ್ತಮುತ್ತಲಿನ ವಸ್ತುಲೋಕವನ್ನು ಬಿಟ್ಟು ತನ್ನ ಭಾವಲೋಕಕ್ಕೆ ಹೋಗ್ತಾನೆ. ಈಗ ನಾನು ಇದನ್ನು ನೋಡ್ತಿರ್ಬೇಕಾದ್ರೆ ವಸ್ತುಲೋಕದಲ್ಲಿದ್ದೇನೆ, ವಸ್ತುಗಳ ಕಣ್ಣಿಗೆ ಕಾಣಿಸ್ತಾ ಇದೆ. ಇದನ್ನು ಬಿಟ್ಟು ಇದು ಹಿಂದಿರುವಂಥ ಶಕ್ತಿ ಏನು ಅಂತ ಹೋದಾಗ ನಾನು ಭಾವಲೋಕಕ್ಕೆ ಹೋಗ್ತೇನೆ. ಅದಕ್ಕೆ ಹೇಳ್ತಾರೆ, ಯಾವಾಗ ಮನುಷ್ಯ ವಸ್ತುಲೋಕವನ್ನು ಬಿಟ್ಟು ಭಾವ ಮಾರ್ಗಕ್ಕೆ ಹೋದಾಗ ಅವನು ಬರೆದದ್ದು ಹೇಳಿದ್ದು ಸಾಹಿತ್ಯವಾಯಿತು ಅಂತ. ಯಾವಾಗ ಅವನು ಭಾವನಿಷ್ಠನಾಗ್ತಾನೋ ಅವಾಗ ಸಾಹಿತ್ಯ ಆಯಿತು. ಇನ್ನು ಕೆಲವರು ಭಾವನಿಷ್ಠರಾಗಲಿಲ್ಲ, ವಸ್ತುನಿಷ್ಠರಾದರು. ಇದು ಯಾಕೆ ಹಿಂಗಾಗುತ್ತೆ, ಇದು ಹೀಗೆ ಯಾಕೆ ಆಗ್ತದೆ ಅಂತ ಹೇಳಿ ಗಮನಿಸಿ ಆ ಕಾರ್ಯ ಕಾರಣಗಳನ್ನು ಚಿಂತೆ ಮಾಡೋಕ್ಕೆ ಶುರು ಮಾಡಿದಾಗ ಅದು ವಿಜ್ಞಾನ ಆಯಿತು. ಯಾವಾಗ ಮನುಷ್ಯ ವಸ್ತುನಿಷ್ಠನಾದನೋ ಆಗ ವಿಜ್ಞಾನ ಆಯಿತು. ಯಾವಾಗ ಭಾವನಿಷ್ಠನಾದನೋ ಅದು ಕಾವ್ಯ ಆಯಿತು, ಸಾಹಿತ್ಯ ಆಯಿತು. ಕೆಲವರು ವಸ್ತುಗಳನ್ನು ಭಾವಗಳನ್ನು ಒಳಗೊಂಡು ಕೂಡ ವಸ್ತುಗಳನ್ನು ಗಮನಿಸಿದರು, ಭಾವಲೋಕವನ್ನು ಗಮನಿಸಿದರು. ಇದೆಲ್ಲರ ಹಿಂದೆ ಒಂದು ಏನಾದರೂ
ಒಂದು ಅವ್ಯಕ್ತವಾದ ಶಕ್ತಿ ಇರಬೇಕಲ್ಲ, ಈ ಭಾವವಸ್ತುಗಳನ್ನು ಎರಡೂ ಕಂಟ್ರೋಲ್ ಮಾಡುವಂಥ, ನಿಯಂತ್ರಣ ಮಾಡುವಂಥ ಒಂದು ಶಕ್ತಿ ಇರಬೇಕಲ್ಲ ಅಂತ ಹೇಳಿ ಆ ಕಡೆ ಅನ್ವೇಷಣೆಯನ್ನು ಮಾಡಿದಾಗ ಒಂದು ವ್ಯಾಪಕ ಅರ್ಥದಲ್ಲಿ ಅದು ಧರ್ಮದ ವಲಯದಲ್ಲಿ ಸೇರಿಕೊಂಡಿತು. ನಮ್ಮ ಚಿಂತನೆಗಳು ಹೇಗೆ ಆಗಿನ ಕಾಲದಿಂದ ಇಲ್ಲಿವರೆಗೂ ಹೇಗೆ ನಮ್ಮ ವಿಜ್ಞಾನವನ್ನು, ಸಾಹಿತ್ಯವನ್ನು, ಧರ್ಮವನ್ನು ಪ್ರಚೋದನೆ ಮಾಡ್ಕೊಂಡು ಬಂತು ಅಂತ. ಇತಿಹಾಸದ ದೃಷ್ಟಿಯಿಂದ ಮಾನವನಲ್ಲಿ ಸಂಸ್ಕೃತಿ ಅಂತ ಕಾಣೋಕೆ ಶುರು ಮಾಡಿದಾಗಿನಿಂದ ಧರ್ಮ ಅವನ ಸಂಗಾತಿಯಾಗಿಯೇ ಇದೆ ಅಂತ ಹೇಳ್ತಾರೆ. ಧರ್ಮ ಅವನು ಬಿಟ್ಟಿಲ್ಲ, ಯಾವತ್ತೂ ಬಿಟ್ಟಿಲ್ಲ. ಅಂದರೆ ಇತಿಹಾಸದ ಮೂಲಕ ಎಲ್ಲೆಲ್ಲಿ ಮನುಷ್ಯ ಎಲ್ಲಿಯವರು ಬದುಕಿದಾನೋ ಧರ್ಮ ಅವನ ಜೊತೆಗೆ ಬಂದಿದೆ ಅಂತ. ಒಬ್ಬ ಬಹುದೊಡ್ಡ ಲೇಖಕ ಬರೀತಾನೆ, ಚಾರ್ಲ್ಸ್ ಜೋಸೆ ಅನ್ನೋನು ತನ್ನ ಪುಸ್ತಕ ಸೈಕಾಲಜಿ ಆಫ್ ರಿಲಿಜನ್ ಅನ್ನೋ ಪುಸ್ತಕದಲ್ಲಿ ಬರೀತಾನೆ, ಹಿಸ್ಟ್ರಿ ಕೆನಾಟ್ ಪಾಯಿಂಟ್ ಟು ಎ ಕಲ್ಚರ್ ಇನ್ ವಿಚ್ ದೆರ್ ಇಸ್ ನೋ ರಿಲಿಜನ್. ಧರ್ಮ ಇಲ್ಲದೇ ಇರುವಂಥ ಯಾವುದೇ ಇತಿಹಾಸ ಇಲ್ಲ ಅಂತ. ಮನುಷ್ಯನ ಇತಿಹಾಸದಲ್ಲಿ ಧರ್ಮ ಅವನ ಜೊತೆಗಾಗಿ ಬೆರೆತ್ಕೊಂಡು ಬಂದುಬಿಟ್ಟಿದೆ. ಜೀವನ ಕ್ರಮ ಬದಲಾಗಂತೆಲ್ಲ ನೋಡಿ, ಯಾವಾಗ ಅವನ ಜೀವನ ಜೊತೆಗೆ ಧರ್ಮ ಬಂತೋ ಅವನ ಜೀವನ ಕ್ರಮ ಬದಲಾದ ಹಾಗೆಲ್ಲ ಧರ್ಮದ ಸ್ವರೂಪ ಸ್ವಲ್ಪ ಬದಲಿ ಆಗ್ತಾ ಹೋಯಿತು. ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯಲ್ಲಿ ಕಂಡಂಥ ನಮ್ಮ ಧರ್ಮದ ಸ್ವರೂಪ ವೇದ ಕಾಲದಲ್ಲಿ ಇರಲಿಕ್ಕಿಲ್ಲ, ಬದಲಾಗಿದೆ. ಅಥವಾ ಆಗ ಉಪಾಸನೆಯಿಂದ ಶುರು ಆದಂಥ ಒಂದು ಪ್ರಕ್ರಿಯೆ ಯಜ್ಞ ಯಾಗಾದಿಗಳಲ್ಲಿ ಕರ್ಮದ ಮೂಲಕ, ಉಪನಿಷತ್ತಿನ ಕಾಲದಲ್ಲಿ ಜ್ಞಾನದ ಮೂಲಕ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ ಮನುಷ್ಯ. ಅವನ ರೀತಿಗಳು ಬೇರೆ ಆಯಿತು, ಪದ್ಧತಿಗಳು ಬೇರೆ ಆಯಿತು. ಅಂದರೆ ಧರ್ಮದ ಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳೋದಕ್ಕೆ ಮನುಷ್ಯ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಾ ಬಂದ. ಮನುಷ್ಯ ಒಟ್ಟು ಅರ್ಥ ಮಾಡ್ಕೊಂಡದ್ದಿಷ್ಟು. ಇದೆಲ್ಲ ಆದಮೇಲೆ ಮೊದಲು ನೋಡಿ, ತನ್ನನ್ನು ತಾನು ಅರಿಬೇಕು ಅಂದ್ಕೊಂಡದ್ದು, ಆನಂದ ಪಡ್ಕೊಳ್ಬೇಕು ಅಂದದ್ದು, ಬಂಧನದಿಂದ ಬಿಡುಗಡೆ ಪಡ್ಕೊಳ್ಬೇಕು ಅಂದದ್ದು. ಈಗ ಮನುಷ್ಯನಿಗೆ ಅರ್ಥ ಆದದ್ದೇನು ಅಂದರೆ ತಾನು ಸಾಧಿಸಬೇಕಾದದ್ದು ಬಹಳಷ್ಟಿದೆ, ಬೇಕಾದಷ್ಟಿದೆ ಸಾಧನೆ ಮಾಡೋದು. ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆಯಾಗಿ ಪರಿಪೂರ್ಣತೆ ಕಡೆಗೆ ತಾನು ಸಾಗಬೇಕು. ಇದೇ ಅವನ ಅಪೇಕ್ಷೆ. ಈಗ ಇವತ್ತು ಕೂಡ ಮಾತಾಡ್ತೀವಿ ಎಕ್ಸಲೆನ್ಸ್ ಬಗ್ಗೆ ಮಾತಾಡ್ತೀವಿ. ಪರಿಪೂರ್ಣತೆ ಕಡೆಗೆ ಹೋಗಬೇಕೆಲ್ಲರೂ ಅಂತ. ಅಂದರೆ ಎಲ್ಲಿವರೆಗೂ ನಾನು ಪರಿಪೂರ್ಣನಾಗಿಲ್ಲ ಅಂತ ತುಡಿತಾ ಇದೆಯೋ ಅಲ್ಲಿವರೆಗೂ ಅವನು ಉನ್ನತಿಯ ದಾರಿ ನಡೀತಾ ಇದೆ. ಸಾಧನೆ ಮಾಡಬೇಕಂತ ಹೊರಟಿದ್ದಾನೆ ಅವನು. ಅಂದರೆ ಒಂದಿಲ್ಲ ಒಂದು ದಿವಸ ಅತ್ಯುನ್ನತ ಎತ್ತರ ನಾನು ಮುಟ್ಟೋದು ಅಂದರೆ ನನ್ನ ಪರಿಪೂರ್ಣತೆ ಅಂತ. ಈ ಹ್ಯೂಮನ್ ಎಕ್ಸಲೆನ್ಸ್ ಅಂತ ಮಾತಾಡ್ತೀವಿ. ಛಾಂದೋಗ್ಯದಲ್ಲಿ ಒಂದು ಒಳ್ಳೆಯ ಮಾತು ಬರ್ತದೆ, ಛಾಂದೋಗ್ಯ ಉಪನಿಷದಲ್ಲಿ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಆ ಕಾಲದಲ್ಲಿ ಹೇಳ್ತಾರೆ ಎಕ್ಸಲೆನ್ಸ್ ಆಗೋದು ಯಾವಾಗ ಅಂತ ಹೇಳ್ತಾರೆ. ಅಂದರೆ ಕಾರಣ ಹೇಳ್ತಾರೆ, ಎಕ್ಸಲೆನ್ಸ್ ಆಗಬೇಕಾದ್ರೆ ಯಾವ ಮೂಲಕ ಆಗಬೇಕು. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ, 3 ಇರಬೇಕಂತೆ. ವಿದ್ಯಾ, ಶ್ರದ್ಧಾ, ಉಪನಿಷತ್. ಈ 3ರಿಂದ ಯಾವ ಕೆಲಸ ಮಾಡಿದರೂ ಕೂಡ ನಿನ್ನನ್ನು ಎಕ್ಸಲೆನ್ಸ್ ಕಡೆ ಕರ್ಕೊಂಡು ಹೋಗ್ತದೆ, ಪರಿಪೂರ್ಣತೆ ಕಡೆ ಕರ್ಕೊಂಡು ಹೋಗ್ತದೆ, ಉನ್ನತಿ ಕಡೆ ಕರ್ಕೊಂಡು ಹೋಗ್ತದೆ ಅಂತ. ವಿದ್ಯಾ, ಅದು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ನೋಡಿ. ವಿದ್ಯೆ ಅಂದರೆ ಯಾವುದು? ನಾನು ಯಾವ ಕೆಲಸ ಮಾಡೋಕ್ಕೆ ಹೋಗ್ತೀನೋ ಆ ಕೆಲಸದ ಬಗ್ಗೆ ವಿದ್ಯೆ ಇರಬೇಕು ನನಗೆ. ನಾಲೆಜ್ ಆಫ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಸೆಕೆಂಡ್ ಈಸ್ ನಾಲೆಜ್ ದಟ್ ಐ ಕ್ಯಾನ್ ಡೂ ಇಟ್. ನಾನು ಮಾಡಬಲ್ಲೆ ಅನ್ನುವಂಥ ಜ್ಞಾನ ಇರಬೇಕು, ಮಾಡುವ ಕೆಲಸದ ಬಗ್ಗೆ ಜ್ಞಾನ ಇರಬೇಕು. 3ನೇದು ಎಷ್ಟು ಚೆನ್ನಾಗಿ ವ್ಯಕ್ತಿಯನ್ನು ಸಮಷ್ಟಿ ಜೊತೆಗೆ ಸೇರಿಸ್ತಾರೆ ನೋಡಿ, ವ್ಯಕ್ತಿಯನ್ನು ಸಮಾಜ ಜೊತೆಗೆ ಸೇರಿಸ್ತಾರೆ. 3ನೇದು ನಾಲೆಜ್ ಏನಿರಬೇಕು, ಜ್ಞಾನ ಅಂದರೆ ನಾನು ಮಾಡೋ ಕೆಲಸದಿಂದ ನನಗೂ ಒಳ್ಳೆಯದಾಗತ್ತೆ, ಪ್ರಪಂಚಕ್ಕೂ ಒಳ್ಳೆಯದಾಗ್ತದೆ ಅನ್ನುವಂಥ ಜ್ಞಾನ ಇರಬೇಕು. ಎಷ್ಟು ಚೆನ್ನಾಗಿರೋ ಮಾತದು. ನಾನು ಮಾಡೋ ಕೆಲಸ ನನಗೆ ಮಾತ್ರ ಒಳ್ಳೆಯದಾಗಿದ್ದರೆ ಅದು ಸಮಾಜಕ್ಕೆ ಒಳ್ಳೆಯದಾಗದೆ ಹೋದರೆ ಅದು ಒಳ್ಳೆಯ ಜ್ಞಾನ ಅಲ್ಲ. ಇನ್ನು ಮುಂದೆ ಶ್ರದ್ಧಾ 4 ಥರದ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಶ್ರದ್ಧೆ, ನನ್ನಲ್ಲಿ ಶ್ರದ್ಧೆ ಇರಬೇಕು, ನಾನು ಮಾಡ್ತಿರೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ನಾನು ಮಾಡ್ತಿರೋ ಕೆಲಸದಿಂದ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ ಅನ್ನೋಂಥ ಶ್ರದ್ಧೆ ಇರಬೇಕು. 4ನೇದು ಎಲ್ಲವನ್ನು ಮೀರಿದಂಥ ಒಂದು ಶಕ್ತಿ ಇದೆ ಭಗವಂತ, ಅದರಲ್ಲಿ ಶ್ರದ್ಧೆ ಇರಬೇಕು. ಈ 4 ಥರದ ಶ್ರದ್ಧೆ ಇರಬೇಕು. ಕೊನೆಗೆ ಉಪನಿಷತ್ ಅಂದರೆ ಆಳವಾದ ಚಿಂತನೆ. ಅಂದರೆ ಯಾವುದೇ ಕೆಲಸವನ್ನು ಮಾಡಿದಾಗ ಆಳವಾದ ಚಿಂತನೆಯಿಂದ ಜ್ಞಾನದೊಂದಿಗೆ ಶ್ರದ್ಧೆಯನ್ನು ಸೇರಿಸಿ ಬೆರೆಸಿದಾಗ ಅದು ಎಕ್ಸಲೆನ್ಸ್ ಆಗ್ತದೆ ಅಂತ. ಅಂದರೆ ಅವತ್ತಿನ ಕಾಲದಿಂದ ಮನುಷ್ಯನಿಗೆ ತುಡಿತಿರೋದು ಅಂದರೆ ಎಕ್ಸಲೆನ್ಸ್, ಪರಿಪೂರ್ಣತೆ ಕಡೆಗೆ ಹೋಗಬೇಕು ಅಂತ. ಈಗ ಮನುಷ್ಯನ ಜೀವನದಲ್ಲಿ ಇತ್ತೀಚೆಗೆ ನೋಡಿದಾಗ ಬಾಹ್ಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯಾಗಿ ಹೋಗಿದೆ, ಅಜಗಜಾಂತರ ಬದಲಾವಣೆಯಾಗಿ ಹೋಗಿದೆ. ಅವನ ಜೀವನದ ಸಮಸ್ಯೆಗಳು ಕೂಡ ಅಧಿಕ ಆಗಿವೆ ಈಗ. ಆದರೆ ಒಂದು ಜೀವನದ ಗುರಿ ಮಾತ್ರ ಒಂದೇ ಆಗಿದೆ. ಅದು ಬಹಳ ಚೆನ್ನಾಗಿರುವಂಥದ್ದು. ನಮ್ಮ ಜೀವನದ ಬಾಹ್ಯ ರೂಪರೇಷೆಗಳ ಬದಲಿಯಾಗಿರಬಹುದು, ನಮ್ಮ ದೈಹಿಕ ಅಪೇಕ್ಷೆಗಳು ಬೇರೆ ಆಗಿರಬಹುದು, ಆದರೆ ಮೂಲ ತುಡಿತ ಅದೇ ಇದೆ, ನಾನು ಪರಿಪೂರ್ಣತೆಯತ್ತ ಸಾಗಬೇಕು ಅಂತ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ.
ಮನುಷ್ಯನಲ್ಲಿ ಪರಿಪೂರ್ಣತೆ ಇದೆ, ಅದನ್ನು ಹೊರಗೆ ತರುವುದು ನಮ್ಮ ಶಿಕ್ಷಣದ ಕೆಲಸ ಅಂತ ವಿವೇಕಾನಂದರಾಗಿ ಹೇಳಿದರು. ಅಂದರೆ ಪರಿಪೂರ್ಣತೆ ಕಡೆ ಹೋಗಬೇಕು ಅಂತ ಅವರು ಹೇಳ್ತಾರೆ. ಪರಿಪೂರ್ಣತೆ ಕಡೆಗೆ ಹೋಗಬೇಕಾದದ್ದು ನಾವು. ಇನ್ನೊಂದು, ಅದು ಯಾಕೆ ಪ್ರಯೋಜನ ಆಗುತ್ತೆ ನಮಗೆ ಇವತ್ತು ಚಿಂತನೆ ಮಾಡೋದಕ್ಕೆ ಅಂದರೆ, ಅವತ್ತಿಂದ ಇಲ್ಲಿವರೆಗೂ ಮನುಷ್ಯ ಪ್ರತಿಯೊಬ್ಬನೂ ಪರಿಪೂರ್ಣತೆ ಕಡೆಗೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿರೋದ್ರಿಂದ, ಅದು ತ್ರಿಕಾಲಾಭಾತಿವಾಗಿ ಉಳಿದಿರೋದ್ರಿಂದ ಪ್ರತಿ ಆದರ್ಶ ಕಡೆ ನಡೆದಂಥ ಹೆಜ್ಜೆಗಳು, ಈ ದರ್ಶನ ಕೆಲವರಿಗಾಗಿದೆ, ಸಾಧಕರು ಕೆಲವರಿದ್ದಾರೆ, ಆ ಹೆಜ್ಜೆಯಲ್ಲಿ ಬಹಳ ಮುಂದೆ ಹೋಗಿ ತಮ್ಮ ಅರ್ಥ ಮಾಡ್ಕೊಂಡಿದ್ದಾರೆ, ದರ್ಶನ ಪಡ್ಕೊಂಡಿದ್ದಾರೆ. ಅವರು ನುಡಿದಂಥ ಮಾತುಗಳು ನಮಗೆ ನಿತ್ಯ ನೂತನ ಆಗಿದೆ, ಆದರ್ಶಪ್ರಾಯವಾಗಿದೆ. ಯಾವ ದಾರ್ಶನಿಕರು ಈ ದಾರಿಯಲ್ಲಿ ನಡೆದು ಆ ಪರಿಪೂರ್ಣತೆ ಕಡೆಗೆ ಸಾಗಿದರೋ, ಅದನ್ನು ಪಡ್ಕೊಂಡ್ರೋ, ಅವರು ಹೇಳಿದ ಮಾತೆಲ್ಲ ನಮಗೆ ಚಿನ್ನ ಆಗಿದೆ, ಬಂಗಾರ ಆಗಿದೆ, ಮಾರ್ಗದರ್ಶಕ ಆಗಿದೆ. ಉಪನಿಷತ್ತಿನಲ್ಲಿರುವಂಥ ಸಮಾಜ ಇವತ್ತಿಲ್ಲ, ಉಪನಿಷತ್ ಕಾಲದಲ್ಲಿರುವಂಥ ಸಮಾಜ ನಮಗೆ ಇವತ್ತಿಲ್ಲ, ಅಥವಾ ಭಗವದ್ಗೀತೆ ಹುಟ್ಟಿದಂಥ ಸನ್ನಿವೇಶ ಇವತ್ತಿಲ್ಲ ನಮಗೆ. ಆದರೆ ಉಪನಿಷತ್ತುಗಳು, ಭಗವದ್ಗೀತೆಗಳು ಹೇಳಿದಂಥ ಮಾತು ಇವತ್ತಿಗೂ ನಮಗೆ ಸಮರ್ಪಕ ಆಗಿದೆ. ಇವತ್ತಿಗಲ್ಲ, ಇನ್ನು 1000 ವರ್ಷ ಹೋದರೂ ಸಮರ್ಪಕ ಆಗ್ತದೆ. ಯಾಕೆಂದರೆ ಈ ಕೃತಿಗಳೇನಿದೆಯಲ್ಲ, ಮನುಷ್ಯನ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಪ್ರಶ್ನೆಗಳನ್ನು ಇರ್ತವೆ. ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾದ. ಅವತ್ತಿಂದ ಇಲ್ಲಿವರೆಗೂ ಮನುಷ್ಯನ ರೀತಿ ಬದಲಾವಣೆ ಆದರೂ ಕೂಡ ಅವನ ಮೂಲ ಅಪೇಕ್ಷೆ ಏನಿದೆ, ಉನ್ನತಿಗೆ ಹೋಗುವಂಥದ್ದು, ಪರಿಪೂರ್ಣತೆಗೆ ಹೋಗುವಂಥದ್ದು ಇರೋದರಿಂದ ನಮ್ಮ ಅವತ್ತಿನ ಉಪನಿಷತ್ತುಗಳಾಗಲಿ ಭಗವದ್ಗೀತೆಗಳಾಗಲಿ ಯಾಕೆ ಪ್ರಸ್ತುತ ಆಗ್ತವೆ ಅಂತಂದರೆ, ಅವು ಎತ್ತಿದಂಥ ಮೂಲ ಪ್ರಶ್ನೆ, ನೀನು ಹೇಗೆ ಪರಿಪೂರ್ಣನಾಗಬಲ್ಲೆ ಅಂತ ಅನ್ನೋದ್ರ ಕಡೆಗೆ. ಆದ್ದರಿಂದ ಅವತ್ತಿನ ಮನುಷ್ಯನಿಗೂ ಇವತ್ತಿನ ಮನುಷ್ಯನಿಗೂ ಸಮಾನವಾಗಿ ಮುಟ್ಟುವಂಥ ಜ್ಞಾನವನ್ನು ಕೊಟ್ಟಿದ್ದವು. ಆದ್ದರಿಂದ ಮನುಷ್ಯನ ಹೋರಾಟದ ಕೊನೆಯ ಗುರಿಯನ್ನು ಅವು ನಿರ್ದೇಶನ ಮಾಡ್ತವೆ, ಅದರಿಂದ ಪ್ರಸ್ತುತ ಆಗ್ತವೆ. ಅದಕ್ಕೆ ಮೈತ್ರೇಯಿ ಹೇಳ್ತಾಳೆ ಗಂಡನಿಗೆ, ಯಾವುದರಿಂದ ನಾನು ಅಮೃತಳಾಗಬಹುದೋ ಅದು ನನಗೆ ಬೇಕು, ಯಾವುದರಿಂದ ನಾನು ಅಮೃತಳಾಗಲಾರೇನೋ ಅದನ್ನು ಪಡೆದು ನಾನೇನು ಮಾಡಲಿ. ಆದ್ದರಿಂದ ಭಗವಾನ್, ನೀವು ಅರಿತಿರುವ ಅಮೃತತ್ವದ ಸಾಧನೆಯನ್ನು ಮಾತ್ರ ನನಗೆ ಹೇಳಿ ಅಂತ ಹೇಳಿ ಮೈತ್ರೇಯಿ ಅವತ್ತು ಯಾಜ್ಞವಲ್ಕ್ಯರಿಗೆ ಕೇಳಿದ್ಲು. ಇಬ್ಬರು ಹೆಂಡಂದ್ರಿಗೆ ಹಂಚಿಕೊಡ್ಬೇಕು, ಅವ್ರು ಏನು ಬೇಕು ಅಂತ. ಆಸ್ತಿ ಬೇಕಾದ್ರೆ ತಗೊಳ್ಳಿ ಅಂದಾಗ ಮೈತ್ರೇಯಿ ಹೇಳ್ತಾಳೆ, ನನಗೆ ಆಸ್ತಿ ಅದು ಬೇಡ, ಯಾವುದರಿಂದ ಅಮೃತತ್ವ ಪ್ರಾಪ್ತಿ ಆಗ್ತದೋ ಅದನ್ನು ಕೊಡಿ ನನಗೆ, ಉಳಿದದ್ದು ಬೇಡ ನನಗೆ ಅಂತ ಹೇಳ್ತಾಳೆ. ಅದನ್ನೊಬ್ಬರು ಎಷ್ಟು ಚಂದ ಬರೀತಾರೆ ಅಂತಂದರೆ, ಅದು ಎಂದೆಂದಿಗೂ ಮುಗಿಯದಿರುವ ಪ್ರಶ್ನೆ ಅಂತ. ಈ ಪ್ರಶ್ನೆ ಮೈತ್ರೇಯಿ ಪ್ರಶ್ನೆ ಮಾತ್ರ ಅಲ್ಲ, ನಮ್ಮೆಲ್ಲರ ಪ್ರಶ್ನೆಯೂ ಹೌದು. ಅವ್ರು ಹೇಳ್ತಾರೆ, ಈ ಪ್ರಶ್ನೆಯನ್ನು ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರೂ ನಮಗೆ ಕೇಳಿಕೊಳ್ಳಬೇಕಾದಂಥ ಪ್ರಶ್ನೆ, ಯಾವುದು ನನ್ನ ಅಮೃತತ್ವಗಳಿಗೆ ಕರ್ಕೊಂಡು ಹೋಗ್ತದೆ. ನಾವು ಉಪನಿಷತ್ ಮಾತು ಬರ್ತದೆ, ಅಮೃತಸ್ಯ ಪುತ್ರಾಹ ಅಂತ. ಮನುಷ್ಯನನ್ನು ಅಮೃತಸ್ಯ ಪುತ್ರಃ ಅಂತ ಕರೀತಾರೆ. ಅಮೃತತ್ವವನ್ನು ಪಡ್ಕೊಂಡಂಥ ಮನುಷ್ಯ ನೀನು ಅಂತ. ಅದು ಹೋಗುವಂಥ ದಾರಿ ಯಾವುದು ಅಂತ ಪ್ರಶ್ನೆ ಕಂಡ್ಕೋಬೇಕು. ಅದನ್ನು ಎದುರಿಸಿ ಉತ್ತರ ಕಂಡುಕೊಂಡಾಗಲೇ ಮನುಷ್ಯ ಜೀವನದ ಸಾರ್ಥಕತೆ ಬರ್ತದೆ ಅಂತ ಉಪನಿಷತ್ತಿನ ಋಷಿಗಳು ಹೇಳಿದ್ರಾಗ. ಈ ಜನ್ಮದಲ್ಲೇ ಆ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು, ಮುಂದೆ ಮಾಡೋದಲ್ಲ, ಈಗಲೇ ಪಡ್ಕೋಬೇಕು. ಅದಕ್ಕೋಸ್ಕರ ಒದ್ದಾಡಬೇಕು, ಕಷ್ಟಪಡಬೇಕು, ತೊಳಲಾಡಬೇಕು ಅಂತ ಹೇಳಿದರು. ಇದು ಸಿಗದೆ ಹೋದರೆ ಮಹಾ ಹಾನಿ ಆಗ್ತದೆ ಅನ್ನೋ ಮಾತನ್ನು ಎದುರಿಸೋದಲ್ಲದೆ ನಮಗೆ ಸ್ಫೂರ್ತಿಯನ್ನು ತುಂಬಿದರು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ ಅಂತ ನಮಗೆ ಉತ್ಸಾಹವನ್ನು, ಹುರುಪನ್ನು ಕೂಡ ತುಂಬಿಸಿದರು. ಹೀಗೆ ಉಪನಿಷತ್ಕಾರರು ಹಾಕಿಕೊಟ್ಟಂಥ ಅಧ್ಯಾತ್ಮದ ತಳಹದಿ ಮೇಲೆ ಭರತಖಂಡದ ಉಜ್ವಲ ಸಂಸ್ಕೃತಿ, ಆ ಪರಂಪರೆ ಬೆಳೆದು ಬಂತು. ಮುಂದೆ ಏನಾಯಿತು? ಅದೆಲ್ಲ ದರ್ಶನ ಚೆನ್ನಾಗಿತ್ತು. ಆದರೆ ಉಪನಿಷತ್ತುಗಳ ದಿವ್ಯ ದರ್ಶನ ಕೂಡ ಸ್ವಲ್ಪ ಕಾಲ ಹೋದ ಮೇಲೆ ಕಾಲಕ್ರಮೇಣ ಮತ ಸಂಪ್ರದಾಯಗಳ ಅಂಧ ಶ್ರದ್ಧೆಯಲ್ಲಿ ಸೇರಿಕೊಂಡು ಅದು ಕೂಡ ಒಣಗೋಕ್ಕೆ ಶುರುವಾಯಿತು. ಯಾವಾಗಲೂ ಹೀಗೇನೆ, ಯಾವುದು ಒಂದು ಉತ್ಸಾಹಜನಕವಾದಂಥ ವಸ್ತು ಅದು ರುಟೀನ್ ಆಗಿಬಿಡ್ತದೋ, ಮೆಕ್ಯಾನಿಕಲ್ ಆಗಿಬಿಡ್ತದೋ, ಆಗ ಅದರ ಸೌಂದರ್ಯ ಕಳ್ಕೊಳ್ಳುತ್ತೆ. ಅದು ಉಪನಿಷತ್ ಕಾಲ ಆದಮೇಲೆ ಬರ್ತಾ ಬರ್ತಾ ಆ ಸೌಂದರ್ಯ ಕಮ್ಮಿಯಾಗಿ ಅದಕ್ಕೆ ಹೇಳ್ತಾರೆ, ಯಾವುದು ತಿರುಳನ್ನು ಕಡೆಗಣಿಸಿ ಸಿಪ್ಪೆಯನ್ನು ತಾನು ಮುಖ್ಯ ಅಂತ ಭಾವಿಸೋಕೆ ಶುರು ಆಯಿತು ಅಂತ. ನಾನು ಹಿಂದಕ್ಕೊಂದು ಸಲ ಹೇಳಿದ್ದೆ, ಒಳ್ಳೆಯ ಮಾತು ಪುನರುಕ್ತಿ ಆದರೂ ಅಡ್ಡಿ ಇಲ್ಲ ಅನಿಸುತ್ತೆ. ನನಗೆ ಈ ಮಾತನ್ನು ಕಲಿಸಿದವರು ಮಾಸ್ತಿಯವರು. ಭಾಳ ತಮಾಷೆ ಘಟನೆ ಇದು. ನಾನು ಅವಾಗ ರಾಜಾಜಿನಗರದಲ್ಲಿದ್ದೆ. ಇಲ್ಲಿ ಸಾಹಿತ್ಯ ಪರಿಷತ್ನಲ್ಲಿ ಅನಕ್ರ ಅವ್ರ ಲೆಕ್ಚರ್ ಆಗೋದು. ಅನಕ್ರ ಲೆಕ್ಚರ್ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತಾವು ಯಾರು ಪುಣ್ಯವಂತರು ಕೇಳಿದ್ದೀರೋ ಗೊತ್ತಿಲ್ಲ. ಕೇಳಿದರೆ ಅಂಥ ಲೆಕ್ಚರ್ ಕೇಳೋದು ಸಿಗೋದು ಕಷ್ಟ. ನಾನು ಹೇಳ್ತಿಲ್ಲ, ನೋಡಿದರೆ ಅದು ಚಾವಟಿಯಿಂದ ಹೊಡೆದ ಹಾಗೆ ಆ ಮಾತು ಕೇಳಿದರೆ ಕುರ್ಚಿ ಆಣಿಸ್ಕೊಂಡು ಕೂತದ್ದು ನೋಡಲಿಲ್ಲ ನಾನು. ಅನಕ್ರ ಮಾತು ತುದಿ ಕೊಡಬೇಕು, ಅಷ್ಟು ಅದ್ಭುತ ಮಾತುಗಾರ. ಅವ್ರ ಮಾತು ಕೇಳಬೇಕು ಅಂತ ನಾನು ಬರಬೇಕು. ಅವಾಗೆಲ್ಲ ರಾಜಾಜಿನಗರದಲ್ಲಿ ಬಸ್ ಗಿಸ್ ಭಾಳ ಕಮ್ಮಿ. ನಾನು ಸೈಕಲ್ ಹಿಡ್ಕೊಂಬರ್ತಿದ್ದೆ. ಒಂದು ಸಲ ಅರ್ಜೆಂಟಾಗಿ ಹೋಗಬೇಕು ಅಂತ ನಮ್ಮ ಸ್ನೇಹಿತನ ಸೈಕಲ್ ತೊಗೊಂಡೆ.
ತೊಗೊಂಡು ಬರಬೇಕಾದ್ರೆ ಅವಾಗ ದೀಪಕ್ಕೊಂದು ಬುಡ್ಡಿ ಸಿಗಿಸ್ತಿದ್ವಿ ಮುಂದೆ, ಹ್ಯಾಂಡ್ಲಿಗೆ ಮುಂದೆ ಒಂದು ದೀಪದ ಬುಡ್ಡಿ ಸಿಗಿಸ್ತಾ ಇದ್ವಿ, ಕೆರೋಸಿನ್. ಅದು ಯಾಕೆ ಹಾಕ್ತಿದ್ವೋ ಏನೋ, ಬೆಳಕಂತೂ ಏನು ಬರ್ತಿರ್ಲಿಲ್ಲ, ಮುಂದೆ ಬರೋರಿಗೆ ಕಾಣಿಸ್ಲಿ ಅಂತ ಇರ್ಬೋದೇನೋ. ಅದನ್ನು ಹಾಕ್ಕೊಂಡು ಬರ್ತಿದ್ದೆ, ಜೋರಾಗಿ ಬಂದೆ. ಕರೆಕ್ಟಾಗಿ ಶುರು ಆಗೋದು 6 ಗಂಟೆಗೆ ಲೆಕ್ಚರು. ನಾನು ಬರೋ ಹೊತ್ತಿಗೆ ಸ್ಟೇಜ್ ಮೇಲೆ ಹೋಗ್ತಾಯಿದ್ರು ಅನಕರು. ಅಯ್ಯೋ ಲೇಟ್ ಆಗಿಬಿಡ್ತಲ್ಲ ಅಂಥೇಳಿ ಅಲ್ಲೆಲ್ಲೋ ಇಟ್ಬಿಟ್ಟು ಒಳಗೆ ಹೋಗಬೇಕು ಅಂತ ಹೋಗ್ತೀನಿ. ಆವಾಗ ನೋಡ್ತೀನಿ ಸೈಕಲ್ಲಿಗೆ ಕೀಲಿ ಇಲ್ಲ, ಬೀಗ ಇಲ್ಲ. ಅಯ್ಯೋ ಕತೆ ಯಾರ್ದೋ ಸೈಕಲ್ಲು, ಏನಪ್ಪ ಮಾಡೋದು ಅಂದೆ. ಈಗ ಅದು ವಿಚಾರ ಮಾಡೋಕ್ಕೆ ಟೈಮ್ ಇಲ್ಲ. ಅಲ್ಲಿ ಅಶೋಕ ಗಿಡ ಸಾಲಿಡೋದಿತ್ತು, ಅದ್ರ ಹಿಂದೆ ಸೈಕಲ್ ಇಟ್ಬಿಡೋಣ ದೇವ್ರ ಮೇಲೆ ಭಾರ ಹಾಕಿ ಅಂಥೇಳಿ ಸೈಕಲಲ್ಲೇ ಗೋಡೆಗೆ ಆಣಿಸಿ ಅದಿಟ್ಟೆ. ಆ ದೀಪದ ಬುಡ್ಡಿ ಒಂದು ತಗೊಂಡೆ, ಸಿಕ್ಸೋದಲ್ಲ ಹೇಗಿದ್ರು ಅಂತ ತೊಗೊಂಡು ಹೊರಗೆ ಬಂದೆ. ಮಾಸ್ತಿಯವರು ಅವಸರವಾಗಿ ಹೋಗ್ತಾಯಿದ್ರು. ನಾನು ನೋಡಿದ್ರು, ಏನು ಮೇಷ್ಟ್ರೆ ಲೇಟ್ ಆಯಿತು ಅಂದರು. ಹೌದು ಸರ್ ಲೇಟ್ ಆಯಿತು ಸರ್ ಅಂದೆ. ಅಂದ್ಬಿಟ್ಟು ಏನು ಹೇಳಬೇಕು ಅವ್ರು ನನಗೆ, ದೀಪದ ಬುಡ್ಡಿ ಭದ್ರ, ಸೈಕಲ್ ಹೋದ್ರೆ ಹೋಗಲಿ ಅಂದರು. ನನಗೇನು ಅರ್ಥ ಆಗಲಿಲ್ಲ. ಯಾಕೆ ಸರ್ ಅಂದೆ. ಇಲ್ಲ ಆಮೇಲೆ ಹೇಳ್ತೀನಿ, ಲೆಕ್ಚರ್ ಮುಗಿಲಿ ಅಂದರು. ನಾನು ಲೆಕ್ಚರ್ ತುಂಬ ದೀಪದ ಬುಡ್ಡಿ ಸೈಕಲ್ ತಲೆಯಲ್ಲಿ, ಯಾಕೆ ಮಾಸ್ತಿ ಹೆಂಗೆ ಹೇಳಿದರು ಅಂತ ಮುಗಿಸ್ಕೊಂಡು ಹೊರಗೆ ಬಂದು ನಾನು ಕೇಳಿದೆ, ಸರ್ ಹಂಗೆ ಹೇಳಿದ್ರಲ್ಲ ಯಾಕೆ ಸರ್ ಅಂತ ಕೇಳಿದೆ. ನಿಮಗೆ ಗೊತ್ತಾಗಲಿಲ್ಲ ಅದು ದೀಪದ ಬುಡ್ಡಿಗೆ ಎಷ್ಟು ಬೆಲೆ ಅಂತ ಕೇಳಿದರು. 12 ಆಣೆ ಇರಬೇಕು ಸರ್ ಅಂದೆ. ಸೈಕಲ್ಲಿಗೆ ಎಷ್ಟು ಅಂದರು. 75 ರೂಪಾಯಿ ಇರಬೇಕು ಸರ್. ಅದಕ್ಕೆ ಹೇಳಿದೆ ಬುಡ್ಡಿ ಭದ್ರ, ಸೈಕಲ್ ಹೋದ್ರೆ ಹೋಗಲಿ ಅಂದರು. ಅಲ್ಲ ರೀ, ಸೈಕಲಿಗೆ ಹಂಗೆ ಇಟ್ಟಿದ್ದೀರಿ ಕೀಲಿ ಹಾಕ್ದೇನೆ, ಈ ಬುಡ್ಡಿ ಒಂದಾಕೆ ಹಿಡ್ಕೊಂಬಂದಿರಿ ಕೈಯಲ್ಲಿ ಅಂದರು. ಅಂದ್ಬಿಟ್ಟು ಹೇಳಿದ್ರು, ನೀವಲ್ಲ ಎಲ್ಲರೂ ಮಾಡೋದು ಅದನ್ನೇ ಅಂದ್ಬಿಟ್ಟು ನಾನು ಮಾತು ಹೇಳ್ತೀನಿ ಕೇಳಿ ನಿಮಗೆ ಅಂದರು. ಅವರು ರೆವಿನ್ಯೂ ಕಮಿಷನರ್ ಆಗಿದ್ದವರು, ದೊಡ್ಡ ಹುದ್ದೆ ಸರ್ಕಾರದಲ್ಲಿ, ಮಹಾರಾಜರ ನಂತರ 4ನೇ ಹುದ್ದೆ ಇವ್ರದೇ, ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದವರು. ಅವರು ಮೈಸೂರಿಂದ ಬೆಂಗಳೂರಿಗೆ ಹೋದರೆ, ಬೆಂಗಳೂರಿಂದ ಮೈಸೂರಿಗೆ ಹೋದರೆ ಅವ್ರು ಅಪೇಕ್ಷೆ ಪಟ್ಟರೆ ಒಂದು ಸ್ಪೆಷಲ್ ಟ್ರೈನ್ ಹೋಗೋದಂತ. ಅವಾಗ ನಾವು ಯಾರಾದರೂ ಕಾರ್ ತೊಗೊಂಡು ಹೋದ್ರೆ ಅಂತೀವಿ, ಕಾರ್ ತೊಗೊಂಡು ಹೋಗ್ತಾನೆ ಅಂತೀವಿ, ಅವ್ರು ಟ್ರೈನ್ ಹೋಗ್ತಿತ್ತಂತೆ, ಸ್ಪೆಷಲ್ ಟ್ರೈನು. 3 ಕಂಪಾರ್ಟ್ಮೆಂಟದ್ದು ಒಂದು ಟ್ರೈನು, ವಿಶೇಷ ಟ್ರೈನ್ ಅದು. ಮುಂದಿನ ಕಂಪಾರ್ಟ್ಮೆಂಟಲ್ಲಿ ಅವ್ರ ಆಫೀಸರ್ಸು ಫೈಲೆಲ್ಲ ಇಟ್ಕೋಬೇಕು, ಹಿಂದಿನ ಕಂಪಾರ್ಟ್ಮೆಂಟಲ್ಲಿ ಇವ್ರ ಪರಿವಾರ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಡುವಿನ ಕಂಪಾರ್ಟ್ಮೆಂಟಲ್ಲಿ ಡಿಸ್ಕಷನ್ನು, ದಿವಾನಿ ಅಹಮದ್ ಅವ್ರು ಕೂತ್ಕೊಂಡು ಡಿಸ್ಕಸ್ ಮಾಡೋದು, ಆಫೀಸರ್ ಜೊತೆಗೆ ಮಾತಾಡುವಂಥದ್ದು, ಆಫೀಸ್ ಕೆಲಸ ಅಲ್ಲಿ. ಹೀಗೆ 3 ಟ್ರೈನಿಂದ ಕಂಪಾರ್ಟ್ಮೆಂಟಿನ ಟ್ರೈನ್ ಹೋಗ್ತಾ ಇತ್ತಂತೆ. ಸುಮಾರು 6 ತಾಸು ಹೋಗೋದಂಥದ್ದು. ಯಾಕೆ ಹೋಗ್ತಿತ್ತೋ ದೇವರಿಗೆ ಗೊತ್ತು. 6 ತಾಸು ಹೋಗೋದಂತೆ. ಒಂದು ಸಲ ಹೋಗ್ತಿರ್ಬೇಕಾದ್ರೆ ಇವ್ರ ಜೊತೆಗೆ ಇವ್ರು ಪುರೋಹಿತರಿದ್ದರಂತೆ. ಇವರು ಅಯ್ಯಂಗಾರಲ್ವ, ಅವರು ಪುರೋಹಿತರು, ಭಾರಿ ಮಡಿ ಅಯ್ಯಂಗಾರವರು. ಅವ್ರು ಕೂತಿದ್ದಾರೆ. ಕೂತಾಗ ಟ್ರೈನ್ ಹೋಗ್ತಾ ಇತ್ತು, ಮಾತಾಡ್ತಾ ಕೂತಿದ್ದಾರೆ. ಕಿಟಕಿನ ನೋಡಿದ್ರೆ ಹೊರ ಮದ್ದೂರು ಬಂತು. ಅಲ್ಲಿ ತೆಂಗಿನ ತೋಟದ ನಡುವೆ ಹೋಗೋದು ಟ್ರೈನು. ಮಾಸ್ತಿ ಕೇಳಿದ್ರಂತೆ, ಎಳ್ನೀರು ಕುಡಿತೀರಾ? ಆಗ್ಬೋದು ಅಂದರು. ಟ್ರೈನ್ ನಿಲ್ಲಿಸಿದ್ರು. ಅವ್ರಿಗೋಸ್ಕರ ತಾನೇ ಹೋಗೋದು. ಟ್ರೈನ್ ನಿಲ್ಲಿಸ್ಬಿಟ್ಟು 1-2-3 ಜನ ಸೇವಕರು ಹೊರಗೆ ಹೋಗಿ ತೆಂಗಿನ ಗಿಡದಿಂದ ಎಳ್ನೀರು ಕಿತ್ಕೊಂಬಂದ್ರಂತೆ, ಚೆನ್ನಾಗಿರೋದು. ಟ್ರೈನ್ ಹೊರಟಿತು. ಅವನು ಸೇವಕ ಕೊಚ್ಚಿ ಕೊಟ್ಟ ಅದನ್ನು. ಇವ್ರು ತೊಗೊಂಡು ಹೋಗಿ ಪುರೋಹಿತರಿಗೆ ಕೊಟ್ಟರಂತೆ. ತೊಗೊಳ್ಳಿ ಸ್ವಾಮಿ ಇದನ್ನು, ಒಳ್ಳೇದಿದೆ ಅಂತ. ಹೀಗೆ ಕುಡಿಬಾರ್ದಪ್ಪ ಚಿಪ್ಪಲ್ಲಿ, ಅದನ್ನು ಬೆಳ್ಳಿ ಲೋಟದಲ್ಲಿ ಹಾಕ್ಕೊಂಡು ಕುಡಿಬೇಕು ಅಂದ್ರಂತೆ ಅವರು. ಇಲ್ಲ ಸರ್ ಇದು ಚೆನ್ನಾಗಿದೆ, ನಿಸರ್ಗ ಶುದ್ಧವಾಗಿರುತ್ತೆ, ಬೆಳ್ಳಿ ಲೋಟ ಯಾಕೆ ಅಂತ. ನಿನಗೆ ಗೊತ್ತಾಗಲ್ಲ, ಧರ್ಮನೇ ಗೊತ್ತಾಗಲ್ಲ ನಿನಗೆ, ಸರ್ಕಾರದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ ನೀನು, ಅದಕ್ಕೆ ಕೊಡು, ಅದಕ್ಕೆ ಬೆಳ್ಳಿ ಲೋಟದಲ್ಲಿ ಹಾಕೋ. ಆಯ್ತು ನೀವೇ ಹಾಕ್ಕೊಳ್ಳಿ, ಬೆಳ್ಳಿ ಲೋಟ ಕೊಟ್ಟರಂತೆ. ಅವರು ಬೆಳ್ಳಿ ಲೋಟಕ್ಕೆ ಹಾಕ್ಕೊಂಡು ಕುಡಿತಾಯಿದ್ರು. ಮಾತಿನ ಭರಾಟೆ, ಮಾಸ್ತಿಯವ್ರ ಜೊತೆ ಮಾತಿಗೆ ಕೂತ್ರೆ ಅದು ಎಲ್ಲಿರ್ತೀವಿ ಅಂತ ಗೊತ್ತಾಗಲ್ಲ. ಆ ಮಾತಿನ ಭರಾಟೆನಲ್ಲಿ ಏನಾಯಿತು ಅಂದರೆ, ಆ ತೆಂಗಿನಕಾಯಿ ಕುಡಿಯೋದು ಮುಗಿತಲ್ಲ, ನೀರು ಕುಡಿಯೋದು ಮುಗಿದ ತಕ್ಷಣ ಮರೆತು ಬಿಟ್ಟು ಆ ಚಿಪ್ ಎಸೋ ಬದಲು ಬೆಳ್ಳಿ ಲೋಟ ಹೊರಗೆ ಎಸೆದ್ಬಿಟ್ರಂತೆ ಪುರೋಹಿತರು. ಎಸದ್ಮೇಲೆ ನೆನಪಾಯ್ತು, ಮಾಸ್ತಿ ಗಾಡಿ ಟ್ರೈನ್ ನಿಲ್ಲಿಸಿ ಬೆಳ್ಳಿ ಲೋಟ ಹೊರಗೆ ಎಸೆದ್ಬಿಟ್ಟೆ ಅಂದ್ರಂತೆ. ಇವರು ಅದು ಹೋಗಲಿ ಚಿಪ್ಪು ಗಟ್ಟೆಗೆ ಇಟ್ಕೊಂಡಿರಿ ಅಂದ್ರಂತೆ. ಚಿಪ್ಪು ಗಟ್ಟೆಗೆ ಇಟ್ಕೊಂಡಿರಿ. ನನಗೆ ಹೇಳಿದರು, ನಮ್ಮ ಗುರುಗಳು ಹಂಗೆ ಮಾಡಿದ್ರು, ನೀನು ಹಂಗೆ ಮಾಡಿದೆ ಇವತ್ತು ಅಂತ. ಇದನ್ನು ಹೇಳಿ ಎಷ್ಟು ಒಳ್ಳೆ ಮಾತು ಹೇಳಿದ್ರು ಗೊತ್ತಾ ಅವರು. ನೋಡಿ ಮೇಷ್ಟ್ರೆ ಅನ್ನೋರು ನನಗವ್ರು, ಮೇಷ್ಟ್ರೆ ನೋಡಿ, ನಮ್ಮಲ್ಲೊಂದು ಮಾತುಂಟು, ಧರ್ಮದಲ್ಲಿ 2 ಭಾಗ ಇದೆ. ಒಂದು ತತ್ವ ಇದೆ, ಇನ್ನೊಂದು ಆಚಾರ ಇದೆ. ಆಚಾರ ಸಂಪ್ರದಾಯಗಳು ಮಾಡುವಂಥ ರೀತಿ ಅದು ಮುಖ್ಯ ಅಲ್ಲ, ಒಳಗಿನ ತತ್ವ ಮುಖ್ಯ. ನಾವು ತತ್ವ ಬಿಟ್ಟಿದ್ದೀವಿ, ಆಚಾರ ಜೊತೆ ಬಿದ್ದಿದ್ದೀವಿ. ಒಂದು ಮಾತಿದೆ ನಮ್ಮಲ್ಲಿ, ಒಳ್ಳೆ ಮಾತಿದೆ, ಉಕ್ತಿದೆ, ಆಚಾರೋ ಧರ್ಮಪಾಲಕ ಅಂತ ಒಂದು ಮಾತಿದೆ. ಈ ಆಚಾರ ಇರೋದು ಧರ್ಮವನ್ನು ರಕ್ಷಣೆ ಮಾಡೋದಕ್ಕಿರುವಂಥದ್ದು. ತೆಂಗಿನಕಾಯಿ ತೊಗೊಂಡಾಗ ತೆಂಗಿನಕಾಯಿ ಚಿಪ್ಪಿನ ಕೆಲಸ ಏನು? ನಮಗೆ ಚಿಪ್ ಬೇಕಾಗಿಲ್ಲ, ತೆಂಗಿನ ಕೊಬ್ಬರಿ ಬೇಕು ಒಳಗಡೆ ನನಗೆ. ಆ ಕೊಬ್ಬರಿ ರಕ್ಷಣೆ ಮಾಡೋದಕ್ಕೋಸ್ಕರ ಇರುವಂಥದ್ದು ಒಂದು ಪೊರೆ, ಅದು ಚಿಪ್. ಆ ಚಿಪ್ಪಿನ ಕೆಲಸ ಅಷ್ಟೇ. ನಾವು ಚಿಪ್ಪೆ ಹಿಡ್ಕೊಂಡಿದ್ದೀವಿ, ಒಳಗಿನ ತತ್ವ ಬಿಟ್ಟಿದ್ದೀವಿ. ಇದು ಭಾಳ ದೊಡ್ಡ ಕೆಲಸ ನಮ್ಮಲ್ಲಿ ಆಗ್ತಿರೋದು. ಹಾಗೇನೆ ನಾಮ ಉದ್ದ ಹಾಕ್ಕೋಬೇಕು, ಅಡ್ಡ ಹಾಕ್ಕೋಬೇಕು, ಜಗಳ. ಆದರೆ ಮೂಲ ಉದ್ದೇಶ ಮರೆತು ಹೋಗಿದೆ ನಮಗೆ. ಇದು ಆದದ್ದು ಹಾಗೇನೆ. ಉಪನಿಷತ್ ಸಂಪ್ರದಾಯದ ಬಂದಂಥ ಜ್ಞಾನದ ಮಾತುಗಳು ಮುಂದೆ ಹೋಗಿ ಅಂಧಶ್ರದ್ಧೆಗೆ ಸಿಕ್ಕಾಕೊಂಡ್ಬಿಟ್ಟು ಅದನ್ನೇ ಚೆನ್ನಾಗಿ ಹೇಳ್ತಾರೆ ನೋಡಿ, ತಿರುಳನ್ನು ಕಡೆಗಾಣಿಸಿ ಬರೀ ಚಿಪ್ಪನ್ನು ಹಿಡ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಆಚಾರ ಮುಖ್ಯ ಆಗಿಬಿಡ್ತು ನಮಗೆ. ಅದರಲ್ಲೇ ನಾವು ಅದು ಸತ್ವವನ್ನು ಕಳ್ಕೊಂಡ್ವಿ. ನಾವು ಸತ್ವವನ್ನು ಕಳ್ಕೊಂಡ ಉದ್ದೇಶ ಅದು. ಮೂಲ ಸತ್ವ ಮರೆಯಾಗಿ ಹೋಯಿತು,
ಕಣ್ಣಿಗೆ ಕಾಣುವಂಥ ಚಿಪ್ ಹಿಡ್ಕೊಂಡು ಕೂತಿದ್ದೇವೆ ನಾವು. ಬರೀ ಅವು ಎಡಗೈಯಲ್ಲಿ ಹಾಕಬೇಕಾ ಬಲಗೈಯಲ್ಲಿ ಹಾಕಬೇಕು. ವಿವೇಕಾನಂದರು ತಮಾಷೆ ಮಾಡ್ತಾರೆ, ತುಂಬ ತಮಾಷೆ ಮಾಡ್ತಾರೆ ಅದ್ರ ಬಗ್ಗೆ. ನಮ್ಮ ಧರ್ಮ ಇವತ್ತು ಟಚ್ ಮೀ ನಾಟ್ ರಿಲಿಜನ್ ಆಗಿಬಿಟ್ಟಿದೆ ಅಂತ. ಮುಟ್ಟಬೇಡ ಮುಟ್ಟಬೇಡ ಅನ್ನೋ ರಿಲಿಜನ್ ಆಗಿ ಕೂತಿದ್ದೀವಿ ನಾವು. ಬಲಗೈಯಿಂದ ಪೂಜೆ ಮಂಗಳಾರತಿ ಮಾಡಬೇಕೆ, ಪ್ರಸಾದ ಯಾವ ಕೈಯಲ್ಲಿ ಕೊಡಬೇಕು, ಇದರಲ್ಲೇ ನಮ್ಮ ಶಕ್ತಿ ಹೋಯ್ತೇವೆ ವಿನಃ ಎಲ್ಲಿ ಮುಖ್ಯವನ್ನು ಕೇಂದ್ರೀಕೃತ ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂತ ಅದನ್ನು ಹೇಳ್ತಾರೆ. ಉಪನಿಷತ್ತುಗಳ ದಿವ್ಯ ದರ್ಶನ ಕೂಡ ಸ್ವಲ್ಪ ಸಮಯಗಳ ನಂತರ ಅಂಧಶ್ರದ್ಧೆಯಲ್ಲಿ ಸೇರಿ ಹೋಗಿ ನಲಿಗೆ ಹೋಯ್ತದು. ಸಿಪ್ಪೆ ಸರ್ವಸ್ವ ಅನ್ನುವಂಥ ಕಾಲ ಬಂತು. ಅದನ್ನು ಪ್ರತಿಭಟಿಸಿ ಧರ್ಮವನ್ನು ಉಜ್ವಲಗೊಳಿಸುವಂಥ ಒಂದು ಕ್ರಿಯೆ ಬೇಕಾಗಿತ್ತು. ಆವಾಗ ಖಂಡಿತ ಬೇಕಾಗಿತ್ತು. ಆಗ ಬಂದದ್ದು ಜೈನ ಮತ, ಬುದ್ಧ ಮತಗಳು. ಆ ಬಂದದ್ದು ಇಂಥ ಪ್ರಯತ್ನದಲ್ಲಿ ಮಹತ್ವವಾದ ದೊಡ್ಡ ಹೆಜ್ಜೆಗಳು. ಯಾವಾಗ ಸಿಪ್ಪೆನೇ ತಿಳ್ಕೊಂಡು ಕೂತಿದ್ದೇವೆ ಮುಖ್ಯ ಅಂತ ಕೂತಾಗ ಆಗ್ತಿರುವಂಥ ತಪ್ಪುಗಳನ್ನು ಪ್ರತಿಭಟಿಸಿ ಮತ್ತೆ ಧರ್ಮವನ್ನು ಪ್ರಜ್ವಲವಾಗಿ ಮಾಡೋದಕ್ಕೆ ಜೈನ ಧರ್ಮಗಳು, ಬುದ್ಧ ಧರ್ಮಗಳು ಬಂತು, ಪ್ರಚಲಿತ ಆಯಿತು. ಅದು ಅವು ಕೂಡ ಏನು ಮಾಡಿದವು, ಕೆಲವೊಂದು ಕಾಲದವರೆಗೆ ತುಂಬ ಚೆನ್ನಾಗಿ ಸಮರ್ಥವಾಗಿ ನಿಭಾಯಿಸಿದವು ತಮ್ಮ ಕೆಲಸಗಳನ್ನು. ಆದರೆ ಕ್ರಮೇಣ ಅವು ಕೂಡ ಕೇವಲ ಸಂಪ್ರದಾಯದ ಮಾರ್ಗಗಳಾಗಿ ಬಂದು ತಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಬಂದು. ಅಂದರೆ ಇದು ಗಮನಿಸಬೇಕಾದಂಥ ವಿಷಯ. ಒಂದು ಕಾಲಕ್ಕೆ ಒಂದು ದೊಡ್ಡ ಶಕ್ತಿ ಕಣ್ಮುಂದೆ ಬರ್ತದೆ, ಅದ್ಭುತ ಶಕ್ತಿ ಬರ್ತದೆ. ಆ ಶಕ್ತಿ ಎಷ್ಟು ಪ್ರಖರವಾದದ್ದು ಅಂದರೆ ತನ್ನ ಸುತ್ತಮುತ್ತಲ ಒಂದು ಆವರಣ ಸೃಷ್ಟಿ ಮಾಡಿ ಜನರನ್ನೆಲ್ಲ ಉತ್ಸಾಹಗೊಳಿಸ್ತದೆ. ಅದು ಇರುವಷ್ಟು ಕಾಲ ಜನರನ್ನ ಚೇತೋಹಾರಿಯನ್ನಾಗಿ ಮಾಡ್ತದೆ. ಮುಂದೆ ಆ ಶಕ್ತಿ ಮರೆಯಾದಾಗ ಹಿಂದೆ ಬರುವಂಥ ಜನ ಆ ಶಕ್ತಿಯನ್ನು ಹಿಡ್ಕೊಳ್ಳೋಕೆ ಶಕ್ತರಾಗಿದ್ದರೆ ಮಾತ್ರ ಅದನ್ನು ಮುಂದೆ ತೊಗೊಂಡು ಹೋಗಬಲ್ಲರು. ಇದರ ಅದನ್ನು ಕ್ರಮೇಣ 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 ಮರೆಯಾಗಿ ಹೋಗ್ತದೆ. ಈಗ ಆಗಿರುವಂಥದ್ದು ಬುದ್ಧ ಇದ್ದ, ಮಹಾವೀರ ಇದ್ದ, ಅದ್ಭುತ ಶಕ್ತಿಗಳು. ಅವ್ರು ಇರೋವರೆಗೂ ಅವರ ಶಕ್ತಿ ಎಷ್ಟು ದೂರ ಹೋಯ್ತು ಅಲ್ಲಿವರೆಗೂ ಬಂತು. ಮುಂದೆ ಮತ್ತೆ ಸಂಪ್ರದಾಯಕ್ಕೆ ಸಿಕ್ಕಾಕೊಂಡು ಅವು ಕ್ರಮೇಣ ನಲಗೋಗಿ ಶುರುವಾಯಿತು. ಈ ಸಂದರ್ಭದಲ್ಲಿ ಏನು ಮಾಡಿದರು, ಶಂಕರಾಚಾರ್ಯರು ಬಂದರು. ಶಂಕರಾಚಾರ್ಯರು ಬಂದು ಈ ಮಾರ್ಗವನ್ನು ಪ್ರತಿಭಟಿಸಬೇಕು ಅಂಥೇಳಿ ತಮ್ಮ ವ್ಯಕ್ತಿತ್ವದ ಶಕ್ತಿಯಿಂದ ವೈದಿಕ ಧರ್ಮವನ್ನು ಮತ್ತೆ ಪುನರುಜ್ಜೀವನಗೊಳಿಸಿದರು. ಆನಂತರ ಅನೇಕ ಜನ ಆಚಾರ್ಯರು ಬಂದರು, ಸಾಧಕರು ಬಂದರು, ಸಿದ್ಧರು ಬಂದರು, ಸಂತರು ಬಂದರು. ತಮ್ಮ ಜೀವನಗಳಿಂದ, ಸಾಧನೆಗಳಿಂದ, ಆಚಾರ ವಿಚಾರಗಳಿಂದ ಏನು ಮಾಡಿದರು ಅಂದರೆ ಅನುಭವ ವಾಣಿಯನ್ನು ಹೇಳ್ತಾ ಉಪನಿಷತ್ತಿನ ದರ್ಶನ ಏನಿತ್ತೋ ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿದರು, ಬೆಳೆಸ್ಕೊಂಬರೋಕ್ಕೆ ಪ್ರಯತ್ನ ಮಾಡಿದರು. ಕರ್ನಾಟಕದಿಂದ ಹೇಳೋದಾದರೆ, ಕರ್ನಾಟಕದ ರೀತಿಯಲ್ಲಿ ಹೇಳೋದಾದರೆ ಅನುಭವದ ದೃಷ್ಟಿಯಿಂದ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಮತ್ತು 15ನೇ ಶತಮಾನದಲ್ಲಿ ದಾಸ ಸಾಹಿತ್ಯ, ಇವೆರಡೂ ತುಂಬ ಪ್ರಮುಖ ಘಟ್ಟಗಳನ್ನು ನಾವು ಕಾಣ್ತೇವೆ. ನಾನು ಅಲ್ಲಮನಿಗೆ ಬರಬೇಕಾದ್ರೆ ಇಷ್ಟೆಲ್ಲ ಹೇಳಬೇಕಾಯ್ತು. ಯಾಕಂದರೆ ಅಲ್ಲಮನಿಗೊಂದು ದೊಡ್ಡ ಹಿನ್ನೆಲೆ ಇದೆ, ಬಹುದೊಡ್ಡ ಹಿನ್ನೆಲೆ ಇದೆ. 12ನೇ ಶತಮಾನದ ಮಧ್ಯಭಾಗದೊಳಗೆ ಈ ಕರ್ನಾಟಕದೊಳಗೆ ಸಮಾಜಕ್ಕೆ ಒಂಥರ ಬಂದಳತೆಯಲ್ಲಿ ಬಂದ ಹಾಗೆ ಅಂಟ್ಕೊಂಡು ಬಂದಿದ್ದಂಥ ಒಂದು ಅಂಧಶ್ರದ್ಧೆ ಕೂತಿತ್ತು. ಜನರಿಗೆ ದರ್ಶನ ಬೇಕಾಗಿತ್ತು. ಧರ್ಮ ಎನ್ನುವುದು ಎಷ್ಟು ಬಿಗಿಯಾಗಿಬಿಟ್ಟಿತ್ತು, ಕೋಟಲೆ ಆದಂಗೆ ಆಗಿತ್ತು ಅಂದರೆ ಸಮಾಜವನ್ನು ಒಡೆದು ಛಿದ್ರ ಮಾಡಿತ್ತು. ಈ ಜಾತಿಗಳ ಪಂಗಡ, ಇವರು ಮೇಲಿನವರು ಇವರು ಕೆಳಗಿನವರು ಅನ್ನೋದು ಎಷ್ಟು ಕೆಟ್ಟದಾಗಿ ಕೂತಿತ್ತು ಅಂತಂದರೆ ಅದೊಂದು ರೋಗ, ಜಾಡ್ಯ. ಸಣ್ಣ ಪುಟ್ಟ ರೋಗ ಆದರೆ ಔಷಧಿ ಹಚ್ಚಿ ಕಳಿಸ್ಬೋದು, ಸೀರಿಯಸ್ ಪ್ರಾಬ್ಲಮ್ ಆದರೆ ಸರ್ಜರಿನೇ ಮಾಡಬೇಕಾಗ್ತದೆ. ಆ ಥರ ಪರಿಸ್ಥಿತಿ ಬಂದಿತ್ತು. ಆಗ ಇಂಥ ಬಂಧನಗಳನ್ನೆಲ್ಲ ಒಡೆದು ಬಿಟ್ಟು ಈ ಜಾತಿಗಳನ್ನು ಮುಕ್ತ ಮಾಡಿ ಎಲ್ಲರನ್ನೂ ಒಂದೇ ಹಂತಕ್ಕೆ ತೊಗೊಂಬರ್ಬೇಕಾದ್ರೆ, ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಂಬರ್ಬೇಕಾದ್ರೆ ಒಬ್ಬ ಮಹಾತ್ಮ ಬರಬೇಕಾಗಿತ್ತು. ಆ ಮಹಾತ್ಮ ಬಂದಾನೆಯೇ ಅಂಥೇಳಿ ಆಗ ಸಾಮಾನ್ಯ ಜನ ಕಾತರದಿಂದ ಕಾಯ್ತಾಯಿದ್ರು ಅಂಥದ್ದು ಬರಲಿ ಅಂತ. ಆಗ ಕನ್ನಡ ನಾಡಿನ ಈ ಜನಜೀವನದ ಕತ್ತಲೆಯಲ್ಲಿ ಬೆಳಕಿನಂತೆ ಬಸವೇಶ್ವರರು ಬಂದರು. ನಿಜವಾಗಲೂ ಬೆಳಕಿನಂತೆ ಬಂದದ್ದು. ಈ ಪುರಾತನವಾದಂಥ ವೀರಶೈವ ಧರ್ಮ ಹೊಸದಲ್ಲ, ಅದು ಬಹಳ ಪುರಾತನವಾದಂಥ ವೀರಶೈವ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ಜನತೆ ಉದ್ಧಾರಕ್ಕೆ ಒಂದು ಮಾರ್ಗವನ್ನಾಗಿ ಮಾಡಿದರು. ಈ ಬಸವೇಶ್ವರರು ಧರ್ಮ ಜಾಗೃತಿಗಾಗಿ ಸಂಸ್ಕೃತವನ್ನು ಅವಲಂಬಿಸಲಿಲ್ಲ, ಬಹಳ ಮುಖ್ಯ ಕೆಲಸ ಮಾಡಿದರು. ನೋಡಬೇಕಾದಂತೂ ಒಬ್ಬ ಮನುಷ್ಯ, ಅತ್ಯಂತ ದೂರದರ್ಶಿತ್ವ ಇರುವಂಥ ಮನುಷ್ಯ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದು ಕಲ್ಪನೆ ಬರಬೇಕು. ಯಾರಿಗೂ ಅರ್ಥವಾಗದೇ ಇರುವ ಭಾಷೆಯನ್ನು ಅವರು ಉಪಯೋಗಿಸಲೇ ಇಲ್ಲ. ಯಾಕಂದರೆ ಅರ್ಥವಾಗದಿರೋದಿದ್ರೆ ಹೃದಯಕ್ಕೆ ಮುಟ್ಟೋದಿಲ್ಲ. ಅದು ಬರೀ ಬಾಯಿಗೆ ಬರ್ಬೋದೇ ವಿನಃ, ತಾನು ನೋಡಿದ್ದೀನಿ ಎಷ್ಟೋ ಜನ ಮಂತ್ರಗಳನ್ನು ಕಣ್ಣು ಮುಚ್ಚಿ ಹೇಳ್ತಾ ಇರ್ತಾರೆ. ಕಣ್ಣು ಮುಚ್ಚೇ ಹೇಳಬೇಕು ಅದನ್ನಷ್ಟೇ. ಬಾಯಿಂದ ಮಂತ್ರ ಬರ್ತಾ ಇರ್ತದೆ, ಅರ್ಥಗಳು ನಮ್ಮ ಹೃದಯಕ್ಕೆ ಇಳಿದಿರೋದಿಲ್ಲ. ಅದಾಗಬಾರದು ಅಂತ ಬಸವೇಶ್ವರರು ಏನು ಮಾಡಿದರು ಅಂದರೆ ಎಲ್ಲರಿಗೂ ಅರ್ಥವಾಗುವ ಹಾಗೆ, ಅವರ ಮನೆಗಳಿಗೆ ಮನಗಳಿಗೆ ಮುಟ್ಟುವ ಹಾಗೆ ಅವರ ಭಾಷೆಯಲ್ಲೇ ಬರೆಯೋಕ್ಕೆ ಶುರು ಮಾಡಿದರು. ಬುದ್ಧ ಅದನ್ನೇ ಮಾಡಿದ್ದು. ಬುದ್ಧ ಜನರಿಗೆ ಅರ್ಥವಾಗುವ ಹಾಗೆ ಅವರ ಭಾಷೆಯಲ್ಲೇ ತನ್ನ ಧರ್ಮವನ್ನು ತಿಳಿಸಿದ. ಹಾಗೆ ಬಸವೇಶ್ವರರು ಕೂಡ ಅರ್ಥವಾಗುವ ಭಾಷೆಯಲ್ಲಿ ಅತ್ಯಂತ ಸುಲಭವಾದ ಕನ್ನಡದಲ್ಲಿ ಬರೆದರು. ನಾನು ಎಷ್ಟೋ ಸಲ ಅನ್ಕೋತೇನೆ, ಇಲ್ಲಿ ದೊಡ್ಡ ಸಾಹಿತಿಗಳೆಲ್ಲ ಇದ್ದಾರೆ ಮುಂದೆ. ಒಂದು ಪ್ರಶ್ನೆ ನನಗೆ ಯಾವಾಗಲೂ ಕಾಡ್ತಾ ಇದೆ. 12ನೇ ಶತಮಾನದಲ್ಲಿ ಬಸವಣ್ಣನಿಗೆ ಸಾಧಿಸಿದಂಥ ಸುಲಭ ಕನ್ನಡ ನಮಗೆ ಇವತ್ತಿಗೂ ಸಾಧಿಸೋದಿಲ್ಲ, ಯಾಕೆ ಅಂತ.
ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಬರೆಯೋಕ್ಕೆ ಬರ್ತದೆ ಸ್ವಾಮಿ ನಮಗೆ ಇವತ್ತು. ಎಷ್ಟೋ ಜನ ಬರೆದ್ರೆ ಅದು ಏನು ಬರೆದಿದ್ದೀರಿ ಅಂತ ಅವ್ರನ್ನೇ ಕೇಳಬೇಕು ಹೋಗಿ ನಾವು. ಅಷ್ಟು ಕಾಂಪ್ಲಿಕೇಟೆಡ್ ಸೆಂಟೆನ್ಸಸ್ಸು ಅರ್ಥನೇ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ನನಗೊಂದ್ಸಲ ಇಲ್ಲೇ ಡಿ ವಿ ಜಿ ಅವರು ಹೇಳಿದ ಮಾತಿದನ್ನು, ಕೆಲವರು ಯಾಕೆ ಸುಲಭವಾಗಿ ಹೇಳ್ತಾರೆ, ಎಷ್ಟು ಕಷ್ಟದ ವಿಷಯವನ್ನು ಸುಲಭವಾಗಿ ಹೇಳ್ತಾರಲ್ಲ, ಕೆಲವರಿಗೆ ಸುಲಭವಾದ ವಿಷಯ ಕಷ್ಟವಾಗಿ ಹೇಳ್ತಾರಲ್ಲ ಯಾಕೆ ಅಂತಂದರೆ ಡಿ ವಿ ಜಿ ಒಂದು ಮಾತನ್ನು ಹೇಳಿದರು, ನನಗೆ ಇನ್ನೂ ಮರೆತಿಲ್ಲ ಅದನ್ನು. ಅವ್ರು ಹೇಳಿದರು, ಎಲ್ಲಿ ಮನಸ್ಸಿನಲ್ಲಿ ಸ್ಪಷ್ಟತೆ ಇದೆಯೋ ಮಾತಿನಲ್ಲಿ ಸ್ಪಷ್ಟತೆ ಬರ್ತದೆ. ಮನಸ್ಸಿನಲ್ಲಿ ಗೊಂದಲ ಇದ್ದರೆ ನಿಮ್ಮ ಭಾಷೆಯಲ್ಲಿ ಕಾಣಿಸುತ್ತೆ ಅದು. ಎಷ್ಟೋ ಜನ ಸ್ನೇಹಿತರ ಜೊತೆ ಜಗಳಾಡಿದ್ದುಂಟು ನಾನು. ನೀವು ಬರೀತೀರಪ್ಪ, ಅದು ಏನು ವಿಮರ್ಶೆ ಭಾಷೆ, ಅದು ಅರ್ಥನೇ ಆಗೋದಿಲ್ಲ ಅಂತ. ಲೀಗಲ್ ಲ್ಯಾಂಗ್ವೇಜ್ ಇದ್ದಂಗೆ ಅದು, ಹೀಗೂ ಅನಿಸುತ್ತೆ ಹೀಗೂ ಅನಿಸುತ್ತೆ. ಲೀಗಲ್ ಲ್ಯಾಂಗ್ವೇಜ್ ಇದ್ದಂಗೆ. ನನಗಂತೂ ಆ ಲೀಗಲ್ ಲ್ಯಾಂಗ್ವೇಜ್ ಅರ್ಥ ಆಗೋಲ್ಲ. ಕೆಲವು ಸಲ ವಿಮರ್ಶೆನೂ ಅರ್ಥ ಆಗೋಲ್ಲ. ನೀವು ಕನೆಕ್ಟ್ ಕೇಳಬೇಕು ಅವ್ರನ್ನ, ಏನು ಮೆಚ್ಕೊಂಡು ಬರೆದಿದ್ದೀರೋ ಬೈದು ಬರೆದಿದ್ದೀರೋ ಏನಪ್ಪ ಇದು. ಯಾಕೆ ಹೇಳ್ತೀನಿ ಅಂದರೆ, ಮನಸ್ಸಿನಲ್ಲಿ ಸ್ಪಷ್ಟತೆ ಇದ್ದರೆ ಏನು ಹೇಳಬೇಕು ಅಂದರೆ ಭಾಷೆ ಸುಲಲಿತವಾಗ್ತದೆ. ಭಾಷೆ ಸರಿಯಾಗಿ ಬರಲಿಲ್ಲ, ಓದಿದ ಅರ್ಥ ಆಗಲಿಲ್ಲ ಅಂದರೆ ಆ ಹೇಳುವವ್ರ ಮನಸ್ಸಿನಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಅಷ್ಟಾಗುತ್ತೆ. ಬಸವಣ್ಣವರಿಗೆ 12ನೇ ಶತಮಾನದಲ್ಲಿ ಸಾಧಿಸಿದಂಥ ಕನ್ನಡ ನಮಗೆ ಇವತ್ತು ಸಾಧಿಸಲಿಲ್ಲ ಅಂತ ಆಗ್ತದೆ. ಮುಂದೆ ಆಗ ಶಿವಶರಣರು ಏನು ಮಾಡಿದರು, 10-11ನೇ ಶತಮಾನದಲ್ಲಿರುವಂಥ ನಮ್ಮ ಕನ್ನಡ ಅನ್ನುವಂಥ ನಾಡಗಿಡಕ್ಕೆ ಒಬ್ಬರು ಹಿರಿಯರಷ್ಟು ಚೆನ್ನಾಗಿ ಬರೆದಿದ್ದಾರೆ. ಆ ಪದ ಹಾಗೆ ಓದಬೇಕು ನಾನು. 10-11ನೇ ಶತಮಾನದ ನಮ್ಮ ಕನ್ನಡವೆಂಬ ನಾಡುಗಿಡಕ್ಕೆ ವೇದ ಉಪನಿಷತ್ತುಗಳ ಗದ್ಯದ ಸರಣಿಯನ್ನು ತಂದು ಕಸಿ ಮಾಡಿ ಪ್ರಸಿದ್ಧವಾದ ವಚನ ಪ್ರಕಾರವನ್ನು ಜನ್ಮಿಸಿದರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತದು. ಆಗಿದ್ದಂಥ ದೇಸಿ ಕನ್ನಡ ಏನಿತ್ತೋ ಅದಕ್ಕೆ ಉಪನಿಷತ್ತಿನ ದರ್ಶನವನ್ನು ತಂದು ಗದ್ಯದ ಸರಣಿಯಲ್ಲಿ ತಂದು ವಚನದ ಅಂತ ಅದ್ಭುತವಾದ ಪ್ರಕಾರವನ್ನು ಜನ್ಮಿಸಿದರು. ಅವರು ತಮಗೆ ತಿಳಿದಂಥ ಕೆಲವು ಕಡೆ ಮಾತು ಬರ್ತದೆ, ಅವರು ಸಂಸ್ಕೃತ ಗೊತ್ತಿರಲಿಲ್ಲ ಅಥವಾ ತಿಳಿದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ಕೆಲವರು ಚೆನ್ನಾಗಿ ಓದ್ಕೊಂಡವರು, ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮಗೋಸ್ಕರ ತುಂಬ ಸುಲಭ ಭಾಷೆಯಲ್ಲಿ ತಿಳಿಸಿದ್ರು. ಅವರು ಉಪನಿಷತ್ತುಗಳನ್ನು ಮೊದಲು ತಾವುಂಡು, ಅವ್ರ ಮಾತೇ ಇದೆ ಚೆನ್ನಾಗಿದೆ, ತಮಗೆ ಸುಪರಿಚಿತವಾದ ವೇದೋಪನಿಷತ್ತುಗಳಲ್ಲಿ ಮೊದಲು ತಾವುಂಡು ಆಮೇಲೆ ಅದನ್ನು ಕನ್ನಡಿಗರಿಗೆ ಕನ್ನಡದ ಚಿಗುರೆಲೆಯ ಮೇಲೆಯೇ ಊಟ ಬಡಿಸಿದರು. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ತಾವು ಮೊದಲು ಉಪನಿಷತ್ತನ್ನು ಉಂಡು ಅರ್ಥ ಮಾಡಿಕೊಂಡು ಈ ಕನ್ನಡಿಗರಿಗೆ ಕನ್ನಡದ ಚಿಗುರೆಲೆಯ ಮೇಲೆ ಊಟ ಬಡಿಸಿದರು. ವಚನ ಪ್ರಕಾರದ ಮೂಲ ಸಂಸ್ಕೃತದಲ್ಲಿದೆಯಾದರೂ ಇದು ಅದರ ಪಡಿಯಚ್ಚಾಗದೆ ಪರಿಷ್ಕೃತಿಯಾಯಿತು, ಮೇರುಕೃತಿಯಾಯಿತು ಅಂತ ತಗೊಂಡ್ರೂ ಕೂಡ ಮೊದಲಿಂದ ಗುರುತಿಲ್ಲದ ಹಾಗೆ ಅದ್ಭುತವಾಗಿ ಸ್ವತಂತ್ರ ಕೃತಿ ಅನ್ನುವಷ್ಟರ ಮಟ್ಟಿಗೆ ಅದ್ಭುತವಾಗಿ ಬಂದ್ಬಿಡ್ತು. ಆಗಿನ ಶಿವಶರಣರಿಗೆ ಅತ್ಯಂತ ಪ್ರಮುಖರಾಗಿದ್ದವರು ಬಸವಾದಿ ಪ್ರಮಥರು. ಬಸವಣ್ಣನವರಿಗೆ ಗುರುವಾಗಿ ಅತಿ ಗಡುಚಾಗಿರುವಂಥ ಆಧ್ಯಾತ್ಮಿಕ ತತ್ವಗಳನ್ನು ಶರಣರಿಗೆ ಮನನ ಮಾಡಿಕೊಟ್ಟು ಶೂನ್ಯ ಸಿಂಹಾಸನವನ್ನೇರಿ ಅನುಭವ ಮಂಟಪದ ಅಧ್ಯಕ್ಷರಾಗಿ ಈ ಷಟ್ಸ್ಥಲ ಸಿದ್ಧಾಂತದ ತಿರುಳನ್ನು ಎಲ್ಲರಿಗೂ ತಿಳಿಸಿದಂಥ ಮಹಾನುಭಾವ ಅಲ್ಲಮ್ಮ ಪ್ರಭು. ಇತ್ತೀಚೆಗೆ ನಾನು ಬಸವ ಕಲ್ಯಾಣಕ್ಕೆ ಹೋಗಿದ್ದೆ. 4 ಜಿಲ್ಲೆಗೆ ಹೋಗಿದ್ದೆ. ಹೋದಾಗ ನಾನು ಮೊದಲು ನನ್ನ ಸ್ನೇಹಿತರಿಗೆ ಕರ್ಕೊಂಡು ಹೋದವ್ರಿಗೆ ಹೇಳಿದ್ದು, ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕು ನನ್ನ ಅಂತ. ಸಾಯಂಕಾಲ ಕರ್ಕೊಂಡು ಹೋದರು. ಒಂದು ಸಲ ಆ ಜಾಗದಲ್ಲಿ ಅಡ್ಡಾಡಿದ್ರೆ ಒಂಥರ ರೋಮಾಂಚನ ಆಗ್ತದೆ. ಈ ಜಾಗದಲ್ಲಿ ಅಡ್ಡಾಡಿದ್ರಲ್ಲ ಅವರೆಲ್ಲ ದೊಡ್ಡವರು ಅಂತ. ಯಾರು ಯಾವ ಬಂಧಗಳನ್ನು ಇಟ್ಕೊಳ್ದೇನೆ, ಜಾತಿಯನ್ನು ನೋಡ್ದೇನೆ, ಮನುಷ್ಯ ಸಂಬಂಧಗಳನ್ನು ಬೆಸೆದು ಮೊದಲನೇ ಬಾರಿಗೆ ಯಾವ ಮನುಷ್ಯ ಉಚ್ಚ ಅಲ್ಲ ನೀಚ ಅಲ್ಲ ಅಂತ ತಿಳ್ಕೊಂಡು ಕಲ್ಪನೆ ಮಾಡ್ಕೊಂಡಿರಲ್ಲ. ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, 20ನೇ ಶತಮಾನಕ್ಕೆ ಕಷ್ಟ ಆಗ್ತಾ ಇದೆ ನಮಗೆ. ಅವ್ರು 12ನೇ ಶತಮಾನಕ್ಕೆ ಸಾಧ್ಯ ಮಾಡಿದರು. ಅದು ಏನು ಚಳವಳಿ ಆಗಿರಬೇಕಲ್ಲ, ದೊಡ್ಡ ಚಳವಳಿ ಆಗಿರಬೇಕಲ್ಲ ಅದು. ಅದನ್ನು ಮಾಡಿದಂಥ ಮಹಾನುಭಾವರು ಅಲ್ಲಿದ್ದರು. ಆದರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ಆ ನಿಂತ ನೆಲ ರೋಮಾಂಚನ ಆಗ್ತದೆ. ಆದರೆ ವ್ಯವಸ್ಥೆ ಮಾತ್ರ ಇನ್ನೂ ಅನುಭವ ಮಂಟಪದ ಕಲ್ಪನೆ ಬರಲೇ ಇಲ್ಲ ನನಗದು ನೋಡಿದಾಗ. ನಾನು ಅಲ್ಲಿ ಹೇಳಿದೆ, ಕಣ್ಣು ಕಾಣಬೇಕಪ್ಪ ಬಂದವರಿಗೆ, ಬಂದವರು ಹುಚ್ಚಿಡಿಬೇಕು. ಅಲ್ಲಮ್ಮ ಪ್ರಭುವಿನ ಬಗ್ಗೆ ಓದ್ಕೊಂಡು ಬಂದವರಿಗೆ ಬೇಡ, ಅಲ್ಲಿ ಕೂತಲ್ಲೇ ಆಶ್ಚರ್ಯ ಸಂತೋಷ ಆಗುತ್ತೆ ಅವರಿಗೆ. ಅನುಭವ ಮಂಟಪಕ್ಕೆ ಬಂದಾಗ ಕಣ್ಣು ಮುಂದೆ ನಿಲ್ಲಿಸೋ ಹಾಗೆ ಒಂದು ಏನಾದರೂ ಮಾಡಬೇಕಲ್ಲ ಅಲ್ಲಿ ಅಂತ. ಆ ಜಾಗದಲ್ಲಿ ಶೂನ್ಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿತನಾದಂಥ ಅಲ್ಲಮ್ಮ ಪ್ರಭು, ಅದು ಏನು ಶಕ್ತಿ, ದೈತ್ಯ ಶಕ್ತಿ, ಅದು ಅಸಾಧ್ಯ ಶಕ್ತಿ. ಎಲ್ಲವನ್ನು ಸ್ವಾಹ ಮಾಡಿ ತಗೊಳ್ಳುವಂಥ ಶಕ್ತಿ, ಮನುಷ್ಯರನ್ನು ಬದಲಾಯಿಸುವಂಥ ಶಕ್ತಿ, ಆ ಭಾಷೆ ಮೇಲೆ ಪ್ರಭುತ್ವ, ದರ್ಶನದ ಆಳಕ್ಕೆ ಹೋಗುವಂಥ ಶಕ್ತಿ, ಇದೆಲ್ಲವೂ ಕಂಡರಿಸಿದ್ದು ಆ ಮನುಷ್ಯನಲ್ಲಿ. ನೋಡಿ, ಬಸವಣ್ಣವರ ಹಿರಿಯ ಸಮಕಾಲೀನರು, ಹಿರಿಯರ ವಯಸ್ಸಿನಲ್ಲಿ ಆ ವಚನಕಾರರಲ್ಲಿ ಅಲ್ಲಮ್ಮ ಪ್ರಭು ಅಗ್ರಣ್ಯರು ಅಂತ ಹೇಳಿದರು. ಆಗಿದ್ದವರು, ಅವ್ರ ಜೊತೆಗಿದ್ದವರು, ಅವ್ರ ವಯಸ್ಸಿನವರು ಅಂದರೆ ಏಕಾಂತದ ರಾಮಯ್ಯ, ಸಕಲೇಶ್ ಮಾದರಸ, ಮಡಿವಾಳ ಮಾಚಯ್ಯ, ಈ ಮುಂತಾದವರು ಏನು ಕ್ಷೇತ್ರದಲ್ಲಿ ಕೆಲಸ ಮಾಡಿದರು, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಕೆಲಸವನ್ನು ಮಾಡಿದರು. ಅವರಿಗೆಲ್ಲ ಹಿಂದೆ ಶಕ್ತಿಯಾಗಿ ನಿಂತು ಅವರ ಕೃತಿಯನ್ನು ದೇದೀಪ್ಯಮಾನವಾಗಿ ಮಾಡಿದಂಥವ್ರು ಅಲ್ಲಮ್ಮ ಪ್ರಭು.
ಅಲ್ಲಮಪ್ರಭು ಬಗ್ಗೆ ನಮಗೆ ಹೆಚ್ಚು ವಿಷಯ ಗೊತ್ತಾಗೋದು ಕೆಲವೊಂದು ಮೂಲಗಳಿಂದ. ಮೊದಲನೇದು ಹರಿಹರನ ಪ್ರಭುದೇವರ ರಗಳೆಯಿಂದ. ಈ ಪ್ರಭುದೇವರ ರಗಳೆಯಿಂದ ನಮಗೆ ಹೆಚ್ಚು ವಿಷಯ ಗೊತ್ತಾಗ್ತದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಪುಸ್ತಕಗಳು ನೋಡಿದರೆ ಒಬ್ಬರು ಇತಿಹಾಸಕಾರರು ಇನ್ನೊಬ್ಬರ ಜೊತೆಗೆ ಹೊಂದಾಣಿಕೆ ಆಗದೇನೆ ಯಾರು ಸರಿ ಯಾರು ತಪ್ಪು ಒಂದು ಅದು ಏನೇನೋ ಭಾವನೆಗಳೇ ಬರ್ತದೆ. ಅಷ್ಟು ಗೋಜಲಿಗೆ ಹೋಗೋದು ಬೇಡ. ಹರಿಹರ ಸರಿಸುಮಾರಾಗಿ ಅಲ್ಲಮಪ್ರಭುವಿನ ಒಂದೇ ಕಾಲಕ್ಕೆ ಇದ್ದಂಥವನು ಅಥವಾ ಒಂದು ತಲೆಮಾರು ವ್ಯತ್ಯಾಸ ಇದ್ದವನು ಅಂತ ಹೇಳ್ತಾರೆ. ಒಂದು ತಲೆಮಾರು ವ್ಯತ್ಯಾಸ ಇದ್ದಿರಬೇಕು. ಅಂದರೆ ಅಲ್ಲಮಪ್ರಭುವಿನ ಜೀವನಕ್ಕೆ ತುಂಬ ಹತ್ತಿರದಲ್ಲಿದ್ದವನು ಹರಿಹರ. ಅವನು ಸುಮಾರು 12ನೇ ಶತಮಾನಕ್ಕೆ ಬರೆದಂಥವನು. ಒಟ್ಟಿನಲ್ಲಿ ಅಲ್ಲಮಪ್ರಭುವನ್ನು ಹತ್ತಿರದಿಂದ ನೋಡಿದಂಥವನು, ಹತ್ತಿರದಿಂದ ಕಂಡವನು, ಅವ್ರ ಬಗ್ಗೆ ಕೇಳಿದಂಥವನು. ಅವನು ಸಾಮಾನ್ಯ ಕವಿಯನಲ್ಲ, ಅವನು ಭಕ್ತ ಕವಿನೇ. ಅಲ್ಲಮನ ಬಗ್ಗೆ ಮತ್ತು ಅವನ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ತುಂಬ ಗೌರವ ಒಲವು ಇತ್ತು ಅವನಿಗೆ. ಅವನು ಬರೆದಂಥದ್ದು. ಇನ್ನೂ ಕೆಲವು ವಿಷಯಗಳು ಅಲ್ಲಮನ ಬಗ್ಗೆ ಬೇಕಾದಷ್ಟು ಬರ್ತದೆ. ಅವೆಲ್ಲ 15ನೇ ಶತಮಾನದಲ್ಲಿ ಶಿವಗಣ ಪ್ರಸಾದಿ ಮಹಾದೇವಯ್ಯನವರ ಪ್ರಭುದೇವರ ಶೂನ್ಯ ಸಂಪಾದನೆ ಮತ್ತು ಚಾಮರಸನ ಪ್ರಭುಲಿಂಗ ಲೀಲೆ ಇವೆಂದ ಪ್ರವರ್ತಿತವಾದಂಥ ಬೇಕಾದಷ್ಟು ಕೃತಿಗಳು ಬರ್ತದೆ. ಒಂದು ಚರ್ಚೆ ನೋಡ್ತಾ ಇದ್ದೆ ನಾನು. ಅಲ್ಲಮನ ಜೀವನ ಚರಿತ್ರೆಯನ್ನು ಯಾವುದರಿಂದ ನೋಡಬೇಕು ನಾವು? ಪ್ರಭುದೇವರ ರಗಳೆಯಿಂದ ನೋಡಬೇಕಾ ಅಥವಾ ಪ್ರಭುಲಿಂಗ ಲೀಲೆಯಿಂದ ನೋಡಬೇಕಾ? ಹರಿಹರ ಪ್ರಭುದೇವರ ರಗಳೆಯಿಂದನೋ ಅಥವಾ ಪ್ರಭುಲಿಂಗ ಲೀಲೆ ಚಾಮರಸ ಅಂತ 15ನೇ ಶತಮಾನದಲ್ಲೋ ಅಂತ ಬೇಕಾದಷ್ಟು ಚರ್ಚೆ ಬರ್ತದೆ ಅದಕ್ಕೆ. ಸಾಮಾನ್ಯವಾಗಿ ಹೇಳೋದು, ಈ ಶೂನ್ಯ ಸಂಪಾದನೆಕಾರರೆಲ್ಲ ಇದ್ದಾರಲ್ಲ, ಅಲ್ಲಮ ಪ್ರಭುವಿನ ಜೀವನ ಸ್ವಲ್ಪ ದೂರ ಇದ್ದವರು. 200 ವರ್ಷ 300 ವರ್ಷ 400 ವರ್ಷ ದೂರ ಇದ್ದಂಥವ್ರು ಇವರು. ದೂರ ಇರೋದರಿಂದ ನೋಡಿ, ಯಾವುದೇ ವಸ್ತು ಸ್ವಲ್ಪ ದೂರದಲ್ಲಿದ್ದರೆ ಸ್ವಲ್ಪ ಕಲ್ಪನೆಗಳು ಬರ್ತದೆ, ಸ್ವಕಪೋಲ ಕಲ್ಪಿತ ವಿಷಯಗಳು ಬರ್ತದೆ, ಜನಜನಿತವಾದ ಮಾತುಗಳು ಸೇರಿಕೊಳ್ತವೆ, ಸ್ವಲ್ಪ ರೊಮ್ಯಾಂಟಿಕ್ ಆಗ್ತದೆ, ಅದು ಬದಲಾವಣೆ ಆಗ್ತದೆ, ಮೂಲದಿಂದ ಸ್ವಲ್ಪ ಬದಲಾವಣೆ ಆಗೋಕ್ಕೆ ಸಾಧ್ಯ ಇದೆ. ದೂರ ಹೋದಷ್ಟು, ವಸ್ತುವಿನಿಂದ ದೂರ ಹೋದಷ್ಟು ಕಲ್ಪನೆಗೆ ಮುಖ್ಯತೆ ಬರ್ತದೆ. ಆದರೆ ಹರಿಹರ ಹತ್ತಿರವಾಗಿರೋದ್ರಿಂದ ಆ ಮಾತನ್ನು ಹರಿಹರಿಗೂ ಹೇಳ್ಬೋದು. ಸ್ವಲ್ಪ ದೂರ ಇತ್ತಲ್ಲ, ಅವನಿಗೂ ಒಂದು ತಲೆಮಾರಿನಷ್ಟು ವ್ಯತ್ಯಾಸ ಇತ್ತಲ್ಲ, ಅಲ್ಲಿ ಕೂಡ ಸ್ವಲ್ಪ ಸೇರ್ಕೊಂಡಿರ್ಬೋದೇನೋ, ಆದರೆ ಅಂತರ ಕಮ್ಮಿ ಇರೋದ್ರಿಂದ ಸೇರ್ಕೊಳ್ಳೋ ಅವಕಾಶ ಕಮ್ಮಿ. ಈಗ ಗಾಂಧೀಜಿ ಬಗ್ಗೆ ಯಾರಾದರೂ ಬರೀತಿದ್ರೆ, ಒಂದು 50 ವರ್ಷದ ಹಿಂದೆ ಬರೆದರೆ ಅವರು ನೋಡಿದವರು ದಾಖಲೆ ಮಾಡಿದ್ದಾರೆ, ಅದು ಹಿಸ್ಟರಿ ಆಗ್ತದೆ. ಈಗ ಯಾರಾದರೂ ಬರದೆ ನೋಡದೇ ಇದ್ದವ್ರು ಬರೆದ್ರೆ, ಅವರು ಏನು ಓದಿದ್ದಾರೋ ಅದಕ್ಕೆ ತಮ್ಮ ಕಲ್ಪನೆಗಳನ್ನು ಸೇರಿಸಿಕೊಂಡು ತಮಗಿರುವ ಅವ್ರ ಬಗ್ಗೆ ಗೌರವ ಇದ್ದರೆ ಅಥವಾ ಗೌರವ ಇಲ್ಲದೆ ಹೋದರೆ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ವ್ಯಾಖ್ಯಾನ ಮಾಡ್ತಾರೆ. ಇನ್ನು 100 ವರ್ಷ ಹೋದ್ಮೇಲೆ ಅವ್ರು ನೋಡಿಲ್ಲದೆ ಇದ್ದಂಥವರು, ನೋಡಿದವರು ಇರದೇ ಇರುವಂಥ ಟೈಮ್, ನೋಡಿದವರು ಕೂಡ ಯಾರೂ ಇಲ್ಲ, ಆಗ ಬರೀ ನಾವು ಇರುವಂಥ ದಾಖಲೆಗಳ ಮೇಲೆ ತಮ್ಮ ಕಲ್ಪನೆಯ ಹಂದರದ ಮೇಲೆ ಬೆಳೆಸಿ ಬರೀಬೇಕಾಗ್ತದೆ. ಎಲ್ಲಿ ಕಲ್ಪನೆ ಹೆಚ್ಚಾಗ್ತಾ ಹೋಗ್ತದೋ ಅಲ್ಲಿ ಮೂಲಕ್ಕೆ ಸ್ವಲ್ಪ ದೂರ ಹೋಗ್ತದೆ ಅಂತ. ಅದಕ್ಕೊಬ್ಬರು ಭಾಳ ಚೆನ್ನಾಗಿ ಹೇಳ್ತಾರೆ, ನೀವು ಅಲ್ಲಮನ ಜೀವಿತ ವಿಚಾರವನ್ನು ಐತಿಹಾಸಿಕವಾಗಿ ಗ್ರಹಿಸಬೇಕು ಅಂದರೆ ಹರಿಹರನ ನಿರೂಪಣೆಯನ್ನು ಪ್ರಧಾನವಾಗಿ ಇಟ್ಕೊಳ್ಬೇಕು, ಉಳಿದವರದನ್ನು ಅಷ್ಟು ಪೂರಕವಾಗಿ ಇಟ್ಕೊಂಡ್ರೆ ಸಾಕು. ಈ ಹರಿಹರನ ಬರೆದಂಥ ಅವನ ಹೊರಗಳೆಯ ಮೂಲಕ ನಾವು ಅಲ್ಲಮನ ಜೀವನವನ್ನು ಸ್ವಲ್ಪ ಗಮನಿಸೋಕೆ ಪ್ರಯತ್ನ ಮಾಡೋಣ. ಸ್ವಲ್ಪ ಅದರಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ಪ್ರಸ್ತಾಪ ಮಾಡೋಕ್ಕೆ ಬರ್ತೇನೆ. ಅವರು ನಮ್ಮ SR ರಾಮಸ್ವಾಮಿ ಅವರು ಹೇಳಿದ ಹಾಗೆ ಅಲ್ಲಮ ಬಂದದ್ದು ಬಳ್ಳಿಗಾವಿಯಲ್ಲಿ ಅಂತ, ಇವತ್ತಿನ ಶಿಕಾರಿಪುರ ಹತ್ತಿರ ಬಳ್ಳಿಗಾವಿ ಅಂತ ಊರು. ಅದನ್ನು ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ಬರೀತಾನೆ ಬನವಸೆ ಬಳ್ಳಿಗಾವಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಬಳ್ಳಿಗಾವಿ ಊರು, ಅದನ್ನು ಬನವಸೆ ಬಳ್ಳಿಗಾವಿ ಅಂತ ಯಾಕೆ ಬರದ ಅಂತಂದರೆ, ಬಹುಶಃ ಆ ಕಾಲಕ್ಕೆ ಬೇಕಾದಷ್ಟು ಬಳ್ಳಿಗಾವಿಗಳು ಬಂದಿದ್ದಾವು. 200-300 ವರ್ಷ ಆಗಿದೆ ಆಗಿನ ಕಾಲಕ್ಕೂ ಈಗಕ್ಕೂ. ಬೇಕಾದಷ್ಟು ಬಳ್ಳಿಗಾವಿ ಬಂದಿರೋದ್ರಿಂದ ಅದನ್ನು ಸ್ಪಷ್ಟತೆ ಮಾಡೋದಕ್ಕೆ ಈ ಬಳ್ಳಿಗಾವಿ ಬನವಾಸಿ ಹತ್ತಿರ ಇರೋದರಿಂದ ಗುರ್ತು ಹಿಡಿಯೋಕೆ ಈಸಿ. ನೋಡಿ, ಯಾವುದೋ ಬಳ್ಳಿಗಾವಿ ಅಂದರೆ ಎಲ್ಲಿ ಎಂದು ಗೊತ್ತಾಗಲಿಕ್ಕಿಲ್ಲ, ಅದಕ್ಕೆ ಬನವಸೆ ಬಳ್ಳಿಗಾವಿ ಅಂತ ಬರೆದಿದ್ದಾನೆ. ಅದರಿಂದ ಅದನ್ನು ಕರೆದಿದ್ದಾನೆ. ಈ ಬಳ್ಳಿಗಾವಿ ಹತ್ತಿರ ಕರವೂರು ಅಂತ ಒಂದು ಗ್ರಾಮ ಇದೆ. ಈ ಅಲ್ಲಮ ಹುಟ್ಟೋದಕ್ಕಿಂತ ಮೊದಲು ಅವನ ತಂದೆ ತಾಯಿಗಳು ನಿರಹಂಕಾರ ಸುಜ್ಞಾನಿಯರು ಅಂತ ಅವ್ರ ಹೆಸರು. ತಂದೆ ನಿರಹಂಕಾರ, ತಾಯಿ ಸುಜ್ಞಾನಿ ಅಂತ. ನಿರಹಂಕಾರ ಸುಜ್ಞಾನಿಯರು ತಪಸ್ಸು ಮಾಡಿದ್ದು ಈ ಕರವೂರಿನ ಹತ್ತಿರ ಇರುವಂಥ ಪೆರ್ಮಲೆ ಅನ್ನುವಂಥ ಬೆಟ್ಟದಲ್ಲಿ ಅಂತ. ದೇವರ ಕುರು ತಪಸ್ಸು ಮಾಡಿದ್ರಂತೆ, ಅವರು ಪ್ರಾರ್ಥನೆ ಮಾಡಿಕೊಂಡ್ರು, ಬೇಡ್ಕೊಂಡ್ರು. ಆ ನಂತರ ಬಂದು ಬೆಳಗಾವಿಗೆ ಬಂದು ನೆಲೆಸಿದರು. ಯಾಕಂದರೆ ಅದು ಹಾಗಿದ್ದದ್ದು ಕೂಡ ಹೇಳ್ತಾರೆ. ಅದನ್ನು ಮೊದಲು ಇದ್ದದ್ದು ಬಸವಣ್ಣನ ಸವಕಾಲನಾದಂಥ ಗಟ್ಟಿವಾಳೆಯ ಒಂದು ವಚನದಲ್ಲಿ ಕೂಡ ಹೇಳ್ತಾನೆ, ಅಲ್ಲಿಂದ ಬಂದರು ಅವರು ಅಂತ ಹೇಳ್ತಾರೆ. ಈ ಬಳ್ಳಿಗಾವಿಗೆ ಒಂದು ಇತಿಹಾಸ ಬೇರೆ ಇದೆ ಅಂತ ಹಿಂದೆ. ಇದು 4 ಯುಗಗಳಲ್ಲಿ ಏಕಚಕ್ರಪುರ, ದ್ವಿಚಕ್ರಪುರ, ಪಗರಟಗೆ ಮತ್ತು ಬಲಿಗ್ರಾಮ ಎಂದು ಹೆಸರಿತ್ತಂತೆ ಇದಕ್ಕೆ. ಇದನ್ನು ಹೇಳಿ ಸಿಂಗರಾಜ ತನ್ನ ಬಸವ ಪುರಾಣದಲ್ಲಿ ಬರೆದಿದ್ದಾನೆ.
ಹೀಗೆ ಈ ಊರಿಗೆ ಅಷ್ಟು ದೊಡ್ಡ ಇತಿಹಾಸ ಇದೆ ಅಂತ. ಅಂದರೆ ಬಹಳ ಪುರಾತನವಾದಂಥ ಒಂದು ಊರು, ಅಷ್ಟು ಹೆಸರಿತ್ತು ಅದಕ್ಕೆ ಅಂತ. ಈ ಪ್ರಭುದೇವರ ಗುರುಗಳಾದಂಥ ಅನಿಮಿಷನಾಥ ಅಲ್ಲೇ ಇದ್ದವರು. ಅವ್ರ ಬಗ್ಗೆ ಮುಂದೆ ಸ್ವಲ್ಪ ನೋಡೋಣ, ಅನಿಮಿಷನಾಥರು ಬರುವಂಥ ಪ್ರಸಂಗ. ಅದು ಊರು ದೊಡ್ಡ ಊರು, ಆಗಿನ ಕಾಲಕ್ಕೆ ಸುಮಾರು 20,000 ಜನ ಇದ್ದರು ಅಂತ ಬರ್ಕೋತಾರೆ. ಅಚ್ಚುಕಟ್ಟಾದ ಊರು, ಸಾಕಷ್ಟು ದೇವಾಲಯಗಳಿತ್ತು, ತುಂಬ ಚೆನ್ನಾಗಿತ್ತು ಊರು. ಅಲ್ಲಮನ ತಂದೆ ತಾಯಿಗಳ ಹೆಸರನ್ನು ಹರಿಹರ ಮೆನ್ಷನ್ ಮಾಡೋದಿಲ್ಲ, ಹೇಳೋದಿಲ್ಲ. ಆದರೆ ಮುಂದೆ ಇವರು ಬರೀತಾರೆ, ನಮ್ಮ ಚಾಮರಸ ಬರೀತಾನೆ, ನಿರಹಂಕಾರ ಸುಜ್ಞಾನಿ ಅಂತ. ಅವ್ರ ಹೆಸರು ಬರೋದಿಲ್ಲ ಅಂಥೇಳಿ ಚಾಮರಸ ತಾನು ಕಲ್ಪನೆಯಿಂದ ಸೇರಿಸಿದ ಅಂತ ಚಿಂತೆ ಮಾಡೋ ಕಾರಣ ಇಲ್ಲ. ಯಾಕಂದರೆ ಇದಕ್ಕೆ ಬೇರೆ ಗಟ್ಟಿವಾಳೆಯನ ವಚನದಲ್ಲಿ ತಂದೆ ತಾಯಿಗಳ ಹೆಸರು ಕೂಡ ಬರ್ತದೆ ಅನ್ನೋ ಹೇಳ್ತಾರೆ. ಹರಿಹರ ಹೇಳೋದು ನಿರಹಂಕಾರನ ರಾಜ ಅಂತ ಹೇಳೋದಿಲ್ಲ, ಅವನು ಕರೆಯೋದು ನಾಗವಾಸಕ್ಕೆ ಅಧಿಪತಿ, ನಾಗವಾಸಾಧಿಪತಿ ಅಂತ ಕರೀತಾರೆ. ಈ ನಾಗವಾಸಾಧಿಪತಿ ಅಂದರೆ ಏನು ಅಂತ. ನಾಗವಾಸಾಧಿಪತಿ ಅಂತಂದರೆ ಆಗಿನ ಕಾಲದಲ್ಲಿ ಈ ನೃತ್ಯ ಮಾಡುವ ಜನ ನಟ್ಟುವ ಜಾತಿ ಅಂತ ಕರಿತಿದ್ರು. ನಟ್ಟುವ ಜಾತಿಯವರನ್ನು ನಾಗವಾಸಾಧಿಪತಿಗಳು ಅಂತ ಸೇರಿಸ್ಕೊತಿದ್ರು. ಈ ನೃತ್ಯ ಸಂಗೀತ ಶಾಲೆಗಳಲ್ಲಿ ಅಂತಃಪುರ ವಿಭಾಗಕ್ಕೆ ಈ ನಾಗವಾಸ ಅಂತ ಹೆಸರು, ಅಂತಃಪುರ ವಿಭಾಗಕ್ಕೆ ನಾಗವಾಸ ಅಂತ ಹೆಸರು. ಇವರೇನು ಮಾಡ್ತಿದ್ರು, ಇವ್ರ ಕೆಲಸ ಅಂದರೆ ಇದಕ್ಕೆ ನೆರವಿಂದ ಬೋವಗಾರಿಕೆ ಅಂತ ಹೆಸರು ಅದಕ್ಕೆ. ಈ ಕೆಲಸ ಮಾಡೋದು ಏನು ಮಾಡೋದು, ಇವರು ಅಂತಃಪುರದವರಿಗೆ ನಾಟ್ಯ ಕಲಿಸ್ಕೊಡೋದು ಮತ್ತು ಬೇರೆ ಕಲೆಗಳನ್ನು ಕಳಿಸಿಕೊಡೋದಕ್ಕೆ ಇರುವಂಥವ್ರು. ಆ ಕೆಲಸ ಅಲ್ಲಮನ ತಂದೆ ಮಾಡ್ತಾಯಿದ್ರು. ಅಂತಃಪುರದಿಂದ ನೃತ್ಯ ಸಂಗೀತ ಸೇವೆ ಆಗಬೇಕಾದ್ರೆ ನಾಗವಾಸಾಧಿಪತಿ ಎಲ್ಲ ತಯಾರಿ ಮಾಡಬೇಕಾಗ್ತಿತ್ತು, ವ್ಯವಸ್ಥೆಗಳನ್ನು ಮಾಡಬೇಕಾಗ್ತಿತ್ತು. ಅಂತಃಪುರದವ್ರು ನಾಟ್ಯಕ್ಕೆ ನಿಂತ್ಕೊಂಡಾಗ, ಡಾನ್ಸ್ ಮಾಡೋಕೆ ನಿಂತ್ಕೊಂಡಾಗ ಆತ ಮದ್ದಳೆ ಹಿಡಿದು ಗೀತ ಪ್ರಬಂಧಾದಿ ಜಾತಿಯನ್ನು ನುಡಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ. ಮೃದಂಗ ನುಡಿಸ್ಬೇಕಾಗ್ತದೆ, ಮದ್ದಳೆ ನುಡಿಸ್ಬೇಕು. ಹೀಗೆ ನಾಟ್ಯ ಮತ್ತು ಸಂಗೀತ ಶಾಸ್ತ್ರ ಎರಡು ಪ್ರಯೋಗದಲ್ಲಿ ಈ ನಾಗವಾಸಾಧಿಪತಿ ಎಷ್ಟೇ ಪರಿಣಿತಿಯನ್ನು ಪಡೆದಿದ್ದರೂ ಕೂಡ, ಅಂದರೆ ಆಗ ಕೂಡ ಹೇಗಿತ್ತು ನೋಡಿ, ಅವನು ದೊಡ್ಡ ಸಾಧನೆ ಮಾಡಿದವನು, ಸಂಗೀತ ನಾಟ್ಯದಲ್ಲಿ ಮದ್ದಳೆ ನುಡಿಸೋದ್ರೊಳಗೆ ಎಲ್ಲ ಚೆನ್ನಾಗಿದ್ದರೂ ಕೂಡ ಜಾತಿಯಿಂದ ಅಷ್ಟು ದೊಡ್ಡವನಲ್ಲ ಅಂತ ಒಂದಿತ್ತಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಒಬ್ಬರು ಲೇಖಕರು ಬರೀತಾರೆ, ಎಷ್ಟೇ ಪರಿಣಿತಿಯನ್ನು ಪಡೆದಿದ್ದರೂ ಅವನನ್ನು ಸಮಾಜ ಮೆಳ್ಳಗಣ್ಣಿನಿಂದ ನೋಡುತ್ತಿತ್ತು ಅಂತ. ಅವನು ತಪ್ಪಿಲ್ಲ, ಇವ್ರು ಮೆಳ್ಳಗಣ್ಣದು ಏನು ಮಾಡೋಕ್ಕಾಗ್ತದೆ, ಮೆಳ್ಳಗಣ್ಣಿಂದ ನೋಡುತ್ತಿತ್ತು ಅಂದರೆ ಅಷ್ಟು ಒಳ್ಳೆಯದಲ್ಲ ಅದು ಅಂತ. ಡ್ಯಾನ್ಸ್ ಮಾಡೋರು ಇವರು ಅಂತ, ಅದು ಭಾಳ ವರ್ಷ ಆಯಿತು ಆತ ಸೇರಿದವನು ಅಂತ. ಆದರೆ ಇಂಥ ನಾಗಾದಿವಾಸ್ಪತಿಗೆ ಹುಟ್ಟಿದಂಥ ಅಲ್ಲಮ ಶಿಶುವನ್ನು ಹೇಗೆ ವರ್ಣನೆ ಮಾಡ್ತಾನೆ ಅಂದರೆ, ಮರ್ತ್ಯರ ನೆಲದಲ್ಲಿ ಹುಟ್ಟಿದ ಕಲ್ಪವೃಕ್ಷದ ಸಸಿ ಅಂತ ಹರಿಹರ ಕರೀತಾನೆ. ಈ ಮಾತನ್ನು ಗಮನಿಸಬೇಕು. ಮರ್ತ್ಯರ ನೆಲದಲ್ಲಿ ಹುಟ್ಟಿದ ಕಲ್ಪವೃಕ್ಷದ ಸಸಿ ಎಂದು ಹರಿಹರ ಕರೆದಿದ್ದಾನೆ. ಅಂದರೆ ಹುಟ್ಟಿನಿಂದ ಕೀಳಾದರೂ ಕೂಡ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಅಲ್ಲಮ ಅದ್ಭುತ ಸಾಧನೆ ಮಾಡಿದವನು ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳಿದಂಥ ಮಾತು. ಹುಟ್ಟಿದ ಕೂಡಲೇ ಆ ಶಿಶುವನ್ನು, ಅಲ್ಲಮ ಪ್ರಭು ಶಿಶುವನ್ನು ತಂದೆ ತಾಯಿಗಳು ಕರ್ಕೊಂಡು ಹೋಗಿ ಆ ಬಳ್ಳಿಗಾವಿಲಿರುವಂಥ ಈಶ್ವರ ದೇವಸ್ಥಾನ, ಅದು ಗೊಗ್ಗೇಶ್ವರ ದೇವಸ್ಥಾನ ಅಂತ, ಗೊಗ್ಗೇಶ್ವರ ಅಲ್ಲಿರುವಂಥ ದೇವರು, ಆ ಗೊಗ್ಗೇಶ್ವರನ ದರ್ಶನ ಮಾಡಿಸ್ತಾರಂತೆ. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ನನಗೆ ಇಷ್ಟ ಆಗ್ತದೆ. ದರ್ಶನ ಮಾಡಿಸಿ ದೇವರ ಪ್ರಸಾದವನ್ನು ಬಾಯಿ ಬೆಣ್ಣೆಯಾಗಿ ಆಸ್ವಾದನ ಮಾಡಿಸಿದರು ಅಂತ. ದೇವರ ಪ್ರಸಾದವನ್ನೇ ಫಸ್ಟ್ ಆ ಮಗು ಕೊಟ್ಟರು ಅಂತ, ಈಶ್ವರ ಪ್ರಸಾದದಿಂದ ಬೆಳೆದವನು ಅಂತ. ಅದೇ ಗೊಗೇಶ್ವರ ಇದ್ದದ್ದು ಗೋಹೇಶ್ವರ ಆಗಿ ಗುಹೇಶ್ವರ ಆಗಿರಬೇಕು ಅಂತ, ಗುಹೇಶ್ವರ ಅಂತ ನಮ್ಮ ಅಂಕಿತ ನಾಮ ಇಟ್ಕೊಂಡದಂತೂ ಅಲ್ಲಮಪ್ರಭು ಗುಹೇಶ್ವರ ಅಂತ ಅದೇ ಬಂದಿದೆ ಅಂತ. ಆ ಮಗು ಮುಂದೆ ದೃಷ್ಟಾರನಾಗಿ ಆದಾಗ ಬಹುಶಃ ಪ್ರಸಾದ ಬಲದಿಂದ ಆಯಿತು ಅಂತ ಜನ ನಂಬ್ಕೊಳ್ಳೋ ಹಂಗಾಯಿತು. ಈ ಅಲ್ಲಮ ಬೆಳೆದ ಹಾಗೆ ಕುಮಾರನಾಗಿ ಬಾಲಕನಾಗಿ ಹೇಗೆ ಬೆಳೆದ ಅನ್ನೋದು ಜಾಸ್ತಿ ವಿಷಯ ಸಿಗೋದಿಲ್ಲ ನಮಗೆ. ಆದರೆ ಜೀವನ ಚರಿತ್ರಕಾರರು ಆ ಘಟನೆಗಳನ್ನು ಬೇಕಾದಷ್ಟು ಅತಿಶಯೋಕ್ತಿಗಳಿಂದ ಮಾಡಿದರೂ ಕೂಡ ಅವರು ಇಂಗಿತ ಗುರುತಿಸ್ಬೋದು. ಹುಡುಗ ಬೆಳೆದ ಹಾಗೆ ಬುದ್ಧಿಯಿಂದ ತುಂಬ ಚುರುಕಾದ, ಬುದ್ಧಿಯ ಜೊತೆಗೆ ಮೃದಂಗ ಮಹಾವಿದ್ಯೆ ಸೇರಿಕೊಂತು. ಇನ್ನೊಂದು ಬಹಳ ವಿಷಯ ಮುಖ್ಯವಾಗಿರುವಂಥದ್ದು ಹೇಳ್ತಾನೆ, ನಾಗವಾಸಾಧಿಪತಿಯ ಮನೆಯಲ್ಲಿ ನಾದಮಯ ವಾತಾವರಣದಲ್ಲಿ ಬೆಳೆದಂಥ ಅಲ್ಲಮ ಮೃದಂಗದ ಬಗ್ಗೆ ಆಸಕ್ತಿ ಪಟ್ಟು ದೊಡ್ಡದೇನಲ್ಲ, ಆಶ್ಚರ್ಯ ಏನಲ್ಲ. ವಾತಾವರಣ ಹಾಗಿತ್ತಲ್ಲ, ಮನೆಯಲ್ಲಿ ನಾದಮಯ ವಾತಾವರಣ ಇತ್ತು, ಅಪ್ಪ ಅದಿದ್ದರು ನೋಡ್ಕೊಂಡು ಕಲ್ತಿರಬೇಕು. ಆದರೆ ವಿಶೇಷ ಆದದ್ದು ಏನು ಅಂದರೆ, ಆತ ಬರೀ ಲಲಿತ ಕಲೆಗಳ ಮಾತ್ರ ತಣಿದೇನೆ, ಇದ್ರ ಬಗ್ಗೆ ಮಾತ್ರ ವಿಷಯ ಸಂಪಾದನೆ ಮಾಡ್ಕೊಳ್ಳೋದೇನೆ ನೋಡಿ, ವೇದಶಾಸ್ತ್ರಗಳ ಜ್ಞಾನ ವಿಜ್ಞಾನಗಳ ಅಪಾರವನ್ನು ಆಪೋಷಣ ತೆಗೆದುಕೊಂಡ ಅಂತ ಹೇಳ್ತಾರೆ. ಬೆಳಿಬೇಕಾದ್ರೆ ಸಾಮಾನ್ಯವಾಗಿ ನೋಡಿ, ನಾವು ಪರಿಸರದಿಂದ ಪಡ್ಕೊಳ್ತೇವೆ ಬಹಳಷ್ಟನ್ನು. ಇವನ ಪರಿಸರ ಬರೀ ಸಂಗೀತ ಲಲಿತ ಕಲೆಗಳಿರುವಂಥ ಪರಿಸರ. ಆದರೆ ಅದನ್ನು ದಾಟಿ ಆ ಶಕ್ತಿ ಏನಿತ್ತು ಅಂದರೆ ಇದನ್ನು ಪಡ್ಕೊಳ್ತು, ಚೆನ್ನಾಗಿ ಪಡ್ಕೊಳ್ತು. ಇದ್ರ ಜೊತೆಗೆ ಇದನ್ನು ದಾಟಿ ಜ್ಞಾನ ವಿಜ್ಞಾನಗಳ ಬಗ್ಗೆ, ದರ್ಶನಗಳ ಬಗ್ಗೆ ಆಳವಾಗಿ ಚಿಂತನೆ ಮಾಡಿಕೊಂಡದ ಅಲ್ಲಮ್ಮ ಅಂತ ಹೇಳ್ತಾರೆ. ಇದಾಗಿರೋದ್ರಿಂದ ಏನಾಗ್ತದೆ ಕಲ್ಪನೆ ಮಾಡ್ಕೋಬೇಕು.
ಮನೆಯಲ್ಲಿ ಸ್ವಲ್ಪ ತಕರಾರು ಶುರು ಆಗ್ತದೆ. ಮನೆಯಲ್ಲಿರುವಂಥ ವಾತಾವರಣ ಬೇರೆ, ಈ ಹುಡುಗ ಅಪೇಕ್ಷೆ ಮಾಡುವಂಥದ್ದು ಬೇರೆ. ಈಗ ಎಷ್ಟೋ ಸಲ ನಾವು ನೋಡಿದ್ದೇವೆ ಮನೆ ವಾತಾವರಣ ಹೇಗಿರ್ತದೆ ಅಂತ. ನನ್ನ ಸ್ನೇಹಿತರೊಬ್ಬರು ಡಾಕ್ಟರ್ ಆಗಿದ್ದಾರೆ, ತುಂಬ ಒಳ್ಳೆ ಪ್ರಾಕ್ಟೀಸ್ ಇದೆ, ನರ್ಸಿಂಗ್ ಹೋಮ್ ಇದೆ ಅವ್ರದ್ದೆಲ್ಲ, ಚೆನ್ನಾಗಿ ಪ್ರಾಕ್ಟೀಸ್ ಇದೆ. ಆ ಹುಡುಗನಿಗೆ ಮೆಡಿಕಲ್ಗೆ ಹೋಗಬೇಕು ಅಂತ ಆಸೆ ಇಲ್ಲ. ಅವ್ನು ತಲೆ ಕೆಟ್ಟು ಹೋಗಿದೆ, ಮನೇಲಿ ಇಂಜೆಕ್ಷನ್ ಸಿರಿಂಜ್ ನೋಡಿ ಔಷಧಿ ನೋಡಿ ನಾನು ಏನಾದರೂ ಆಗೋಲ್ಲ, ನಾನು ಪೇಂಟರ್ ಆಗ್ತೀನಿ ಅಂಥೇಳಿ JJ ಸ್ಕೂಲ್ ಆಫ್ ಆರ್ಟಿಗೆ ಹೋಗ್ತೀನಿ ಅಂತ ಕೂತ್ಕೊಂಡ. ಅಪ್ಪ ಅಮ್ಮ ಬೈದರು, ಎಂಥ ಮೂರ್ಖ ಇದ್ದೀವೋ, ಎಲ್ಲ ಮಾಡಿಟ್ಟಿದ್ದೀನಿ, ರೆಡಿ ಮಾಡಿಟ್ಟಿದ್ದೀನಿ, ನಿನಗೆ ಹಾಸ್ಪಿಟ್ಲ್ ಇದೆ, ಬೇರೆ ಒದ್ದಾಡ್ತಾರೆ ಹಾಸ್ಪಿಟ್ಲ್ ಇಲ್ಲ ಅಂಥೇಳಿ ಎಲ್ಲ ಕಟ್ಟಿಟ್ಟಿದ್ದೀನಿ, ಬರಬಾರ್ದಾ, ಡಾಕ್ಟರ್ ಆಗಬಾರ್ದಾ ನೀನು ಅಂತ. ಅವ್ನು ಹೇಳಿದೆ, ಇದನ್ನು ನೋಡಿ ತಲೆ ಕೆಟ್ಟು ಹೋಗಿದ್ದಿದ್ದು, ಆಗೋದಿಲ್ಲ ನನ್ನಂತ. ನೋಡಿ, ಪರಿಸರದ ವಾತಾವರಣದಲ್ಲಿ ಕೆಲವರು ಹೊಂದ್ಕೋತಾರೆ, ಕೆಲವರು ಪರಿಸರ ಬೇಡ ಅಂತ ಮೇಲೆ ಹೋಗ್ತಾರೆ. ಇವನು ಮೃದಂಗ ಕಲ್ಕೊಳ್ಳೋದು ಅಷ್ಟೇ ಅಲ್ಲ, ಜ್ಞಾನ ವಿಜ್ಞಾನ ಈ ಚಿಂತನೆ ಕಡೆಗೆ ಹೋದಾಗ ಮನೆಯಲ್ಲಿ ಸ್ವಲ್ಪ ಜಗಳ ಆಗ್ತಾಯಿತ್ತು. ಅದಕ್ಕೆ ಹೇಳ್ತಾರೆ, ಎಷ್ಟು ಆದದ್ದು ಅಂತಂದರೆ ತಂದೆ ತಾಯಿ ಘರ್ಷಣೆಯ ಸಂಭವ ಆಗ್ತಿತ್ತು ಅಂತ. ಅವ್ನು ಬರೀತಾನೆ ಒಂದು ಕಡೆ, ಅಲ್ಲಮ ಬರೆಯುವ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಜಲದೊಳಗಿನ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿದ್ದಿತು ನೋಡ, ನೆಲೆಯ ನರಿದು ನೋಡಿಹೇನೆಂದರೆ ಅದು ಜಲವು ತಾನಲ್ಲ, ಕುಲದೊಳಗಿದ್ದು ಕುಲವ ಬೆರೆಸದೆ ನೆಲೆಗೆಟ್ಟು ನಿಂದುದನ್ನು ಆರು ಬಲ್ಲರು ಗುಹೇಶ್ವರ. ಅಲ್ಲೇ ಇದ್ದು ಅದನ್ನು ಬಿಟ್ಟು ನಿಂತಿದ್ದೇನೆ ಅಂತ. ಇನ್ನೊಂದು ಕಡೆ ಹೇಳ್ತಾರೆ, ಗಂಗೆಯ ತಡಿಯಲೊಂದು ಐವಾಗಿಲ ಪಟ್ಟಣದ ಕಾಲುವಳ್ಳಿಯಲ್ಲಿ ಹುಟ್ಟಿ ಬೆಳೆದ ನಾನು, ತರುವಕ್ಕಳ ಕೂಡಿ ನೀರಾಟವ ಹೊಕ್ಕು ಹುಟ್ಟುದ ಹೋಗಾಡಿಹನೆಂದು ಬಾಯ ಕುಟ್ಟಿ ಬ್ರಹ್ಮಪಾಶವೆಂಬ ಕಿರುಗೇನು ಉಗಿದುಕೊಂಡಳು ನಮ್ಮವ್ವೆ. ಇಂತಪ್ಪ ತಾಯಿ ತಂದೆಯರ ಕೂಡೆ ಮುನಿದು ಹೋಗಿ ಗೋಗೇಶ್ವರನ ಅಲ್ಲಯ್ಯನ ಮೊರೆ ಹೊಕ್ಕೆ. ಇದು ಬೇಡ ನನಗೆ ಅಂಥೇಳಿ ಗೋಗೇಶ್ವರನ ಅಲ್ಲಯ್ಯನ ಮೊರೆ ಹೊಕ್ಕೆ. ಇನ್ನು ಮರಳಿ ಬಂದು ಆ ಕಿರುಗೆಯನ್ನು ಹುಟ್ಟೆನಾದರೆ ನಿಮ್ಮ ಆಣೆ, ನಿಮ್ಮ ಪ್ರಮಥರಾಣೆ. ಅಂದರೆ ಅವನಿಗೆ ಬೇರೆ ಹೋಗಬೇಕು ಅಂತ ತುಡುತ್ತಾ ಇದೆ. ಇದು ಹೇಗಾಗ್ತದೆ ಅಂದರೆ, ಉತ್ಸಾಹದಿಂದ ಪುಟಿತಿರುವ ಕುದುರೆಯನ್ನು ಲಗಾಮ ಹಾಕಿ ಹಿಡ್ಕೊಂಡಂಗೆ. ಅದು ಅಸಾಧ್ಯ ಶಕ್ತಿ, ಅದು ಲಗಾಮಿಗೆ ನಿಲ್ಕೋದಲ್ಲ, ಹಾರಿ ಹೋಗುವಂಥದ್ದು, ಅಂಥ ಶಕ್ತಿ. ಈ ಒಂದು ಸಲ ಈ ಬಿಟ್ಟು ಸಾಕು ಅಂತ ಅನ್ನಿಸ್ತು. ಇಲ್ಲಿ ಎರಡು ಭಾಗ ಬರುತ್ತೆ. ಹರಿಹರನ ವರ್ಣನೆ ಬೇರೆ, ಚಾಮರಸನ ವರ್ಣನೆ ಬೇರೆ ಬರುತ್ತೆ. ಹರಿಹರನ ಪ್ರಕಾರ ಒಂದು ಕಾಮಲತೆ ಪ್ರಸಂಗ ಅಂತ. ಅಲ್ಲಮ ಮೃದಂಗ ಚೆನ್ನಾಗಿ ನುಡಿಸ್ತಾ ಇದ್ದ. ಅವನ ಕೆಲಸ ಏನು ಅಂತಂದರೆ, ಪ್ರವೀಣ ಆಗಿದ್ದ, ಎಷ್ಟು ಚೆಂದ ಇದ್ದ ಅವನು ಅಂತ ಬರೀತಾರೆ. ಆ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಅವನು ಅಲ್ಲಮ ಹೇಗಿದ್ದ ಅಂದರೆ, ಕಬ್ಬಿನ ಬಿಲ್ಲು ಹೂಬಾಣವಿಲ್ಲದ ಮನ್ಮಥ ಅಂತ. ಮನ್ಮಥನಿಗೆ ನಾವು ಕಬ್ಬಿನ ಬಿಲ್ಲು ಮತ್ತು ಹೂಬಾಣ ಹಿಡ್ಕೊಂಡಿರ್ತಾನೆ ಅಂತ ಹೇಳ್ತೀನಿ, ಅದು ಒಂದು ಬಿಟ್ಟರೆ ಅವನು ಮನ್ಮಥನೇ. ರೂಪಿನಲ್ಲೂ ಅಷ್ಟು ಚೆಂದ, ಮುಖದ ಮೇಲೆ ತೇಜಸ್ಸು, ಆ ಜ್ಞಾನ ಬೇರೆ ಇದೆ, ಎಲ್ಲ ಸೇರಿಕೊಂಡಿದೆ. ಆದರೆ ಅವನು ಹೆಂಗೆ ಹೇಳ್ತಾನೆ ನೋಡಿ, ಅವನ ಅಂಗವಟ್ಟ ಕಣ್ಣಿಗೆ ಎದುರಾಗುವವರೆಗೆ ಮಾತ್ರ. ಹೀಗೆ ಹರೆಯ ಮತ್ತು ಹೆರಹಿಂಗಬಾರದ ರೂಪಿನ ಸಮನ್ವಯ ಪ್ರತಿಮಾ ಸ್ವರೂಪನಾದ ಅಲ್ಲಮನ ನಿತ್ಯ ಕಾಯಕ ಹೆಣ್ಣುಗಳನ್ನು ಗೋರಿ ಮಾಡುವುದಕ್ಕಲ್ಲ. ಆ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಹೆಣ್ಮಕ್ಳನ್ನು ಆಕರ್ಷಣೆ ಮಾಡೋದಕ್ಕೆ ಅವನ ಸ್ವರೂಪ ಎಂದೂ ಆಗಲಿಲ್ಲಂತೆ. ಅವನು ಹುಚ್ಚೇನು ಅಂದರೆ, ಅವನಿಗೆ ಬೆಳಗಾಗುತ್ತಲೇ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಗೊಗ್ಗೇಶ್ವರ ದೇವಸ್ಥಾನಕ್ಕೆ ಹೋಗಿ ರಂಗಮಂಟಪದ ಎರಡು ಕಡೆಗೆ ನಿಂತು ಇಬ್ಬರು ಮೃದಂಗರನ್ನು ತಡಿ ಮಾಡಿಕೊಂಡು ತಾನು ಕೂಡ ಆ ಮುರುಜವನ್ನು ಧರಿಸಿ ಗೊಗ್ಗೇಶ್ವರ ಸಮ್ಮುಖದಲ್ಲಿ ಮೃದಂಗ ನುಡಿಸ್ಕೊಂಡು ಕೂತ್ಕೊಬಿಡೋನು. ಭಕ್ತಿ ರಸ ಪುಟಿಯುವಂತೆ ಮೃದಂಗನಾದ ಮಾಡ್ತಿದ್ದ. ಮಾಡ್ಕೊಂಡಿರೋದು ಇದೇ ಕೆಲಸ ಒಂದು. ಹೀಗೆ ಮಾಡ್ತಿರ್ಬೇಕಾದ್ರೆ ಏನಾಯಿತು ಅಂತ ಅವ್ರ ಮಾತಲ್ಲೇ ಕೇಳೋಣ, ಎಷ್ಟು ಚೆನ್ನಾಗಿದೆ ನೋಡಿ. ಇಂಥ ಒಂದು ಸಂದರ್ಭದಲ್ಲಿ ಅದೇ ಊರಿನ ಧನದತ್ತನ ಕುವರಿಯಾದ ಕಾಮಲತೆ ದೇವರ ದರ್ಶನ ಮಾಡಲು ಬಂದಳು. ಆಕೆ ಹೆಸರೇ ಕಾಮಲತೆ. ದೇವ ದರ್ಶನ ಮಾಡೋಕ್ಕೆ ಬಂದಂತೆ. ದರ್ಶನ ಮಾಡಿ ಹಿಂತಿರುಗುವಾಗ ರಂಗಮಂಟಪದಲ್ಲಿ ಮುರಜದ ಮೋಹನ ಧ್ವನಿ ತೆರೆಯಾಗಿ ಅವಳ ಕಿವಿದೆರೆಯ ಮೇಲೆ ಚೆಲ್ಲಿತು. ಆ ಸಪ್ಪಳ ಕೇಳಿಸ್ತು. ಎಷ್ಟು ಚೆನ್ನಾಗಿ ನುಡಿಸ್ತಾನಲ್ಲ ಇವನು. ಮೊದಲು ಕೇಳಿದ್ದು ಸದ್ದು, ಸರದಿಂದ ಮನಸ್ಸು ಅಯಸ್ಕಾಂತದ ಹಾಗೆ ಎಳಿತು. ಆ ದೃಶ್ಯದ ಕಡೆಗೆ ಹೋಯಿತು. ಆಕೆ ನೋಡಿ ಏನು ಮಾಡಿದ್ಲು ಅಂದರೆ, ಆರ್ದ್ರಳಾಗಿ ಆಕರ್ಷಿತಳಾಗಿ ಬಂದು ನೋಡಿದ್ಲು. ತುರುಬಿಗೆ ಪಾದರಿಯ ಹೂದಂಡಿಯನ್ನು ಸುತ್ತಿದ ಹೊಚ್ಚ ಹೊಸೆಯರ ಹರೆಯದ ಆ ಅಲ್ಲಮ ಸುಕುಮಾರನನ್ನು ಕಂಡಳು. ಆಕೆ ನೋಡಿ ಏನು ಮಾಡಿದ್ಲು, ಕಂಡಳು, ಹತ್ತಿರವಾದಳು. ಅವನ ಹಣೆಯಲ್ಲಿ ತಿದ್ದಿದ ಕಸ್ತೂರಿ ತಿಲಕದ ಮೇಲಿಂದ ಬೀಸಿದ ಗಾಳಿ ತಂಗಾಳಿಯಾಗಿ ಅವಳ ಅಭಿಮಾನವನ್ನು ತಣಿಸಿತು. ಕವಿಯುವ ಸಮಯ ಅಂದರೆ ಹೇಗಿರುತ್ತೆ ನೋಡಿ. ಅವನು ಹಚ್ಕೊಂಡಂಥ ಕಸ್ತೂರಿ ತಿಲಕದ ಮೇಲಿನ ಗಾಳಿ ಹೋಗಿ ಆಕೆ ತಂಗಾಳಿಯಾಗಿ ಆಕೆ ತಲುಪ್ತಂತೆ. ಆಕೆ ಅಭಿಮಾನವನ್ನು ತಣಿಸಿತು. ಅಲ್ಲಿಂದ ಕಾಲ್ದೆಗೆಯಲಾರದೆ ಅತ್ತಿ ತಲುಗಲಾರದೆ ಬರೆದರೋ ಎಂಬಂತೆ ಮಾಯಿ ಕವಿದು ನಿಂತು ಬಿಟ್ಟಳು ಅಲ್ಲಿ ಕಾಮಲತೆ ಅಲ್ಲಮನ ಅಭಿಮುಖದಲ್ಲಿ. ಮುಂದೆ ಹೋಗಲಿ ನಿಂತ್ಕೊಂಡ್ಬಿಟ್ಲು, ಅಲ್ಲೇ ಮುಂದೆ ನಿಂತ್ಕೊಂಡ್ಬಿಟ್ಲಾಕೆ. ಆಕೆ ನೋಡಿದ ತಕ್ಷಣ ಆ ಹುಡುಗಿ ನಿಂತ್ಕೊಂಡಿದ್ದಾಳಲ್ಲ, ಇವರು ಆಕಸ್ಮಿಕವಾಗಿ ಆಕೆ ನೋಡಿದ ತಕ್ಷಣ ಆ ಮುರಜವಾದನವನ್ನು ಮರೆತ.
ಬಿಟ್ಟೇ ಬಿಟ್ಟ ಅದನ್ನು. ಕೊರಳಲ್ಲಿ ನೇತು ಬಿದ್ದ ಮುರಜವನ್ನು ಮರೆತ. ತಮಾಷೆ ಆಗಿದೆ. ಶಿವನನ್ನೂ ಮರೆತ. ಅಷ್ಟೇ ಏನು, ತನ್ನನ್ನೂ ಮರೆತ. ಯಾವ ಸಿನಿಮಾದವ್ರು ಮಾಡಲಿಕ್ಕಿಲ್ರಿ ಎಷ್ಟು ಚೆನ್ನಾಗಿ ಮರೆತ. ಅವನ ದೃಷ್ಟಿ ಅವಳ ಚೆಲುವಿನಲ್ಲಿ ನೆಲಗಾಣದೆ ನೆಟ್ಟು ಹೋಯಿತು. ಪಕ್ಕ ವಾದ್ಯರಿಬ್ಬರ ಮೇಲೆ ಆತು ಬಿದ್ದು ಜೋತು ಬಿದ್ದ. ಜೋಲಿ ಹೋಗ್ಬಿಟ್ಟ, ಬಿದ್ದು ಮೂರ್ಛೆ ಹೋದ. ಆಗ ಅವನ ಸಂಗಡಿಗರಿಬ್ಬರು ಅವನ ಕೊರಳಿಂದ ಮುರಜವನ್ನು ಸಡಲಿಸಿ ಎರಡೂ ಪಕ್ಕದಿಂದ ಎತ್ತಿ ಕರೆದೊಯ್ಯಲು ಉದ್ಯುಕ್ತರಾದರು. ಹೊತ್ಕೊಂಡು ಹೋದ್ರು ಅವನ. ಮುಂದೆ ಈಕೆಯನ್ನು ಕರ್ಕೊಂಡು ಹೋದರು, ಕಾಮಲತೆಯನ್ನು ಕರ್ಕೊಂಡು ಹೋಗಿ ಆ ಕಾಮಲತೆಯ ಸಖಿಯರು ಗಾಬರಿ ಆದರು. ಈಕೆ ಕಾಮಲತೆಯ ನಡ್ಕೊಳ್ಳೋ ರೀತಿ ನೋಡಿ, ಹೀಗೆಂದೂ ಆಗಿರಲಿಲ್ಲ ನನ್ನ ಸ್ನೇಹಿತೆಗೆ ಅಂಥೇಳಿ ಇಬ್ಬರನ್ನೂ ಕರೆದೊಯ್ದು ಅವರ ಪ್ರಪಂಚವನ್ನು ಬೇರೆ ಕ್ರಿಯೇಟ್ ಮಾಡಿ ಅವ್ರನ್ನ ಬಿಟ್ಬಿಟ್ರು ಒಂದು ಕಡೆಗೆ ಇರೋದಕ್ಕೆ. ಅವರು ಹೋಗಿ ಅಲ್ಲೇ ಇದ್ದರು, ಎಷ್ಟೋ ವರ್ಷ ಇದ್ದರು, ಸ್ವಲ್ಪ ದಿವಸ ಇದ್ದರು. ಕಾಮಲತೆ ಮತ್ತು ಅಲ್ಲಮ್ಮ ಇಬ್ಬರು ಜೊತೆಯಾಗಿದ್ದರು, ತುಂಬ ಚೆನ್ನಾಗಿದ್ದರು, ಬಹಳ ವರ್ಷ ಸಂತೋಷವಾಗಿದ್ದರು, ಸುಖ ಸಾಮ್ರಾಜ್ಯದಲ್ಲಿ ಮೈಮರೆತರು ಅಂತ ಹೇಳ್ತಾರೆ. ಇದು ಒಂದು ಕಲ್ಪನೆ. ಆದರೆ ಚಾಮರಸ ಹೇಳೋದು ಹಾಗಲ್ಲ. ಚಾಮರಸ ಹೇಳ್ತಾನೆ ಕಾಮಲತೆ ಪ್ರಸಂಗ ಅಲ್ಲ ಅದು. ಅಲ್ಲಮ್ಮ ಮೊದಲಿಂದನೇ ನಿರ್ಮಾಯ, ಮಾಯೆಯನ್ನು ಗೆದ್ದವನವನು. ಮಾಯೆಯನ್ನು ಗೆದ್ದವನು ಕಾಮಲತೆ ಅಲ್ಲ, ಅವನು ಮಾಯಾ ಕೋಲಾಹಲಿ. ಮಾಯೆ ಎದುರಿಗೆ ನಿಂತರೂ ಕೂಡ ಮಾಯೆಯನ್ನು ಸೋಲಿಸಿ ಮಾಯವನಿಗೆ ಮನಸೋತು ನಿನ್ನ ಜೊತೆಗೆ ಬರ್ತೀನಿ ಅಂದರೂ ಕೂಡ ನೀ ನನ್ನ ಸಂಬಂಧ ಇಲ್ಲ ಅಂತ ಬಿಟ್ಟು ಹೋದಂಥ ಮನುಷ್ಯ, ಮಾಯೆಗೆ ಹುಚ್ಚಿಡಿಸಿದಂಥ ಮನುಷ್ಯ ಅಂತ ಚಾಮರಸ ಹೇಳ್ತಾನೆ. ಇದು ಯಾವುದು ಸತ್ಯ? ಯಾವುದೂ ಸತ್ಯ ಇರಬೇಕು. ನಂದಿಮಠ ಅವರು ಒಂದು ಕಡೆ ಆರ್ಟಿಕಲ್ ಬರೆದಿದ್ದಾರೆ, ಅದರ ಮೇಲೆ ಪ್ರೊಫೆಸರ್ ನಂದಿಮಠ ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ. ಬಹುಶಃ ಚಾಮರಸ ಸರಿ ಇರಬೇಕು ಅಂತ ಅವ್ರು ಹೇಳ್ತಾರೆ. ಸಂಪ್ರದಾಯವಾದಿಗಳ ದೃಷ್ಟಿಯಿಂದ ನೋಡಿದ್ರೆ ಚಾಮರಸ ಸರಿ ಇರಬೇಕು. ಯಾಕಂದರೆ ನಾವು ಯಾವಾಗ ಒಬ್ಬ ವ್ಯಕ್ತಿಯನ್ನು ಶೂನ್ಯ ಸಿಂಹಾಸನದ ಮೇಲೆ ಅಧಿಪತಿಯಾಗಿ ಕೂಡಿಸ್ತೇವೋ ಆತ ಬ್ರಹ್ಮಚಾರಿ ಆಗಿರಬೇಕು ಅಂತ ಒಂದು ರೂಲ್ ಇತ್ತು ಆವಾಗ. ಅದು ಬಸವಣ್ಣನಿಗೆ ಗೊತ್ತಿತ್ತು. ಚಾಮರಸ ಹೇಳಿದ್ದು ಸರಿ ಯಾಕೆ ಅಂತ ಅವ್ರು ಹೇಳ್ತಾರೆ ಅಂದರೆ, ಅಕಸ್ಮಾತ್ ಅವನು ಕಾಮಲತೆ ಜೊತೆಗಿದ್ದು ಸಂಸಾರ ಮಾಡಿದ್ದೇ ಆಗಿದ್ದರೆ ಬಸವಣ್ಣ ಅವನ ಶೂನ್ಯ ಅಧಿಪತಿಯನ್ನು ಮಾಡ್ತಿರಲಿಲ್ಲ ಅಂತ ಒಂದು ಮಾತು. ಆದರೆ ಯಾವುದು ಸತ್ಯ ಯಾವುದು ಅಸತ್ಯ ಗೊತ್ತಿಲ್ಲ. ಅಕಸ್ಮಾತ್ ಅವನು ಕಾಮಲತೆ ಜೊತೆ ಇದ್ದರೂ ಕೂಡ ಅವನ ಪರ್ಸ್ನಾಲಿಟಿಗೆ ಏನು ಕುಂದು ಬರೋದಿಲ್ಲ ಅಂತ ಅದ್ಭುತ ಶಕ್ತಿ ಅದು. ಅವ್ರು ಹೇಳ್ತಾರೆ ಸಾಹಿತ್ಯ ಆಳವಾಗಿ ಇನ್ನೂ ರಿಸರ್ಚ್ ಆಗಬೇಕು ಆ ಫೀಲ್ಡಲ್ಲಿ, ಏನು ಅಂತ ಗೊತ್ತಿಲ್ಲ. ಆದರೆ ಅಕಸ್ಮಾತ್ತಾಗಿ ಅವನು ಕಾಮಲತೆ ಜೊತೆ ಇದ್ದರೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ ಅಂತ. ನನಗೊಬ್ಬರು ಭಾಳ ದೊಡ್ಡ ಹಿರಿಯರು ಜೈನ ಮುನಿಗಳೊಂದು ಮಾತನ್ನು ಹೇಳಿದರು. ಈಗ ಯಾರೇ ಒಬ್ಬರು ಜೈನ ಸನ್ಯಾಸಿ ಆಗಬೇಕಾದ್ರೆ, ಜೈನ ಮುನಿ ಆಗಬೇಕಾದ್ರೆ 5 ಸೀಡಿಯಾ ಅಂತಾರೆ. 5 ಹಂತ. ಮೊದಲು ಕೂದಲು ಕಿತ್ಕೋಬೇಕು, ಅಂದರೆ ತಾಳ್ಮೆ ಬರಬೇಕು, ಎಲ್ಲ ಮಾಡ್ತಾರೆ. ಉಪವಾಸ ಇರಬೇಕು, ವನವಾಸ ಇರಬೇಕು, ಅದು ವೃತ್ತಗಳು ತುಂಬ ಇದೆ. ಅಷ್ಟು ವೃತ್ತಗಳನ್ನು ಆದ ಮೇಲೆ ಅವರು ಸನ್ಯಾಸಿಗಳಾಗಬೇಕು, ದಿಗಂಬರ ಸನ್ಯಾಸಿಗಳಾಗಬೇಕು ಅಂತಂದಿರ್ತದೆ. ಅವ್ರ 5 ಸೀಡಿಯಾ, ಈ 5 ಹಂತಗಳನ್ನು ದಾಟಿ ಹೋದರೆ ಮಾತ್ರ ಒಬ್ಬ ಜೈನ ಮುನಿ ದಿಗಂಬರ ಸನ್ಯಾಸಿ ಆಗೋಕ್ಕೆ ಸಾಧ್ಯ ಅಂತ. ಅಂದರೆ ದೇಹ ಬಾಧೆಯನ್ನು ದೇಹ ಚಿಂತನೆಯನ್ನು ಮರೆತು ಆತ ಸನ್ಯಾಸಿ ಆಗಬೇಕಾದ್ರೆ ಇಷ್ಟು ತಯಾರಿ ಬೇಕು ಅಂತ. ಅದಕ್ಕೊಬ್ಬರು ಹಿರಿಯ ಜೈನ ಮುನಿಗಳೇ ನನಗೆ ಹೇಳಿದ್ದಂತು. ಹೌದು, ನಮಗೆಲ್ಲ ಬೇಕು. ಮಹಾವೀರ ಟಕ್ ಅಂತ ಹಾರಿಬಿಟ್ಟ, ನಮಗೆ ಬೇಕಾಗಲಿಲ್ಲ ಅವನಿಗೆ ಅಂತ. ಮಹಾವೀರ 5 ಸೀಡಿಯಾ ಹೋಗಲೇ ಇಲ್ಲ, ತಕ್ಷಣ ಹೋಗ್ಬಿಟ್ಟ. ಅವನ ಕಲ್ಪನೆ ಎಷ್ಟು ಅದ್ಭುತ. ಅವನು ಎಚ್ಚರ ತಪ್ಪಿ ಕೂತ್ಕೊಂಡ್ಬಿಟ್ಟ ಭಗವಂತನ ದರ್ಶನದಲ್ಲಿ. ಎಷ್ಟು ಮೈ ಮರೆತ ಕೂತ ಅಂದರೆ ಹಗಲು ಯಾವಾಗ ಆಯಿತು ಗೊತ್ತಾಗಲಿಲ್ಲ, ರಾತ್ರಿ ಯಾವಾಗ ಆಯಿತು ಗೊತ್ತಾಗಲಿಲ್ಲ, ಊಟದ ಚಿಂತೆ ಮರೆತು ಹೋಯ್ತು ಅವನಿಗೆ. ಜನ ನೋಡ್ತಾ ಇದ್ರು, ಇವನ ಊಟನೇ ಮಾಡ್ತಾ ಇಲ್ಲ, ಮುಖದ ಮೇಲೆ ಕಳೆ ಕಮ್ಮಿ ಆಗ್ತಾ ಇಲ್ಲ, ಅದ್ಭುತ ಕಳೆ ಇದೆ ಮುಖದ ಮೇಲೆ, ಉಪವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರಂತೆ. ಓಹೋ, ಉಪವಾಸ ಮಾಡಿದರೆ ಕಳೆ ಬರುತ್ತೆ ಅಂತ ಉಳಿದವರು ಉಪವಾಸ ಮಾಡೋಕ್ಕೆ ಶುರು ಮಾಡಿದರು. ಮಹಾವೀರ ನಮಗೆ ಉಪವಾಸದ ಅರ್ಥ ಕೊಟ್ಟವನು ಅವನು. ಉಪವಾಸ ಅಂದರೆ ಊಟ ಬಿಡೋದಲ್ಲ, ಆವಾಸ. ಪಕ್ಕದಲ್ಲಿ ಕೂತ್ಕೋಬೇಕು. ಭಗವಂತನ ಪಕ್ಕದಲ್ಲಿ ಕೂತ್ಕೊಂಡಾಗ ಮೈ ಮರೆತು ಊಟ ಮರೆತು ಹೋಗ್ತದೆ. ಊಟ ಮರೆತರೆ ಭಗವಂತನ ದರ್ಶನ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಮಹಾವೀರ ತಕ್ಕಂತ ಹೋಗ್ಬಿಟ್ಟ. ಹಾಗೆ ನಮಗೆ 5 ಸೀಡಿಯಾ ಬೇಕು ಅಂತ. ಇಲ್ಲಿ ಅಲ್ಲಮನಿಗೆ ಕಾಮಲತೆ ಜೊತೆಗೆ ಇದ್ರೂ ಅಂತ ತೊಂದರೆ ಇಲ್ಲ. ಯಾಕಂದರೆ ಅವನಿಗೆ ಎಷ್ಟು ನಿರ್ಮಾಯಿ ಇದ್ದ ಅಂದರೆ ಅದನ್ನು ಬಿಟ್ಟು ಕ್ಷಣಕ್ಕೆ ದಾಟಿ ಹೋಗ್ಬಿಡ್ತಿದ್ದ ಅವನು. ಅದರಿಂದ ಚಾಮರಸಂದು ಸರಿನೋ ಅದು ಗೊತ್ತಾಗೋದಿಲ್ಲ. ಆದರೆ ಕೆಲವರು ಸಾಹಿತಿಗಳು ಹೇಳೋ ಹಾಗೆ ಹರಿಹರ ಹತ್ತಿರವಾಗಿರೋದ್ರಿಂದ ಮತ್ತು ಅವನ ವ್ಯಕ್ತಿತ್ವ ಹೇಗೆ ವಿಕಸಿತವಾಯಿತು ಅಂತ ತಿಳಿಯೋದಕ್ಕಾಗ್ತದೆ. ನಿರ್ಮಾಯ ಆಗಿದ್ದ ಅವನು ಹಚ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಬೇರೆ ಆಗ್ತದೆ. ಜೊತೆಗೆ ಇದ್ದು ಅದನ್ನು ಗೆದ್ದು ಬಂದದ್ದು ಹೆಚ್ಚು. ಅದಕ್ಕೆ ಹೇಳ್ತಾರೆ, ಫೇಲ್ಯೂರ್ ಈಸ್ ನಾಟ್ ಇನ್ ಫೇಲಿಂಗ್, ಫೇಲ್ಯೂರ್ ಈಸ್ ನಾಟ್ ಇನ್ ಫೇಲಿಂಗ್, ಬಟ್ ಫೇಲ್ಯೂರ್ ಈಸ್ ನಾಟ್ ರೈಸಿಂಗ್ ಎವ್ರಿ ಟೈಮ್ ಯು ಫೇಲ್ ಅಂತ. ಸೋಲೋದು ದೊಡ್ಡದಲ್ಲ, ಸೋತ ಮೇಲೆ ಗೆಲ್ಲೋದಿದೆಯಲ್ಲ ಅದು ಮುಖ್ಯ. ಗೆಲ್ಲದೆ ಇರೋದು ಅದು ಸೋಲು ಅಂತ. ಅಲ್ಲಮ ಪ್ರಭು ಗೆದ್ದದ್ದು ಬತ್ತದ್ದು ಅದ್ಭುತ ಆಗ್ತದೆ. ಮುಂದೆ ಎಷ್ಟೋ ವರ್ಷ ಅವರು ಸುಖ ಸಾಮ್ರಾಜ್ಯದಲ್ಲಿ ಚೆನ್ನಾಗಿದ್ದರು ಅಂತ ಆಗ್ತದೆ. ಹೀಗಿದ್ದಾಗ ಒಂದು ಘಟನೆ ಆಗ್ತದೆ. ಆ ಘಟನೆಯನ್ನು ಹೇಳಿ ಮಾತು ಮುಗಿಸ್ತೇನೆ ಇವತ್ತು. ಕಾಮಲತೆಗೆ ಒಂದು ಸಲ ಜ್ವರ ಬಂದುಬಿಡ್ತದೆ, ವಿಪರೀತ ಜ್ವರ.
ಅದು ಮಹಾಜ್ವರ ಅಂತ ಆಗ್ತದೆ, ಬಂದು ಆಕೆ ಸತ್ತು ಹೋಗ್ತಾಳೆ, ಕಾಮಲತೆ ಸತ್ತು ಹೋದ್ಲು. ಯಾರನ್ನೇ ತನ್ನ ಜೀವದ ಪಕ್ಷಿ ಅಂದ್ಕೊಂಡು ಅಲ್ಲಮ ಆಕೆ ಜೊತೆಗಿದ್ನೋ, ಜಗತ್ತನ್ನು ಶಿವನನ್ನು ಎಲ್ಲರನ್ನೂ ಮರೆತಿದ್ನೋ, ಆಕೆ ಜೊತೆಗಿದ್ದ, ಪ್ರಪಂಚ ಆಕೆಯನ್ನು ಬಿಟ್ಟರೆ ಏನೂ ಇಲ್ಲ ಅಂದಾಗ ಆಕೆ ಟಕ್ಕಂತ ಮಾಯ ಆದಾಗ ಇವನಿಗೆ ಗಾಬರಿ ಆಗಿಬಿಡ್ತು. ಆ ಮುದ್ದು ಮಗಳ ದುರ್ಮರಣದಿಂದ ಆಕೆ ಕಾಮಲತೆಯ ತಂದೆ ತಾಯಿಯರು ಏನು ಮಾಡಬೇಕು ಗೊತ್ತಾಗಲಿಲ್ಲ. ಸಖಿಯರು ಕೂಡ ಅವ್ರ ಜೊತೆಗೆ ಪ್ರಾಣ ನೀಗಿದ್ರು ಅಂತ ಹೇಳ್ತಾರೆ. ಸಖಿಯರೆಷ್ಟು ಆತ್ಮೀಯರಾಗಿದ್ದರು ಅಂದರೆ ಆಕೆ ಜೊತೆ ಸ್ನೇಹಿತರು ಕೂಡ ಪ್ರಾಣ ಕಳ್ಕೊಂಡ್ರು ಅಂತ. ಇವನಿಗೇನಾಯಿತು, ಅಲ್ಲಮ ಅಲ್ಲೋಲ ಕಲ್ಲೋಲ ಆಗಿ ಹೋದ. ಏನು ಮಾಡಬೇಕು ಅಂತ ತೋಚಲಿಲ್ಲ. ಪ್ರತಿಮೆಯಂತೆ, ಎರಕ ಹೊಯ್ದ ಪ್ರತಿಮೆಯಂತೆ ತೀವ್ರ ತಾಪದಿಂದ ಒದ್ದಾಡಿ ಹೋಗ್ಬಿಟ್ಟ. ಇನ್ನು ನಾನು ಬದುಕೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತು ಅವನಿಗೆ. ಖಾಲಿಯಾಗಿ ಹೋಯ್ತು ಮನಸ್ಸು. ಆಗ ಅಲ್ಲಮ ಏನು ಮಾಡಿದ ಅನ್ನುವಂಥದ್ದು. ಒಂದು, ಈ ಜಾಲಕ್ಕೆ ಸಿಲುಕದಂಥ ಅಲ್ಲಮ ಈಗ ಅದು ಆ ಪ್ರೀತಿ ಪಾತ್ರರಾದಂಥ ಕಾಮಲತೆ ಇಲ್ಲ ಅಂದಾಗ ಜಗತ್ತನ್ನು ಎದುರಿಸುವಂಥ ರೀತಿ ಅಂಥದ್ದು. ಎರಡು ರೀತಿ ಬರ್ತದೆ. ಹಿಂದಕ್ಕೊಂದು ಸಲ ಎಲ್ಲೋ ಹೇಳಿದ್ದೆ ನಾನು ಅದನ್ನು. ಕೆಲವೊಂದು ಸಲ ನೆಗೆಟಿವ್ ಇನ್ಫ್ಲೂಯೆನ್ಸಸ್ ನಮ್ಮ ಜೀವನದಲ್ಲಿ ಆಗ್ತದೆ, ಯಾವುದೋ ತೊಂದರೆಗಳಾಗ್ತವೆ ನಮಗೆ. ಅದನ್ನು ನಾವು ಎದುರಿಸುವ ರೀತಿಯಲ್ಲಿ ನಾವು ಎಷ್ಟು ಸಮರ್ಥರು ಅನ್ನೋ ಕಲ್ಪನೆ ಬರ್ತದೆ. ಕೆಲವರು ದುಃಖದ ಸಿಚುವೇಶನ್ ಬಂದಾಗ, ನೆಗೆಟಿವ್ ಇನ್ಫ್ಲೂಯೆನ್ಸ್ ಆದಾಗ ನಾವು ಕುಗ್ಗಿ ಹೋಗಿಬಿಡ್ತೇವೆ, ಕರೆಗೆ ಹೋಗಿಬಿಡ್ತೇವೆ. ಕೆಲವರು ಏನು ಮಾಡ್ತಾರೆ ಅಂದರೆ ಆ ನೆಗೆಟಿವ್ ಇನ್ಫ್ಲೂಯೆನ್ಸನ್ನು ಸಾಧನೆ ಅಂತ ಮಾಡ್ತಾರೆ. ನಾನು ಗಾಂಧೀಜಿ ಜೀವನದಲ್ಲಿ 3-4 ಸಲ ಹಾಗೆ ಹೇಳಿದ್ದೆ. ಮೆರಿಟ್ಸ್ಬರ್ಗ್ ಪ್ಲ್ಯಾಟ್ಫಾರ್ಮ್ ಮೇಲೆ ಸೌತ್ ಆಫ್ರಿಕಾದಲ್ಲಿ ಅವ್ರ ಬ್ಯಾಗ್ ಸಮೇತ ಎತ್ತಿ ಹೋಗಿದ್ರು ಪ್ಲ್ಯಾಟ್ಫಾರ್ಮ್ ಮೇಲೆ ಹೋಗು ಅಂತೇಳಿ. ಎಷ್ಟೋ ಜನಕ್ಕೆ ಹಾಕಿದ್ರು ಹಾಗೆ. ಅವ್ರು ಬ್ಯಾಗ್ ಹಿಡ್ಕೊಂಡು ಬೇರೆ ಕಂಪಾರ್ಟ್ಮೆಂಟಲ್ಲಿ ಹೋಗ್ಬಿಡ್ತಿದ್ರು. ಇವ್ರು ಹೋಗಲಿಲ್ಲ, ಕೂತ್ಕೊಂಡ್ರು. ಅಪಮಾನಕರವಾದಂಥ ಸಂಗತಿ. ಇನ್ನೊಂದು ಪೋರ್ಬಂದರದಲ್ಲಿ ಆದದ್ದು. ಇವ್ರು ಇಂಗ್ಲೆಂಡಲ್ಲಿ ಇದ್ದಾಗ ಯಾರು ನೋಡಿದ್ರು, ಅವ್ನು ಬ್ರಿಟಿಷ್ ರೀಜೆಂಟು, ನಮ್ಮ ಅಣ್ಣನಿಗೆ ನಮ್ಮ ಇದನ್ನು ಮಾಡ್ಬೋದು, ಅವನಿಗೆ ದಿವಾನ್ ಮಾಡಬಹುದು ಅಂಥೇಳಿ ರೆಕಮೆಂಡೇಷನ್ ತೊಗೊಂಡು ಹೋದರು. ಇಂಗ್ಲೆಂಡಲ್ಲಿ ನಿಮ್ಮ ಜೊತೆಗಿದ್ನಲ್ಲ ಅಂತ. ಇವ್ರಿಗೆ ಗೊತ್ತಾಗಲಿಲ್ಲ ಇಂಗ್ಲೀಷ್ ಮಂದಿ ಎಷ್ಟು ಬುದ್ಧಿವಂತರು ಅಂದರೆ, ಅಲ್ಲಿದ್ದಾಗ ಹಲೋ ಅಂತಾರೆ ನಿಮಗೆ, ಅಧಿಕಾರದಲ್ಲಿ ಬಂದಾಗ ಅವ್ರು ನಿಮ್ಮ ಕೆಳಗಿಡ್ತಾರೆ. ಅವ್ರು ಹೇಳ್ತಾ ಔಟ್ ಹೋಗು ಅಂತ ಹೇಳಿದ ಹೊರಗೆ. ಅವನು ಅಲ್ಲ, ನೀವು ಭೇಟಿಯಾಗಿದ್ದಲ್ಲ, ಫಸ್ಟ್ ರೆಕಮೆಂಡೇಷನ್ ಮಾಡಬೇಡ, ಹೊರಗೆ ಹೋಗು ಅಂತ ಕತ್ತಿಳಿದು ಹೊರಗೆ ತಳ್ಳಿದಿರಿ ಇವ್ರನ್ನ. ಇವಾಗ ನೆಗೆಟಿವ್ ಇನ್ಫ್ಲೂಯೆನ್ಸಸ್ ಬೇಕಾದಷ್ಟಾಗಿದೆ. ಆದರೆ ಆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆದದ್ದನ್ನು ಪರಿವರ್ತಿಸಿಕೊಂಡು ಅದೊಂದು ಚೇತೋಹಾರಿ ಪ್ರಸಂಗ ಅನ್ನೋ ಹಾಗೆ ಜೀವನಕ್ಕೊಂದು ನಿರ್ದೇಶ ಮಾಡಿಕೊಂಡ್ರು. ಹೀಗೆ ಅಲ್ಲಮ್ಮ ಏನು ಮಾಡಿದ ಅನ್ನೋದನ್ನು ನಾಳೆ ಗಮನಿಸೋಣ. ನಮಸ್ಕಾರ.